ಡ್ರೋನ್ ಅಲ್ಲಿ ಏರ್ಕ್ರಾಫ್ಟ್. ನಮ್ಮ ಜೊತೆ ಯಂಗೆಸ್ಟ್ ಫೌಂಡರ್ ಇದ್ದಾರೆ ಇವತ್ತು. ಅವರು ಸುರತ್ಕಲ್ನವರು. ನೀವು ಒಂಥರ ನಮ್ಗೆ ಹೆಂಗ್ ಕಾಣಿಸ್ತಿದ್ದೀರಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ವೈಭವ್ ಸೂರ್ಯವಂಶಿ ಬಂದಿದ್ದಾನಲ್ಲ, ಆ ತರ ಪ್ರಚಂಡವಾಗಿ ನುಗ್ತಾ ಇದ್ದೀರಾ. ಅಮ್ಮ ನೋಡಿದ್ರೆ ಈಗ ಬೈತಾಳೆ. ಐ ಹ್ಯಾವ್ ಬಿನ್ ಬಿಲ್ಡಿಂಗ್ ಏರ್ಕ್ರಾಫ್ಟ್ಸ್ ಫಾರ್ ಲೈಕ್ ಲಾಸ್ಟ್ 10 years ಆಫ್ ಮೈ ಲೈಫ್. ನಮ್ಮ ಜೊತೆ ಇವತ್ತಿದ್ದಾರೆ ಆರ್ಕ್ಟಸ್ ಏರೋಸ್ಪೇಸ್ ಅನ್ನುವಂತ ಒಂದು ಹೊಸ ಜನರೇಷನ್ ಏರ್ಕ್ರಾಫ್ಟ್ ಕಂಪನಿನ ಬಿಲ್ಡ್ ಮಾಡ್ತಿರುವಂತಹ ಸುರತ್ಕಲ್ ಮೂಲದ ಶ್ರೀಪೂರ್ಣ ರಾವ್ ಅವರು. ಭೂಮಿಯಲ್ಲಿ ಎಷ್ಟು ಡೇಟಾ ಸೆಂಟರ್ ಕಟ್ಬೋದು, ಅದಕ್ಕೆ ಎಷ್ಟು ರಿಸೋರ್ಸಸ್ ಬೇಕು, ಅದರ ಫ್ರಾಕ್ಷನ್ ಆಫ್ ಕಾಸ್ಟ್ ಅಲ್ಲಿ ಸ್ಪೇಸ್ ಅಲ್ಲಿ ಕಟ್ಬೋದು ಅಂತ ಗೊತ್ತಾಗಿದೆ ಈಗ. ರೈಟ್. ಸೊ ಸ್ಯಾಟಲೈಟ್ ಇಂಡಸ್ಟ್ರಿಯ ದಿಗ್ಗಜರಿಗೆ ಟಕ್ಕರ್ ಕೊಡಕ್ಕೆ ಹೊರಟಿದ್ದೀರಾ. ಆರ್ಕ್ಟಸ್ ಕಂಪನಿ ಬಗ್ಗೆ ಹೇಳ್ಬೋದು. ಈ ಪ್ರಾಡಕ್ಟ್ ಪ್ರೈಮರ್ಲಿ ಯೂಸ್ ಆಗಿರೋದು ಈಗ ಡಿಫೆನ್ಸ್ ಅಲ್ಲಿ. ನಮಗೆ ಸೆಂಟಿಮೀಟರ್ ಲೆವೆಲ್ ರೆಸಲ್ಯೂಷನ್ ಸಿಗ್ತದೆ, ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ದೆಮ್. ಅವರಿಗೆ ಫೋನ್ ಇಟ್ಕೊಂಡಿದ್ದಾನೋ ಅಥವಾ ಗನ್ ಇಟ್ಕೊಂಡಿದ್ದಾನೋ, ಜಾಕೆಟ್ ಅಥವಾ ಬಾಂಬ್ ಎಲ್ಲ ಕಾಣ್ತದೆ. ಶ್ರೀಪೂರ್ಣರಾವ್ ಒಂದು ವೇಳೆ 30 ವರ್ಷದ ಹಿಂದೆ ಇನ್ವೆಂಟ್ ಮಾಡಿದ್ರೆ, ಅಣ್ಣ ಅವರು 108 ದಿನ ಇರೋದೇ ಬೇಡ ಈ ಕಾಡಲ್ಲಿ. ಒಂದ್ ದಿನದಲ್ಲಿ ಹುಡುಕಿ ತೆಗಿಬೋದಾಗ. ವೀರಪ್ಪನ್ ಕರ್ಕೊಂಡು ಹೋದಾಗ ಇಲ್ಲಿ ಪ್ರೈವೇಸಿ ಫ್ಯಾಕ್ಟರ್ಸ್ ಹೆಂಗ್ ಪ್ಲೇ ಆಗುತ್ತೆ? ಗೌರ್ಮೆಂಟಿಗೆ ಮಾಡಬೇಕಾದ್ರೆ ಈಗ ನಿಮ್ಮ ಫೋನಲ್ಲಿ ಏನು ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಗೆ ಹೇಳ್ತೀವಿ? ಅವ್ರ ಹತ್ರ ಉಂಟು ಕಟ್ಟು, ಇಟ್ಸ್ ಆಲ್ವೇಸ್ ದೇರ್. ನಿಮ್ಗೊಂದು ಹೆಸರಿಡ್ಬೇಕಂತ ಹೇಳಿದ್ರೆ ಡ್ರೋನ್ ಅಲ್ಲ ಸಾರಿ, ಏರ್ಕ್ರಾಫ್ಟ್ ಶ್ರೀಪೂರ್ಣ ಅಂತ ಹೇಳ್ಬೋದಾ ನಿಮ್ಗೆ? ಈ ಎಪಿಸೋಡ್ನ ನಿಮಗಾಗಿ ತರೋದಕ್ಕೆ ನಮಗೆ ಬೆಂಬಲ ಕೊಟ್ಟಿರೋರು RV ಯೂನಿವರ್ಸಿಟಿ ಮೈಸೂರು. RV ಯೂನಿವರ್ಸಿಟಿ ಕರ್ನಾಟಕದ ಟಾಪ್ ಯೂನಿವರ್ಸಿಟೀಸ್ಗಳಲ್ಲಿ ಒಂದು. ಈಗ ಮೊಟ್ಟ ಮೊದಲನೇ ಬಾರಿ ಮೈಸೂರಿನಲ್ಲಿ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಅವರು ಒಂದು ಹೊಸ ಕ್ಯಾಂಪಸ್ ಶುರು ಮಾಡಿದ್ದಾರೆ. ಇಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ ರಿಸರ್ಚ್ ಲ್ಯಾಬ್ಸ್, ರೋಬೋಟಿಕ್ಸ್, ಸ್ಪೋರ್ಟ್ಸ್ ಅರೇನಾ, ಸ್ವಿಮ್ಮಿಂಗ್ ಪೂಲ್, ಜಿಮ್, ಹೀಗೆ ಓವರ್ ಆಲ್ ಸ್ಟೂಡೆಂಟ್ ಡೆವಲಪ್ಮೆಂಟ್ಗೆ ಏನೇನು ಬೇಕೋ ಎಲ್ಲವೂ ಇದೆ. ಅಗತ್ಯ ಇರೋ ವಿದ್ಯಾರ್ಥಿಗಳಿಗೆ 100% ಸ್ಟೂಡೆಂಟ್ ಸ್ಕಾಲರ್ಶಿಪ್ ಕೂಡ RV ಕೊಡ್ತಾ ಇದೆ. ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ QR ಕೋಡ್ ಸ್ಕ್ಯಾನ್ ಮಾಡಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿರೋ ಲಿಂಕ್ನ ನೋಡಿ. ಈಗ ಪಾಡ್ಕಾಸ್ಟ್ ವಾಪಸ್ ಹೋಗೋಣ. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್. ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್. ಹಾಯ್ ಕಿರಣ್. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಜರ್ನಿಲಿ ಒಂದು ವಿಶೇಷವಾದ ದಿನ ಅಂತ ಅನ್ಬೋದು. ಯಾಕೆಂದರೆ ನಮ್ಮ ಜೊತೆ ಒಬ್ಬರು ಯಂಗೆಸ್ಟ್ ಫೌಂಡರ್ ಇದ್ದಾರೆ ಇವತ್ತು. ಅವರು ಸುರತ್ಕಲ್ನವರು. ಓದಿದ್ದು IIT ಮೆಡ್ರಾಸಲ್ಲಿ. ಅದಾದಮೇಲೆ ಡಿಗ್ರಿ ಆದ ತಕ್ಷಣ ಕೆಲಸ ಹುಡ್ಕೊಂಡು ವೀಕೆಂಡ್ ಪಾರ್ಟಿ ಮಾಡಿಕೊಂಡು ಇರೋ 24 ವಯಸ್ಸಲ್ಲಿ ಅವರೊಂದು ಏರ್ಕ್ರಾಫ್ಟ್ ಕಂಪನಿನ ಬಿಲ್ಡ್ ಮಾಡ್ತೀನಿ ಅಂತ ಹೊರಟಿರುವಂಥವ್ರು. ಅವರು ಅರ್ತ್ ಅಬ್ಸರ್ವೇಷನ್ ಮಾಡೋದಕ್ಕೆ ನಿಮಗೆ ಇನ್ಮೇಲೆ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಸ್ಯಾಟಲೈಟ್ ಹಾರಿಸ್ಬೇಕಾಗಿಲ್ಲ. ಸ್ಪೇಸ್ ಪೋರ್ಟು, ರಾಕೆಟು, ವರ್ಷಗಟ್ಟಲೆ ಪ್ರಯತ್ನ ಏನೂ ಬೇಡ. ಸುಮ್ಮನೆ ಒಂದು ಬಟನ್ ಪ್ರೆಸ್ ಮಾಡಿ 45,000 ಅಡಿಲಿ ಹೋಗಿ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ನಿಂತ್ಕೊಳ್ಳುತ್ತೆ. ಭೂಮಿಯ 1 ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಅಳತೆಯ ಒಂದು ರೆಸಲ್ಯೂಷನ್ ಇರುವಂಥ ಪಿಕ್ಚರ್ನ ಕೂಡ ಪಟ್ ಅಂತ ತೆಗೆದು ಕಳಿಸುತ್ತೆ ಅನ್ನುವಂಥ ಒಂದು UAVನ ಅವರ ಕಂಪನಿ ಪ್ರೊಡ್ಯೂಸ್ ಮಾಡಿದೆ. ಹಾಗೆ ಸ್ಯಾಟಲೈಟ್ ಇಮೇಜಿಂಗ್ ಮಾಡೋದನ್ನ ಹೆಚ್ಚು ಕಡಿಮೆ 95% ಕಡಿಮೆ ವೆಚ್ಚದಲ್ಲಿ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹಲವಾರು ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಇದರಿಂದ ಇವಾಲ್ವ್ ಆಗ್ತಾ ಇದೆ ಇವತ್ತು. OpenAI CTO ಇರಬಹುದು, ಹಾಗೆ ಬಾಲಾಜಿ ಶ್ರೀನಿವಾಸನ್ ಥರದ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಇಂದ ಇನ್ವೆಸ್ಟ್ಮೆಂಟ್ ಪಡ್ಕೊಂಡಿದ್ದಾರೆ. ಬಾನ್ ಎತ್ತರಕ್ಕೆ ಬೆಳೆಯೋದಕ್ಕೆ ನುಗ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತಿದ್ದಾರೆ ಆರ್ಕ್ಟಸ್ ಏರೋಸ್ಪೇಸ್ ಅನ್ನುವಂಥ ಒಂದು ಹೊಸ ಜನರೇಷನ್ ಏರ್ಕ್ರಾಫ್ಟ್ ಕಂಪನಿನ ಬಿಲ್ಡ್ ಮಾಡ್ತಿರುವಂತಹ ಸುರತ್ಕಲ್ ಮೂಲದ ಶ್ರೀಪೂರ್ಣ ರಾವ್ ಅವರು. ಶ್ರೀಪೂರ್ಣ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನೈಸ್. ವೆಲ್ಕಮ್ ಟು ದ ಶೋ ಶ್ರೀಪೂರ್ಣ ಅವರೇ. ಸೊ ಥ್ಯಾಂಕ್ ಯು. ದಟ್ ವಾಸ್ ಅ ಲಾಂಗ್ ಇಂಟ್ರೋ. Absolutely. ಯಾರಿಗೆ ಕರೆಯಲ್ಲ, ಕನ್ನಡದಲ್ಲಿ ಮಾತಾಡೋರಿದ್ರೆ ಬಾರ ಇಲ್ಲಿ. ಇಲ್ಲ, ನೀವು ಮಾಡ್ತಾ ಇದ್ದೀರಾ, ಅಷ್ಟು ದೊಡ್ಡ ಕೆಲಸನೇ ಮಾಡ್ತಾ ಇದ್ದೀರಾ. ಶುರು ಮಾಡಿದಷ್ಟೇ. ಖಂಡಿತ. ಆಲ್ವೇಸ್ ಡೇ ಒನ್. ಓಕೆ. ಸೊ ನೀವು ಒಂಥರ ನಮ್ಗೆ ಹೆಂಗ್ ಕಾಣಿಸ್ತಿದ್ದೀರಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ವೈಭವ್ ಸೂರ್ಯವಂಶಿ ಬಂದಿದ್ದಾನಲ್ಲ, ಆ ತರ ಪ್ರಚಂಡವಾಗಿ ನುಗ್ತಾ ಇದ್ದೀರಾ. ವೆಟರನ್ಸ್ ಇದ್ದಾರೆ, ಬಟ್ ಯಂಗ್, ಆಯ್ತಾ? ಸೊ ಇಟ್ಸ್ ಹ್ಯಾಪಿ ಟು ಹ್ಯಾವ್ ಯು ಫಸ್ಟ್ ಆಫ್ ಆಲ್. ಸೊ ಸ್ಯಾಟಲೈಟ್ ಇಂಡಸ್ಟ್ರಿಯ ದಿಗ್ಗಜರಿಗೆ ಟಕ್ಕರ್ ಕೊಡಕ್ಕೆ ಹೊರಟಿದ್ದೀರಾ. ಹಾ, ಎಸ್, ಅದೇ ಹೇಳ್ಬೋದು ಹಾಗೆ. ಆದ್ರೆ ನಮ್ಮ ಅಪ್ರೋಚ್ ಬೇರೆ ಇತ್ತು. ನಾವು ಶುರು ಮಾಡಿದ್ದು ಸ್ಯಾಟಲೈಟ್ ಇಂಡಸ್ಟ್ರಿಯನ್ನ ಹೊಡಿಬೇಕಂತ. ಇದು ಶುರು ಆದದೇ ಇಟ್ಸ್ ಬೀನ್ ಲೈಕ್ ಅ ಜರ್ನಿ. ಏನೋ ನಾವು ಫಸ್ಟ್ ಒಂದು ಹೊಸ ಸೆಕ್ಟರ್ನ ಶುರು ಮಾಡುವ ಅಂತ ಹೋದದು. ಅಲ್ಲಿಂದ ಪಿವೆಟ್ ಮಾಡಿ ಇನ್ನೊಂದು ಸೆಕ್ಟರ್, ಅದಾಗಲಿಲ್ಲ, ಅಲ್ಲಿ ನಡಿಲಿಲ್ಲ, ಇಲ್ಲಿ ನಡಿಲಿಲ್ಲ. ಥ್ರೂ ಔಟ್ ಕಾಲೇಜ್ ಜರ್ನಿ ಇದೆ
ಗಿವಿಂಗ್ ಇಟ್ ಮಲ್ಟಿಪಲ್ ಅಂಡ್ ಈಗ ನಮ್ಗೊಂದು ಸಿಕ್ಕಿದ ನೀಶ್, ಹ್ಮ್. ಅದ್ರಲ್ಲಿ ತುಂಬಾ ಇನ್ಸೈಟ್ಸ್ ಇತ್ತು. ಹ್ಮ್. ಅಂಡ್ ಲೈಕ್ ಈಗ ಹೇಗೆ ಬಿಸ್ನೆಸ್ ನಡೀತಾ ಇದೆ, ಇಟ್ಸ್ ಅ ಗುಡ್ ಬಿಸ್ನೆಸ್, ಬಟ್ ಇಟ್ ಕ್ಯಾನ್ ಬಿ ಮಚ್ ಗ್ರೇಟರ್. ಅದನ್ನ ಹೇಗೆ ನಾವು ಮಾಡ್ಬೋದು ಅಂಡ್ ಅದರ ಇರುವ ಸುತ್ತಮುತ್ತ ಎಲ್ಲ ಇನ್ಸೈಟ್ಸ್ ಎಲ್ಲ ಎತ್ಕೊಂಡು ವಿ ಡಿಸೈಡೆಡ್ ಓಕೆ ದಿಸ್ ಆರ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಟು ಸಾಲ್ವ್. ಅದಕ್ಕೆ ವಿ ಸ್ಟಾರ್ಟೆಡ್ ಹೆಡಿಂಗ್ ಟುವರ್ಡ್ಸ್ ದಟ್ಸ್ ವಾಟ್ ಯು ಆರ್ ಬಿಲ್ಡಿಂಗ್. ಅದೇ ರೀಸೆಂಟ್ ಆಗಿ ಲಾಸ್ಟ್ ಜನವರಿಯಲ್ಲಿ ಎಲಾನ್ ಮಸ್ಕ್ ಒಂದು ಸ್ಟೇಟ್ಮೆಂಟ್ ಇತ್ತು, ಹ್ಮ್ 1 ಮಿಲಿಯನ್ ಸ್ಯಾಟಲೈಟ್ಸ್ ನಾವು ಕಳಿಸ್ತೀವಿ, ಆರ್ಬಿಟಲ್ ಡೇಟಾ ಸೆಂಟರ್ ಮಾಡ್ಬೇಕಂತಿದೀವಿ ಅಂತ. ಹೌದೌದು. ಸೊ ಒಂದು AI ಮಾತು ಎಲ್ಲ ಕಡೆ ಕೇಳಿಸ್ತಾ ಇರುತ್ತೆ, ಇನ್ನೊಂದು ಈಗ ಸ್ಯಾಟಲೈಟ್, ಅದು ಬಿಗ್ ಆಂಟರ್ಪ್ರಿನರ್ಸ್ ಎಲ್ಲ ಈಗ ಸ್ಯಾಟಲೈಟ್ ಬಗ್ಗೆ, ಸ್ಪೇಸ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಂಗೆ ಯಾವ್ದೆಲ್ಲ ಒಂದು ಟೆಕ್ನಾಲಜಿ ಡಿಸ್ರಪ್ಷನ್ ನಡೀತಾ ಇದೆ? ಈಗ ನೀವು ಒಂದು ಏರ್ಕ್ರಾಫ್ಟ್ ಮಾಡ್ತಾ ಇದ್ದೀರಾ, ಅದರೊಂದು ಒಂದು ಪರಿಚಯ ಕೊಡ್ಬೋದಾ? ಹಾ, ಆದ್ರೆ ಎಂತ ಅಂದ್ರೆ ಈಗ ಇಲಾನ್ ಮಸ್ಕ್ ಅವ್ರು ಮಾಡೋದು ಎಂತಕ್ಕಂದ್ರೆ ಅವರ ಸ್ವಂತ AI ಕಂಪನಿ ಇದೆ, ಎಕ್ಸ್ ಟ್ವಿಟರ್. ಅವ್ರು ಅದನ್ನ ಒಂದು AI ಆರ್ಮ್ ನ ಸ್ಪಿನ್ ಔಟ್ ಮಾಡಿ XAI ಅಂತ ಮಾಡಿ ಈಗ ಅವ್ರ ಮೊನ್ನೆ ಅಷ್ಟೇ ಮರ್ಜರ್ ಆಯ್ತು ಅವ್ರದ್ದು, ಹ್ಮ್. ಸ್ಪೇಸ್ ಎಕ್ಸ್ ಮತ್ತೆ XAI. ಇದೆಲ್ಲ ಮಾಡುದು ಅಂತಂದ್ರೆ ದೇರ್ಸ್ ಮನಿ ಇದೆ. ಹ್ಮ್. ಲೈಕ್ ಈಗ ಬಬಲ್ ನಡೀತಾ ಇದೆ, ಬಬಲ್ ಅಂತ ಹೇಳಲಿಕ್ಕೆ ಆಗಲ್ಲ, ಬಟ್ ದ ಹ್ಮ್. ಮಾರ್ಕೆಟ್ ಅದರ ಕಡೆ ಫೇವರೇಬಲ್ ಆಗಿದೆ. Right. Everyone is building data centers, everyone wants to build the best data center and like the biggest one. ಹ್ಮ್. ಯಾರ ಹತ್ರ ಜಾಸ್ತಿ ಡೇಟಾ ಸೆಂಟರ್ಸ್ ಇದೆ, ದೇ ಆರ್ ದ ಕಿಂಗ್ಸ್. Right. ಈಗ ಎಂತ ಅಂದ್ರೆ ಭೂಮಿಯಲ್ಲಿ ಎಷ್ಟು ಡೇಟಾ ಸೆಂಟರ್ ಕಟ್ಬೋದು, ಅದಕ್ಕೆ ಎಷ್ಟು ರಿಸೋರ್ಸಸ್ ಬೇಕು, ಅದರ ಫ್ರಾಕ್ಷನ್ ಆಫ್ ಕಾಸ್ಟ್ ಅಲ್ಲಿ ಸ್ಪೇಸ್ ಅಲ್ಲಿ ಕಟ್ಬೋದು ಅಂತ ಗೊತ್ತಾಗಿದೆ ಈಗ. Right. ಮತ್ತೆ ಇಲಾನ್ ಮಸ್ಕ್ ಒಂದು ಒಳ್ಳೆ ಕೆಲಸ ಅಂದ್ರೆ ಅವ್ರ ರಾಕೆಟ್ ಕಂಪನಿ ಸ್ಪೇಸ್ ಎಕ್ಸ್ ಹ್ಯಾಸ್ ಮೇಡ್ ಇಟ್ ವೆರಿ ಚೀಪರ್ ಹ್ಮ್. ಟು ಗೋ ಟು ಸ್ಪೇಸ್. Right. ಸೊ ಫ್ರಾಂಟಿಯರ್ ನೆಕ್ಸ್ಟ್ ಇರೋದಲ್ಲಿ ಅಲ್ಲಿ ರಿಸೋರ್ಸಸ್ ಹಾಕಿದ್ರೆ ಸೋಲಾರ್ ಪವರ್ ಬರ್ತದೆ. ಇನ್ನೂ ಈಗ ಅದು ಇಟ್ಸ್ ಸ್ಟಿಲ್ ಇನ್ ಲೈಕ್ ಅರ್ಲಿ ಸ್ಟೇಜಸ್ ಎಲ್ಲ. ಐ ಥಿಂಕ್ ದೇರ್ ಹ್ಯಾಸ್ ಬಿನ್ ಓನ್ಲಿ 2-3 ಕಂಪನೀಸ್ ಹೂ ಹ್ಯಾವ್ ಪುಟ್ ಸಮಥಿಂಗ್ ಔಟ್ ದೇರ್ ವಿಚ್ ಇಸ್ ಸಮ್ವಾಟ್ ಸಿಮಿಲರ್ ಹ್ಮ್. ಟು ವಾಟ್ ಡೇಟಾ ಸೆಂಟರ್ ಈಸ್. Right. ಇನ್ನು ಆ ಸ್ಕೇಲ್ ಮುಟ್ಲಿಲ್ಲ ಇನ್ನು. ಹ್ಮ್. ಇಟ್ಸ್ ಅರ್ಲಿ ಡೇಸ್. ಐ ಮೀನ್ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಟೆಕ್ನಾಲಜಿ ಬಗ್ಗೆ ಏನು ಹೇಳಲಿಕ್ಕೆ ಆಗಲ್ಲ. ಹ್ಮ್. 2 ವರ್ಷ ಹಿಂದೆ ಕೇಳಿದ್ರೆ AI ಯಾರಿಗೆ ಗೊತ್ತಿರಲಿಲ್ಲ, ಚಾಟ್ GPT ಯಾರಿಗೆ ಗೊತ್ತಿರಲಿಲ್ಲ. ಹೌದು. ಈಗ 2 ವರ್ಷದಲ್ಲಿ ಇಟ್ಸ್ ದ ವರ್ಲ್ಡ್. ಹ್ಮ್. So we don't know what will happen. That's one experiment. Hmm. I look at it that way. It's a good experiment. But ಅವ್ರ ಹತ್ರ ಅದ್ರ ಜೊತೆ ಆಕ್ಟಸ್ ಹೇಳ್ಬೋದು, ನೀವು ಆಕ್ಟಸ್ ಕಂಪನಿ ಹಾ. ಬಗ್ಗೆ ಹೇಳ್ಬೋದು. ನಾವೆಂತ ಮಾಡೋದು ಅಂದ್ರೆ ಈಗ ಸ್ಪೇಸ್ ಅಲ್ಲಿ ಈಗ ಯಾವ್ದೆಲ್ಲ ಸ್ಯಾಟಲೈಟ್ಸ್ ಈಗ ಇದೆ, ಇಟ್ ಹಸ್ ಮಲ್ಟಿಪಲ್ ಯೂಸ್ ಕೇಸಸ್. ಕೆಲವೊಬ್ರು ಇಮೇಜಿಂಗ್ ಮಾಡ್ತಾರೆ, ಕೆಲವೊಬ್ರು ಟೆಲಿಮೆಟ್ರಿ. ಈಗ ನೀವೇನಾದ್ರೂ ಸ್ಯಾಟಲೈಟ್ ಫೋನ್ ಎಲ್ಲ ಇರೋದಾಗ ಮಲ್ಟಿಪಲ್ ಯೂಸ್ ಕೇಸಸ್ ಇದೆ. Okay. ಈಗ ನಾನ್ ಟಾರ್ಗೆಟ್ ಮಾಡ್ತಿರೋದು ಅರ್ತ್ ಅಬ್ಸರ್ವೇಷನ್ ಸೆಗ್ಮೆಂಟ್. ಹ್ಮ್. ಯಾಕಂದ್ರೆ ಅಲ್ಲಿ ಈಗ 2-3 ಕಂಪನೀಸ್ ಇದೆ ಅಮೆರಿಕದ, ಅವ್ರು 300-400 ಸ್ಯಾಟಲೈಟ್ಸ್ ಆಲ್ರೆಡಿ ಮೇಲೆ ಹಾಕಿಟ್ಟಿದ್ದಾರೆ. Okay. ಅವ್ರ ಇಮೇಜಸ್ ಈಗ ತೆಗಿತಾ ಇದ್ದಾರೆ. ರೆಸೊಲ್ಯೂಷನ್ ಅರೌಂಡ್ 1 ಸ್ಕ್ವೇರ್ ಮೀಟರ್ ಪರ್ ಪಿಕ್ಸೆಲ್. ಹ್ಮ್. ಅವ್ರದ್ದು ಬೇರೆ ಬೇರೆ ಕಾಸ್ಟ್ಲಿಯರ್ ಸ್ಯಾಟಲೈಟ್ಸ್ ಇದೆ, ಯಾವುದು 0.5 ಸ್ಕ್ವೇರ್ ಮೀಟರ್ ಪರ್ ಪಿಕ್ಸೆಲ್ ಅಲ್ಲಿ ಇಮೇಜ್ ತೆಗೊಳ್ತದೆ, ಆದ್ರೆ ಅದರ ಕಾಸ್ಟಿಂಗ್ ತುಂಬಾ ತುಂಬಾ ಜಾಸ್ತಿ. ಹ್ಮ್. ಅಂಡ್ ಇಟ್ಸ್ ರಿಸ್ಟ್ರಿಕ್ಟೆಡ್. Okay. ಅದು ಎಲ್ರಿಗೂ ಆಕ್ಸೆಸ್ ಇಲ್ಲ. ಯಾಕಂದ್ರೆ ಆ ರೆಸೊಲ್ಯೂಷನ್ ಅಲ್ಲಿ ನೀವು ಬೇರೆ ದೇಶದ ಮಿಲಿಟರಿ ಇನ್ಸ್ಟಾಲೇಷನ್ ಅನ್ಸ ಝೂಮ್ ಮಾಡಿ ನೋಡ್ಬೋದು. ಹೌದು. ದಟ್ ಈಸ್ ನಾಟ್ ಸಮಥಿಂಗ್ ದ US ಮಿಲಿಟರಿ ವಾಂಟ್ಸ್ ಎವ್ರಿ ಒನ್ ಟು ಹ್ಯಾವ್. ಹ್ಮ್. ಅದನ್ನ ಅವರು ಸ್ಟಾಪ್ ಮಾಡಿಟ್ಟಿದ್ದಾರೆ. ಹ್ಮ್. ನಾವೆಂತ ಮಾಡಿದ್ವಿ ಅಂದ್ರೆ ಈಗ ಮಿಲಿಟರಿ ಬಿಡುವ, ಹ್ಮ್. ಕಮರ್ಷಿಯಲ್ ಯೂಸ್ ಕೇಸಸ್ ಅಲ್ಲಿ ತುಂಬಾ ಓಪನಿಂಗ್ಸ್ ಇದೆ. Right. ಬಟ್ ಕಮರ್ಷಿಯಲ್ ಯೂಸರ್ಸ್ ಯಾರು ಇದ್ದಾರೆ ಅವರಿಗೆ ಈಗ ಸಿಗುವ ಡೇಟಾದಿಂದ ಎಕ್ಸ್ ಅಮೌಂಟ್ ಆಫ್ ವ್ಯಾಲ್ಯೂ ಸಿಗ್ತಾ ಇದೆ ಲೆಟಸ್. ಆದ್ರೆ ಆ ಎಕ್ಸ್ ಅಮೌಂಟ್ ಆಫ್ ವ್ಯಾಲ್ಯೂ ಎಷ್ಟು ಎಂತ ಹೇಳೋದು ಡಯರ್ ನೀಡ್ ಹ್ಮ್. ಅವರಿಗೆ ಬೇಕಾಗಿತ್ತು, ಇಟ್ಸ್ ನಾಟ್ ದೇರ್. ಹ್ಮ್. ಇಟ್ ಇಸ್ ಅ ಗುಡ್ ಟು ಹ್ಯಾವ್ ಡೇಟಾ. Okay. ಇದಿದ್ರೆ ಒಳ್ಳೇದು, ಅಡ್ಡಿಲ್ಲ. ಒಂದು ಇದು ಎಕ್ಸಾಂಪಲ್ ಬೇಕೇ ಬೇಕಂತ ಇರುವ ಡೇಟಾ ಅಲ್ಲ. ಹ್ಮ್. ಎಕ್ಸಾಂಪಲ್ ಅಂದ್ರೆ ಈಗ ಆಯಿಲ್ ಅಂಡ್ ಗ್ಯಾಸ್ ನೋಡುವ, ಅವರದು ಒಂದು ರಿಫೈನರಿ ಬಗ್ಗೆ ಮಾತಾಡುವ. ಆಲ್ಸೋ ಮಂಗಳೂರಿಂದ ಅಲ್ಲಿ MRP ಅಲ್ಲಿ ಇದೆ, ನಾನು ಹೋಗಿದ್ದೇನೆ, ಅಲ್ಲೇ ಕಲ್ತದ, ಆ ಸ್ಕೂಲಲ್ಲೇ ಕಲ್ತದ್ದು. Okay. ಅಲ್ಲಿ ರಿಫೈನರಿಯಲ್ಲಿ ಈಗ ಇಂಪೋರ್ಟ್ಸ್ ಬರ್ತದೆ, ನಮ್ದು NMPT ಪೋರ್ಟಿಗೆ ಬರ್ತದೆ. ಅಲ್ಲಿಂದ ಟ್ಯಾಂಕರ್ಸ್ ಅಲ್ಲಿ ಆಯಿಲ್ ಟ್ಯಾಂಕರ್ಸ್ ಅಲ್ಲಿ ಕಳಿಸ್ತಾರೆ, ಅವ್ರ ಪೈಪ್ ಲೈನ್ಸ್ ಇದೆ, ಹ್ಮ್. ಅಲ್ಲಿ ಲೋಡಿಂಗ್ ಆಗ್ತದೆ, ಅವ್ರದ್ದು ಕಾಂಟ್ರಾಕ್ಟರ್ಸ್ ಇದ್ದಾರೆ, ಅವ್ರದ್ದು ಗ್ರೌಂಡ್ ಬೇಸ್ಡ್ ಇನ್ಫ್ರಾ ಇದೆ. ಈಗ ಈ ಎಲ್ಲ ಇನ್ಫ್ರಾದಿಂದ ಡೇಟಾ ಅವ್ರಿಗೆ ಸಿಗ್ತದೆ. ಈ ಡೇಟಾ ಥರ್ಡ್ ಪಾರ್ಟಿ ವೆಂಡರ್ಸ್ ಇರ್ತಾರೆ, ಕಾಂಟ್ರಾಕ್ಟರ್ಸ್, ಅವ್ರು ಕೊಟ್ಟಿರುವ ಡೇಟಾ ಸರಿಯಾ ಅಥವಾ ತಪ್ಪ. ಮೊನ್ನೆ ಏನೋ ಒಂದು ಪೈಪ್ ಲೈನ್ ಇನ್ಸ್ಪೆಕ್ಷನ್ ಅಥವಾ ಲೀಕ್ ಆಗಿರ್ಬೇಕು, ಹ್ಮ್. ಅದು ಅವರಿಗೆ ಡೇಟಾ ಸಿಕ್ಕಿತ್ತು ಹ್ಮ್. 1 ವಾರ ಬಿಟ್ಟು. ಕಾಂಟ್ರಾಕ್ಟರ್ ನಾವು ಹೇಳಿದೆ ಇಂಥದ್ದಾಗಿದೆ, ಅವ್ರು ಸ್ಯಾಟಲೈಟ್ ಡೇಟಾ ಯೂಸ್ ಮಾಡಿ ವ್ಯಾಲಿಡೇಟ್ ಮಾಡ್ತಾರೆ. ಹ್ಮ್. ಓಕೆ ಇದು ಸರಿ, ಓಕೆ ಅವ್ರು ಹೇಳಿದ್ ಸರಿ ಅಥವಾ ಸುಳ್ಳು ಹೇಳ್ತಾ ಇದ್ದಾನ ಅಥವಾ SOP ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ, ಹ್ಮ್. ಇದೆಲ್ಲ ಟ್ರ್ಯಾಕಿಂಗ್ ಮಾನಿಟರಿಂಗ್ ಅಪ್ ಟು ಪರ್ಟಿಕ್ಯುಲರ್ ಲೆವೆಲ್ ಬಿಕಾಸ್ ಆಫ್ ರೆಸೊಲ್ಯೂಷನ್ ಅವ್ರು ಸ್ಯಾಟಲೈಟ್ ಡೇಟಾ ಯೂಸ್ ಮಾಡಿ ಮಾಡ್ಬೋದು. Okay. ಆದ್ರೆ ಇಟ್ಸ್ ವ್ಯಾಲಿಡೇಟಿಂಗ್. ಹ್ಮ್.
ಅದನ್ನ ಯೂಸ್ ಮಾಡಿ ದಟ್ ಇಸ್ ನಾಟ್ ದ ಮೇನ್ ಸೋರ್ಸ್ ಆಫ್ ಡೇಟಾ. ಹ್ಮ್. ಅದಕ್ಕೆ ಈಗ ಇರುವ ಅಪ್ಲಿಕೇಶನ್ಸ್ ಮತ್ತೆ ಈಗ ಇರುವ ಕಂಪನೀಸ್ ಹ್ಯಾವಂಟ್ ಗ್ರೋನ್ ಆಸ್ ಬಿಗ್ ಹ್ಮ್. ಆಸ್ ದೇ ಎನ್ವಿಷನ್ಡ್ ಇಟ್ ಟು ಬಿ. ಓಕೆ. ಈಗ ಅರ್ತ್ ಒಬ್ಸರ್ವೇಷನ್ ಹೋಲಿ ಗ್ರೇಲ್ ಅಂತ ಹೇಳ್ತಾರೆ. ಹ್ಮ್. ಎಂತ ಅಂದ್ರೆ ನಂಗೆ ಎಲ್ಲಿ ಬೇಕೋ, ಯಾವಾಗ ಬೇಕೋ, ಹೇಗೆ ಬೇಕೋ, ನಂಗೆ ಇಮೇಜ್ ಬೇಕು ಹ್ಮ್. ಫ್ರಮ್ ದ ಸ್ಕೈ, ರೈಟ್. ಎನ್ ಐ ಇನ್ ದ ಸ್ಕೈ ಎನಿವೇರ್. ಹ್ಮ್. ಆದರೆ ಐ ಇನ್ ದ ಸ್ಕೈದ್ ವ್ಯಾಲ್ಯೂ ಯಾರಿಗೆ ಜಾಸ್ತಿ ಇರೋದು? ಕಮರ್ಷಿಯಲ್ನವರಿಗೆ. ಹ್ಮ್. ಆ್ಯಂಡ್ ಕಮರ್ಷಿಯಲ್ ಪ್ಲೇಯರ್ಸ್ ಯಾರೆಲ್ಲ ಈಗ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಿಗ್ ಇಂಡಸ್ಟ್ರೀಸ್ ಅಂದರೆ ಅಗ್ರಿಕಲ್ಚರ್, ಇನ್ಶೂರೆನ್ಸ್, ಆಯಿಲ್ ಆ್ಯಂಡ್ ಗ್ಯಾಸ್, ಶಿಪ್ಪಿಂಗ್, ಲಾಜಿಸ್ಟಿಕ್ಸ್ ಇದೆ. ಬಟ್ ದೀಸ್ ಆರ್ ದ ಬಿಗ್ 5 ಪ್ಲೇಯರ್ಸ್. ಓಕೆ. ಇವರದೆಲ್ಲ ಇರುವ ಆಪರೇಷನ್ಸ್ ಗ್ರೌಂಡಲ್ಲಿ ಫಿಕ್ಸ್ಡ್ ಪಾಯಿಂಟ್ಸ್. ಆ್ಯಂಡ್ ಇವರದೆಲ್ಲ ಪೂರ ನೆಟ್ ಸರ್ಫೇಸ್ ಏರಿಯಾ ವೈಸ್ ನೋಡಿದರೆ ಇಟ್ ಈಸ್ ಸಮ್ವೇರ್ ಅರೌಂಡ್ 1% ಆಫ್ ಅರ್ತ್ಸ್ ಮೆಷರೇಬಲ್ ಸರ್ಫೇಸ್. ರೈಟ್. ಇವರೆಲ್ಲ ಎಲ್ಲೆಲ್ಲಿದ್ದಾರೆ ನಮ್ಗೆ ಗೊತ್ತು. ಹ್ಮ್. ರಿಫೈನರೀಸ್ ರಾತ್ರೋರಾತ್ರಿ ಶಿಫ್ಟ್ ಆಗಲ್ಲ, ಹ್ಮ್. ಅಲ್ಲೇ ಇರ್ತಾರೆ. ಪೈಪ್ಲೈನ್ಸ್ ಒಂದು ವಾರದಲ್ಲಿ ಚೇಂಜ್ ಆಗುವಂಥದ್ದಲ್ಲ. ಒಮ್ಮೆ ಅವ್ರು ಕೇಪೆಕ್ಸ್ ಹಾಕಿದ್ರೆ ಇಟ್ ವಿಲ್ ಸ್ಟೇ ದೇರ್ ಫಾರ್ ಅಟ್ ಲೀಸ್ಟ್ 10 years. ರೈಟ್. ಈಗ ಇಂಥ ಫಿಕ್ಸ್ಡ್ ಪಾಯಿಂಟ್ಸ್ ಅಲ್ಲಿ ಇಫ್ ಐ ಕ್ಯಾನ್ ಬಿ ದ್ಯಾಟ್ ಡೇಟಾ ಸೋರ್ಸ್ ಇನ್ ದ ಸ್ಕೈ ಹ್ಮ್. ದಟ್ ಕ್ಯಾನ್ ಝೂಮ್ ಇನ್, ಈಗ ಕೆಳಗಿಟ್ಕೊಂಡು ಫೋನ್ ಇಂದ ಇಮೇಜ್ ತೆಗೆದ್ರೆ ಅದೇ ರೆಸಲ್ಯೂಷನ್ ಅಲ್ಲಿ ಹ್ಮ್. ನಾವು ಮೇಲೆಯಿಂದ ಮಾಡಿದ್ರೆ ಹ್ಮ್. ಇಲ್ಲಿ CCTV ಕ್ಯಾಮರಾ ಹಾಕಿ ಅಥವಾ ಬೈ ದ ವೇ CCTV ಕ್ಯಾಮರಾಸ್ ಅಲ್ಲಿ ಯಾವ್ದು ಯೂಸ್ ಮಾಡಬೇಕು? ನಮ್ಮ ಮಾಮೂಲಿ CCTV ಕ್ಯಾಮರಾ ಆಗಲ್ಲ, ಯಾಕಂದ್ರೆ ಇವರೇನೋ ಆಯಿಲ್ ಆ್ಯಂಡ್ ಗ್ಯಾಸ್ ರಿಫೈನರಿ. ಹೌದು. ನೀವಲ್ಲಿ ಯೂಸ್ ಮಾಡಬೇಕಾಗಿರೋದಕ್ಕೆ ಎಷ್ಟೋ ಸರ್ಟಿಫಿಕೇಶನ್ಸ್ ಇದೆ ಹ್ಮ್. ಆನ್ ಗ್ರೌಂಡ್. ಸೊ ಇಟ್ಸ್ ನಾಟ್ ಚೀಪ್ ಆಸ್ ವೆಲ್. ರೈಟ್. ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ನೀವು ಆನ್ ಗ್ರೌಂಡ್ ಕ್ರೂಸ್ ಇಡಬೇಕು. ಹ್ಮ್. ಅಂಡ್ ದೆನ್ ಡೇಟಾ ಸಿಕ್ಕಿದ್ ಅದೇ ಯು ಕಾಂಟ್ ಹ್ಯಾವ್ ಹ್ಯೂಮನ್ಸ್. ಹ್ಮ್. ಜನರು ಕೂತ್ಕೊಂಡು ಓಕೆ ಇಲ್ಲಿ ಇದಾಗ್ತಾ ಉಂಟಂತ ನೋಡಲ್ಲ. ಹ್ಮ್. ಯು ಹ್ಯಾವ್ ಟು ರೈಟ್ ಸಾಫ್ಟ್ವೇರ್ ಆನ್ ಟಾಪ್ ಆಫ್ ಇಟ್. ಸೊ ಇಟ್ಸ್ ಅ ಲಾಟ್ ಆಫ್ ಇನ್ಫ್ರಾ ಕಾಸ್ಟ್ ಫಾರ್ ದೆಮ್ ಆಸ್ ವೆಲ್. ರೈಟ್. ನಾವೆಂತ ಮಾಡಿದಂದ್ರೆ ನಾವು ಇದು ನೋಡ್ತಾ ಇರುವಾಗ ನನ್ನ ಪರ್ಸನಲ್ ಜರ್ನಿಯಲ್ಲಿ ಐ ವಾಸ್ ಗ್ರಾಜುಯೇಟಿಂಗ್ ಕಾಲೇಜ್. ಹ್ಮ್. ಅಂಡ್ ಆಗ ನಾನು ಐ ಹ್ಯಾವ್ ಬಿನ್ ಬಿಲ್ಡಿಂಗ್ ಏರ್ಕ್ರಾಫ್ಟ್ಸ್ ಫಾರ್ ಲೈಕ್ ಲಾಸ್ಟ್ 10 years ಆಫ್ ಮೈ ಲೈಫ್. ಓಕೆ. ಯಾಕಂದ್ರೆ ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಫಸ್ಟ್ RC ಏರ್ಕ್ರಾಫ್ಟ್ ಕಟ್ಟಿದ್ದೆ. ಹೌದಾ? ಹಾ. ಹ್ಮ್. ಸೊ ಲೈಕ್ ಅಲ್ಲೇ ಮಂಗಳೂರಲ್ಲಿ ಎಷ್ಟೆಲ್ಲ ಕಾಂಪೋನೆಂಟ್ ಸಿಗ್ತಾ ಇತ್ತು ತಗೊಂಡು ಚಿಕ್ಕ ಮ್ಯಾನ್ಯಲ್ ಏರ್ಕ್ರಾಫ್ಟ್, ನಥಿಂಗ್ ಫ್ಯಾನ್ಸಿ, ಬಟ್ ಐ ಮೀನ್ ದಟ್ ಇಸ್ ವೆನ್ ಇಟ್ ಕ್ಲಿಕ್ಡ್. ಓಕೆ. This is my love. ಹ್ಮ್. ಹ್ಮ್. So since then I have been building, and in college as well I was involved in a lot of ಎಂತ ಹೇಳೋದು ಏರೋ ಮಾಡಲಿಂಗ್ ಮತ್ತೆ ಏರಿಯಲ್ ರೋಬೋಟಿಕ್ಸ್ ಕ್ಲಬ್ ನ ಕೋರ್ ಟೀಮ್ ಅಲ್ಲಿ ಇದ್ದೆ. ಪೇಟೆಂಟ್ಸ್ ಎಲ್ಲ ಸಿಕ್ಕಿದೆ. ಓಕೆ. ಅಲ್ಲಿ ಏರೋ ಮಾಡಲಿಂಗ್ ಕಲ್ಚರ್ ಪೋಸ್ಟ್ ಕೋವಿಡ್ ಇಟ್ ಹ್ಯಾಡ್ ಡೈಡ್. ರೈಟ್. ನಮ್ಮ ಸೀನಿಯರ್ಸ್ ಎಲ್ಲ ಗ್ರಾಜುಯೇಟ್ ಆಗಿದ್ರು. ನಾವು ಬಂದದ್ದು ಕಾಲೇಜಿಗೆ 2022 ಅಲ್ಲಿ, ಸೆಕೆಂಡ್ ಇಯರ್, ಹಾಫ್ ವೇ ಥ್ರೂ ಸೆಕೆಂಡ್ ಇಯರ್. ಹ್ಮ್. ಬಂದು ನೋಡ್ತೇವೆ ಎಲ್ಲ ಇನ್ಫ್ರಾ ಇದೆ, ನಮ್ಗೆ ಹೇಳಿಕೊಡೋರು ಯಾರಿಲ್ಲ. ಹ್ಮ್. ಅಂಡ್ ದಿಸ್ ಇನ್ಫ್ರಾ ವಾಸ್ ಲೈಕ್ ಬಿಗ್, ಲೈಕ್ ಹ್ಮ್. ಅವರೆಲ್ಲ ನಮ್ಮ ಕ್ಲಬ್ ಇದು ಪೂರ 1-2 crores ಆಫ್ ಹ್ಮ್. ಇನ್ಫ್ರಾ ಅವೈಲೇಬಲ್ ದೇರ್, ಅಂಡ್ ವಿ ಆರ್ ಕಿಡ್ಸ್ ಗೆಟಿಂಗ್ ಟು ಪ್ಲೇ ವಿತ್ ಇಟ್. ಹ್ಮ್. ಅಂಡ್ ಐ ಥಿಂಕ್ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಆದ್ರೆ, Okay. ಬಿಕಾಸ್ ವಿ ಲರ್ನ್ಡ್ ಫ್ರಮ್ ಸ್ಕ್ರಾಚ್ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್, ಹ್ಮ್. ಹೇಗೆ ಅಪ್ಲೈ ಮಾಡೋದು. ವಿ ಹ್ಯಾಡ್ ಲೈಕ್ ಅ ಸಫಿಸ್ಟಿಕೇಟೆಡ್ ಡಿವೈಸ್. ಹ್ಮ್. ವಿ ರಿಯಲೈಸ್ ದೇರ್ ಆರ್ 10 different ways to use it to make a product 10 times better. ಓಕೆ. ಇದೆಲ್ಲ ಇನ್ಸೈಟ್ಸ್ ನಾವು ಅದ್ರ ಜೊತೆ ಕೆಲಸ ಮಾಡಿದಕ್ಕೋಸ್ಕರ ನಮಗೆ ಸಿಕ್ಕಿದೆ ಅದು. ರೈಟ್. ಸೊ looking at all of this background and this, and like looking at different sectors, ಹ್ಮ್. ಈಗ ಮೆಡಿಕಲ್ ಡೆಲಿವರಿ ಆಗಲಿ, ಡ್ರೋನ್ ಕಂಪನೀಸ್ ಇದೆ ಅಲ್ಲಿ, ಹ್ಮ್. ಏರ್ಕ್ರಾಫ್ಟ್ ಕಂಪನೀಸ್ ಇದ್ದಾರೆ. ಪ್ರೈಮರ್ಲಿ ಡ್ರೋನ್ ಕಂಪನೀಸ್, ಹ್ಮ್. ಕ್ವಾಡ್ ಕಾಪ್ಟರ್ಸ್, ಇದು VTOL ಏರ್ಕ್ರಾಫ್ಟ್ಸ್ ಅಂತದೆಲ್ಲ ಯೂಸ್ ಮಾಡಿ Right. ಡೆಲಿವರ್ ಮಾಡೋರು. ಆದರೆ ಆ ಸೆಕ್ಟರ್ ವಾಸ್ ಆಲ್ರೆಡಿ ಸ್ಯಾಚುರೇಟೆಡ್. ತುಂಬ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಈಗ 200-300 ಡ್ರೋನ್ ಕಂಪನೀಸ್ ಇದೆ. ಹ್ಮ್. ಡ್ರೋನ್ ಅಂತ ವೆನ್ ಐ ಸೆ ಡ್ರೋನ್ ಅಂದರೆ ಕ್ವಾಡ್ ಕಾಪ್ಟರ್, ಚಿಕ್ಕ ಪುಟ್ಟದಿಂದ ಬಿಗ್ ಆಸ್ ವೆಲ್, ಡಸಂಟ್ ಮ್ಯಾಟರ್, ಬಟ್ anyone who's building like a VTOL Right. or a quadcopter, that is whom I consider drone. Hmm. But aircraft companies per se, like where they're building complex systems integrations at scale, and wing scale ಅಂದ್ರೆ ನಾ ಹೇಳಿದ್ರೆ ನಮ್ದು ಈಗ ಇರುವ ಪ್ರಾಡಕ್ಟ್ Hmm. 8 meter ವಿಂಗ್ ಸ್ಪ್ಯಾನ್, ಹೌದಾ? 8 ಮೀಟರ್. 8 meter. Hmm. Length of the body is 4 meters. ಓಕೆ. It is a proper airplane. ಹ್ಮ್. ಹ್ಮ್. ಅದಕ್ಕೆ ಟೇಕ್ ಆಫ್ ಮಾಡ್ಲಿಕ್ಕೆ ರನ್ವೇ ಬೇಕು, ಏರ್ ಸ್ಟ್ರಿಪ್ ಬೇಕು. ಓಕೆ. It can carry 50 to 250 kgs ಓಕೆ. ಪೇಲೋಡ್. payload. Hmm. And it can stay in there for 10 to 24 hours. ಓಕೆ. 24 hours ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಮಾಡ್ತದೆ. ಈಗ ಹ್ಮ್. ಮಾಡಿರೋದು ನಾವು ಒಂದು ಸ್ವಲ್ಪ ಸ್ಕೇಲ್ ಡೌನ್ ಮಾಡಿ ಯೂಸ್ ಕೇಸಸ್ ತುಂಬಾ ಬರ್ತಾ ಇತ್ತು. ಹ್ಮ್. ಸೊ ನಮಗೆ ಇಮಿಡಿಯೇಟ್ ಆಗಿ ಏನಾದ್ರು ಒಂದು ಏರ್ಕ್ರಾಫ್ಟ್ ಮಾಡಿ ಯೂಸ್ ಮಾಡಿ ಫಾರ್ ಕಸ್ಟಮರ್ ಡಿಮಾಂಡ್, ಹ್ಮ್. ಅಂಡ್ ವಿ ಬಿಲ್ಡ್ ದಿಸ್ ಏರ್ಕ್ರಾಫ್ಟ್. ಕ್ಯಾನ್ ಇಟ್ ಕ್ಯಾರಿ ಹ್ಯೂಮನ್ಸ್? ಅದು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಬೋದಾ? ನಾವು ಟಾರ್ಗೆಟ್ ಮಾಡುವ ಸೆಕ್ಟರ್ ಅದಲ್ಲ. ಅದಲ್ಲ. ನಾವು ಯೂಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಲೈಕ್ ಅರ್ತ್ ಅಬ್ಸರ್ವೇಷನ್, ಯಾಕೆ ನಾವು ಇಳ್ದದಂದ್ರೆ ಈ ಪ್ರಾಡಕ್ಟ್ ಪ್ರೈಮರ್ಲಿ ಯೂಸ್ ಆಗಿರೋದು ಈಗ ಡಿಫೆನ್ಸ್ ಅಲ್ಲಿ. ಹ್ಮ್. ಹ್ಮ್. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಪೋಸಿಷನ್ ಟು ಬಿಲ್ಡ್ ಇಟ್ ಫಾರ್ ಡಿಫೆನ್ಸ್. ರೈಟ್. ಆದ್ರೆ ಈ ಡಿಫೆನ್ಸ್ ನವ್ರು ಯೂಸ್ ಮಾಡೋದು ಯಾಕಿದೆ ಹ್ಮ್. ಆ ಕ್ವಶನ್ ಕೇಳಿದಾಗ ಅದರ ಮೇಲೆ ಕ್ಯಾಮರಾಸ್ ಇದೆ ಆ ಏರ್ಪ್ಲೇನ್ ಮೇಲೆ. ಅದು 20,000 ಅಡಿ ಅಥವಾ 45,000 ಅಡಿಯಲ್ಲಿ ಹಾರ್ತಾ ಇರ್ತದೆ. ಹ್ಮ್. ಅಲ್ಲಿಂದ ನಾವು ಝೂಮ್ ಮಾಡಿದಾಗ ಹ್ಮ್.
ನಮ್ಗೆ ಸೆಂಟಿಮೀಟರ್ ಲೆವೆಲ್ ರೆಸಲ್ಯೂಷನ್ ಸಿಗ್ತದೆ, ಹ್ಮ್. ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ದೆಮ್ ಹ್ಮ್. ಮಿಲಿಟರಿಯಲ್ಲಿ. ಅವರಿಗೆ ಅವ ಫೋನ್ ಇಟ್ಕೊಂಡಿದಾನೋ ಅಥವಾ ಗನ್ ಇಟ್ಕೊಂಡಿದಾನೋ, ಜಾಕೆಟ್ ಅಥವಾ ಬಾಂಬ್ ವೆಸ್ಟ್ ಎಲ್ಲ ಕಾಣ್ತದೆ. ಕಾಣ್ತದೆ. ಕಾರಲ್ಲಿ ಯಾವ ತರ ಕಾರ್ ಹಿಂದ್ಗಡೆ ಪೆಟ್ರೋಲ್ ಕ್ಯಾನ್ಸ್ ಇರೋದು ಅಥವಾ ಬಾಂಬ್ ಎಲ್ಲ ಗೊತ್ತಾಗ್ತದೆ ಅದರಲ್ಲಿ. ಅಂಡ್ ಯು ಕ್ಯಾನ್ ಹ್ಯಾವ್ ಮಲ್ಟಿಸ್ಪೆಕ್ಟ್ರಲ್ ಆಸ್ ವೆಲ್. Right. ಆಪ್ಟಿಕಲ್ ಮಾತ್ರ ಅಲ್ಲ, ಇನ್ಫ್ರಾರೆಡ್ ಹೀಟ್ ಸಿಗ್ನೇಚರ್ ಸಿಗ್ತದೆ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಎಲ್ಲ, ಮರ ಅಡಿಗಡೆ ಅಂತ ನಡೀತಾ ಉಂಟು ಎಲ್ಲ ಗೊತ್ತಾಗ್ತದೆ. ಹ್ಮ್. ಇಂಥ ಟೆಕ್ನಾಲಜಿ ಆಲ್ರೆಡಿ ಇದೆ, ಹ್ಮ್. ಆದ್ರೆ ಸ್ಯಾಟಲೈಟ್ಸ್ ಅಲ್ಲಿ ಇದೆ. Okay. ಕ್ಯಾಮರಾಸ್ ಎಲ್ಲ ಸ್ಯಾಟಲೈಟ್ಸ್ ಅಲ್ಲಿ ಹಾಕಿ ಮಾಡ್ತಾ ಇದ್ದಾರೆ ಕಂಪನೀಸ್. ಯಾಕೆ ಸ್ಯಾಟಲೈಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ದ ಬೆಸ್ಟ್ ವೇ ಟು ಡೂ, ಚೀಪೆಸ್ಟ್ ವೇ ಟು ಡೂ ಇಟ್ ರೈಟ್ ನೌ. ಹ್ಮ್. ಸ್ಯಾಟಲೈಟ್ ಕಂಪನಿ ಸ್ಪೇಸ್ ಎಕ್ಸ್ ಹ್ಯಾಸ್ ಮೇಡ್ ಇಟ್ ವೆರಿ ಈಸಿ. ಹ್ಮ್. ಅದಕ್ಕೆ ಅವರು ನಾವು ಕ್ಯಾಮರಾ ಮಾಡಿದ್ದೇವೆ, ನಂಗೆ ಮೇಲೆ ಹಾಕ್ಬೇಕು. ಹ್ಮ್. ಡ್ರೋನ್ ಆದ್ರೆ 15 ನಿಮಿಷ ಆಗ್ತದೆ, ಇಳಿತದೆ. ತುಂಬಾ ಇನ್ಫ್ರಾ ಕಾಸ್ಟ್ ಅದರಲ್ಲಿ ಸಹ ಇದೆ. ನೀವು ಒಂದು 10,000 ಡ್ರೋನ್ ಕಟ್ಟಬೇಕು, ಆಗ ಯು ವಿಲ್ ಬಿ ಏಬಲ್ ಟು ಡಿಪ್ಲಾಯ್ ಯೋರ್ ಸೆಲ್ಫ್ ಎಲ್ಲ ಅಕ್ರಾಸ್ ಇಂಡಿಯಾ ಅಟ್ ಲೀಸ್ಟ್ ಹ್ಮ್. ಪ್ರಾಪರ್ಲಿ ಹ್ಮ್. ಟು ಡೂ ಎನಿ ಸಾರ್ಟ್ ಆಫ್ viable earth observation. Right. Satellites is like the cheapest option. ಹ್ಮ್. ಮಧ್ಯದಲ್ಲಿರೋದು ಏರ್ಕ್ರಾಫ್ಟ್ಸ್ ಅನ್ಮ್ಯಾನ್ 40 to 50,000 ಫೀಟ್ ಅಲ್ಲಿ ಹಾರುವಂಥದ್ದೆಲ್ಲ, ಅದೆಲ್ಲ there are only four to five companies in the world who build these kind of aircraft, Right. and ಎಲ್ಲ ಮಿಲಿಟರಿಗೆ ಮಾಡ್ತಿದ್ದಾರೆ. ಹ್ಮ್. ಸೊ ಟೆಕ್ನಿಕಲಿ ಈ ಕಂಪನೀಸ್ನ ತಲೆಯಲ್ಲಿ ಇದು ಇಲ್ವೇ ಇಲ್ಲ ನಮ್ಗೆ ಆಪ್ಷನ್. ಹ್ಮ್. ಇಲ್ಲಿ ಕಮರ್ಷಿಯಲ್ ಆಪ್ಷನ್ನೇ ಇಲ್ಲ. ಸೊ ಇದತ್ತೋ ಮೇಲೆ ಸ್ಪೇಸ್, ಸೊ ದೇ ಚೂಸ್ ಸ್ಪೇಸ್. ನಾವು ರಿಯಲೈಸ್ ಮಾಡಿದೆ ಅಂತ ಅಂದ್ರೆ ದೀಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಆರ್ 20-25 ಇಯರ್ಸ್ ಓಲ್ಡ್. ಹ್ಮ್. ಬಟ್ ಅಗೇನ್ 20-25 ಇಯರ್ಸ್ ಅಲ್ಲಿ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ ಅಂದ್ರೆ ವಿ ಕ್ಯಾನ್ ಯೂಸ್ ಡಿಫರೆಂಟ್ ಮೆಟೀರಿಯಲ್ಸ್, ಅಂಡ್ ದೇರ್ ಹ್ಯಾಸ್ ಬಿನ್ ಇಟ್ರೇಷನ್ಸ್, ದೇರ್ ಹ್ಯಾಸ್ ಬಿನ್ ಇನೋವೇಷನ್ ಹ್ಯಾಪ್ನಿಂಗ್. ಒಂದು ನಾವು ನಮ್ದು ಇನೋವೇಷನ್ ಎಂತಂದ್ರೆ ನಾವು ಒಂದು ಪರ್ಟಿಕ್ಯುಲರ್ ಟೆಕ್ನಾಲಜಿ ಮೇಲಲ್ಲ, ಹ್ಮ್. ವಿ ಯೂಸ್ ಡಿಫರೆಂಟ್ ಟೆಕ್ನಾಲಜೀಸ್. ಲೈಕ್ ಎಲೆಕ್ಟ್ರಾನಿಕ್ಸ್ ಆಗಲಿ, ಅಲ್ಲಿ ಸಹ ನಾವು ಸಮ್ ಆಫ್ ಇಟ್ ಆರ್ ಬಿಲ್ಟ್ ಇನ್ ಹೌಸ್, ಸಮ್ ಆಫ್ ದ ಥಿಂಗ್ಸ್ ವಿ ಇಂಪೋರ್ಟ್, ಲೈಕ್ ಕಾಂಪೋನೆಂಟ್ಸ್, ಸಬ್ ಕಾಂಪೋನೆಂಟ್ಸ್ ಆರ್ ಸಮಥಿಂಗ್ ವಿ ಇಂಪೋರ್ಟ್ ಅಂಡ್ ವಿ ಅಸೆಂಬಲ್ ಇಟ್ ಇನ್ ಹೌಸ್. ಇದೆಲ್ಲ ಒಟ್ಟಿಗೆ ಮಾಡಿದಾಗ ವಿ ಕ್ಯಾನ್ ಬಿಲ್ಡ್ ಅ ರಿಯಲಿ ಗುಡ್ ಏರ್ಕ್ರಾಫ್ಟ್ ದಟ್ ಕ್ಯಾನ್ ಗಿವ್ ದ ಸೇಮ್ ಫೀಚರ್ಸ್ Right. ಈ ಅಮೆರಿಕನ್ ಕಂಪನೀಸ್ ಅಥವಾ ಇಸ್ರೇಲಿ ಕಂಪನೀಸ್ ಯಾವ್ದು ಕೊಡ್ತದೆ, ಬಟ್ ಅಟ್ ಅ ಫ್ರಾಕ್ಷನ್ ಆಫ್ ಅ ಕಾಸ್ಟ್, ಆಪರೇಷನ್ ಕಾಸ್ಟ್, ಬಿಕಾಸ್ ವಿ ಹೋಲ್ಡ್ ದ ಸ್ಟ್ಯಾಕ್. ಪೂರಾ ಏರ್ಕ್ರಾಫ್ಟ್ ಬಿಲ್ಡ್ ಮಾಡೋ ಸ್ಟ್ರಕ್ಚರ್ಸ್ ಇಂದ ಇಟ್ಕೊಂಡು, ಏವಿಯಾನಿಕ್ಸ್ ಇಂದ ಇಟ್ಕೊಂಡು, ಟೆಲಿಕಮ್ಯುನಿಕೇಶನ್ ಟೆಲಿಕಾಮ್ಸ್ ಆಗಲಿ ಅಥವಾ ಪೇಲೋಡ್ ಆಪ್ಟಿಕಲ್ ಯಾವ್ದು ಹಾಕ್ತದೆ ಎಲ್ಲ ನಾವು ಕಂಟ್ರೋಲ್ ಮಾಡಿದಾಗ Right. ವಿ ಕ್ಯಾನ್ ಡಿಸೈನ್ ಇಟ್ ಫಾರ್ ದ ಎಂಡ್ ಯೂಸ್ ಕೇಸ್ ವೆರಿ ವೆಲ್. ನಾವು ಅದನ್ನು ಮಾಡ್ತಾ ಇದ್ದೇವೆ. ಅಂಡ್ ಈಗ ಮಿಲಿಟರಿ ಅವ್ರು ಯೂಸ್ ಕೇಸ್ ಮಾಡೋದು ನಾ ಹೇಳಿದೆ ಅಲ್ಲ, ನಿಮ್ಗೆ ಕಾಣ್ತದೆ ಸೆಂಟಿಮೀಟರ್ ಲೆವೆಲ್ ಅಲ್ಲಿ. Right. ಇದು ಕಮರ್ಷಿಯಲ್ನವರಿಗೆ ಇದ್ರೆ, ಹ್ಮ್. ಅಂಡ್ ಒಂದು ಇಮೇಜ್ ಅಲ್ಲ, ವಿತ್ ಸ್ಯಾಟಲೈಟ್ ಇಂದ ಸಿಗುವಂಥದ್ದು ಒಂದು ಇಮೇಜ್. ನಿಮಗೆ ಒಂದು ಇಮೇಜ್ ಪ್ರತಿ 12 ಗಂಟೆ ಅಥವಾ 24 ಗಂಟೆಗೆ ಒಂದು ಇಮೇಜ್ ಸಿಗ್ತದೆ. ಈಗ ನಿಮಗೆ ಆ ಒಂದು ಇಮೇಜ್ ಇಂದ ಎಷ್ಟು ಯಾಕಂದ್ರೆ ವ್ಯಾಲ್ಯೂ ಅದು ಸುತ್ತೊಳಿತಾ ಸುತ್ತಾಡ್ತಾ ಇರ್ಬೇಕು. ಇರ್ತಲ್ಲ. ಹ್ಮ್. ಇಫ್ ಯು ಕುಡ್ ಗೆಟ್ ಅ 24 hours ಟೈಮ್ ಲ್ಯಾಬ್ಸ್ ಆಕಾಶದಿಂದ ಅಟ್ ದಿಸ್ ಲೆವೆಲ್, ಜನರೆಂತ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ನಿಮ್ ಕಾಂಟ್ರಾಕ್ಟರ್ಸ್ SOP ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ, ಹ್ಮ್. ನಿಮ್ದು ರಿಫೈನರಿ ಎಕ್ವಿಪ್ಮೆಂಟ್ ಅನ್ನ ಸರಿಯಾಗಿ ಯುಟಿಲೈಸೇಷನ್ ನಡೀತಾ ಇದೆಯಾ ಇಲ್ವಾ, ಹ್ಮ್. ನಿಮ್ಮ ಇರುವ ಕೇಪೆಕ್ಸ್ ಇಸ್ ಇಟ್ ಬಿಂಗ್ ಆಪ್ಟಿಮೈಸ್ಡ್ ಪ್ರಾಪರ್ಲಿ, ಹ್ಮ್. ಇನ್ಶೂರೆನ್ಸ್ ನವರಿಗೆ 6 months ಅಲ್ಲಿ ಈ ಏರಿಯಾದಲ್ಲಿ ಫ್ಲಾಶ್ ಫ್ಲಡ್ಸ್ ಬಂದಿದೆಯಾ, ರೋಡ್ ಸರಿ ಇದೆ. ಐ ಟಾಕಿಂಗ್ ಅಬೌಟ್ ಡೈವರ್ಸ್ ಯೂಸ್ ಕೇಸಸ್. Right. ಆಲ್ ಆಫ್ ದಿಸ್ ಡೇಟಾ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಬೈ ಅಸ್, ಹ್ಮ್. ಅಂಡ್ ಇದರ ಪ್ರೈಸಿಂಗ್ ಸ್ಯಾಟಲೈಟ್ಸ್ಗಿಂತ ಚೀಪರ್. Right. ಯಾಕಂದ್ರೆ ನಾವು ಆಪ್ಟಿಮೈಸ್ ಮಾಡೋದು ನಮ್ ಅಂದ್ರೆ ಏರೋಸ್ಪೇಸ್ ಅಲ್ಲಿ ಅಂತ ವೆಯ್ಟ್ ಹ್ಮ್. ವೆಯ್ಟ್ ಇಸ್ ದ ಹೋಲ್ ಗೇಮ್. ನೀವು ಎಷ್ಟು ಕಡಿಮೆ ವೆಯ್ಟ್ ಅಲ್ಲಿ ಎಷ್ಟು ಜಾಸ್ತಿ ಎತ್ಕೊಂಡು ಹೋಗ್ಬೋದು, ಎಷ್ಟು ದೂರ ಎತ್ಕೊಂಡು ಹೋಗ್ಬೋದು, ಅಷ್ಟು ಜಾಸ್ತಿ ದಟ್ಸ್ ಹೌ ಮಚ್ ಮನಿ ಯು ಕ್ಯಾನ್ ಮೇಕ್. Right. ಅದೆಲ್ಲ ಆಲ್ ಆಫ್ ದಿಸ್ ಥಿಂಗ್ಸ್ ಕಮಿಂಗ್ ಟುಗೆದರ್ ಅಟ್ ದ ರೈಟ್ ಟೈಮ್, ಅಂಡ್ ಐ ರಿಯಲೈಸ್ಡ್ ಓಕೆ, ಹ್ಮ್. ನಾನ್ ಕ್ಯಾನ್ ಐ ಬಿಲ್ಡ್ ದಿಸ್ ಏರ್ಕ್ರಾಫ್ಟ್. ಫಸ್ಟ್ ಥಿಂಗ್ ನಾನು ಡಿಸೈನ್ ಮಾಡಿದೆ, ಪ್ರೊಫೆಸರ್ಸ್ ಹತ್ರ ಹೋದ, IIT ಮದ್ರಾಸಲ್ಲಿ ಇರುವಾಗ ಮಾತಾಡಿದೆ, ಇಟ್ಸ್ ನಾಟ್ ಇಂಪಾಸಿಬಲ್. ಹ್ಮ್. ದಟ್ ವಾಸ್ ಆಲ್ ಐ ವಾಂಟೆಡ್ ಟು ಹಿಯರ್. ಹ್ಮ್. ಕಷ್ಟ ಇದೆ ಹೌದು, ಎಲ್ಸ್ ಇಲ್ಲದ್ರೆ ಯಾರು ಬೇಕಿದ್ರೆ ಮಾಡ್ಬೋದು. Right. ಸೊ ಲುಕಿಂಗ್ ಎಟ್ ದ್ಯಾಟ್ ಅಂಡ್ ಮಾರ್ಕೆಟ್ ಕಮಿಂಗ್ ಟುಗೆದರ್, ಪರ್ಫೆಕ್ಟ್ಲಿ ಪೊಸಿಷನಿಂಗ್, ಲೆಟ್ ಅಸ್ ಡೂ ಇಟ್. ಐ ಮೀನ್ ಕಾಲೇಜಲ್ಲೇ ನಾ ಶುರು ಮಾಡಿದೆ. ಕಾಲೇಜ್ ಫಸ್ಟ್ ಅದೇ ನಾ ಹೇಳಿದೆ ಅಲ್ಲ ನಿಮಗೆ, ಮಿಲಿಟ್ರಿಯಲ್ಲಿ ನೋಡ್ತಾ ಇದ್ದೆ. Right. ಅಲ್ಲಿ ಇಟ್ ವಾಸ್ ಇನ್ ಕಾಲೇಜ್, ಅಂಡ್ ದೆನ್ ವೆನ್ ಐ ಗ್ರಾಜುಯೇಟೆಡ್ ಈ ಅರ್ತ್ ಅಬ್ಸರ್ವೇಷನ್ ಆಪರ್ಚುನಿಟಿ ವಾಸ್ ವೇ ಬಿಗ್. ಹ್ಮ್. ಮತ್ತೆ ಇದರಿಂದ ಈಗ ಇರುವ $10 billion ಇಂಡಸ್ಟ್ರಿಯನ್ನ ವಿ ಕ್ಯಾನ್ ಮೇಕ್ ಇಟ್ $100 billion or $500 billion ಇಂಡಸ್ಟ್ರಿ ಬಿಕಾಸ್ ಆಫ್ ದ ವ್ಯಾಲ್ಯೂ ಆಫ್ ದ ಡೇಟಾ. Right. ಅದೇ ನಮ್ಮ ಮೇನ್ ಮೋಟಿವ್. ಹ್ಮ್. ನಾವು ತಗೊಳ್ಳೋ ಡೇಟಾದಿಂದ ಎಷ್ಟು ಎಫಿಷಿಯಂಟ್ ಮಾಡ್ಬೋದು ನಮ್ಮ ಕಸ್ಟಮರ್ನ ಆಪರೇಷನ್ಸ್, ಅವ್ರ ಎಷ್ಟು ಕಾಸ್ಟ್ ರಿಡ್ಯೂಸ್ ಮಾಡ್ಬೋದು ಕಸ್ಟಮರ್ಗೆ, ಆ ಲೆನ್ಸ್ ಇಂದ ನೋಡಿ ವಿ ಬಿಲ್ಟ್ ಎವ್ರಿಥಿಂಗ್ ಆನ್ ಟಾಪ್ ಆಫ್ Right. ಇಟ್. ಅದೇ ಆರ್ಕ್ಟಸ್ ಈಗ ಇರೋದು. Okay. Nice. ಹ್ಮ್. ದಟ್ ಈಸ್ ಹೌ ವಿ ಥಿಂಕ್ ಅಬೌಟ್ ಇಟ್. ಬಟ್ So, ಇದು ಈ ಆಕ್ಟರ್ಸ್ ನೀವು ಹೇಳಿದ್ರಿ ಏನ್ ಮಾಡುತ್ತೆ ಅಂತ, ಹಾ. ಏನಕ್ಕೆ ಮಾಡಿದೀರಾ ಅಂತ ಹೇಳಿದ್ರಿ. ಹೌದು. ಈಗ ನಿಮ್ಮ ಕಂಪ್ನಿದು ಏರ್ಕ್ರಾಫ್ಟ್ ಆಲ್ರೆಡಿ ರೆಡಿ ಇದೆಯಾ? ಫಸ್ಟ್ ಕ್ವಶನ್. ಸೆಕೆಂಡ್, ಅಲ್ಟಿಮೇಟ್ಲಿ ನೀವು ಸ್ಯಾಸ್ ಮಾಡಲ್ ಇದು ಮಾಡ್ತೀರಾ ಅಥವಾ ನೀವು ಯಾರಿಗಾದ್ರೂ ಸೇಲ್ ಏರ್ಕ್ರಾಫ್ಟ್ ನೇ ಸೇಲ್ ಮಾಡೋ ಪ್ಲಾನ್ ನಿಮ್ದು? ಓಕೆ.
ಮೂರನೇದಾಗಿ ವಿಚ್ ಆರ್ ದ ಕಾಮನ್ ಬಯರ್ಸ್, ಹೂ ಆರ್ ದ ಕಾಮನ್ ಬಯರ್ಸ್ ಹೇಳ್ಬೋದಾ? ಈಗ ವಾಟ್ ವಿ ಹ್ಯಾವ್ ನಾವು ಈಗ ಈ ಏರ್ಕ್ರಾಫ್ಟ್ ಬಿಲ್ಡ್ ಮಾಡೋದು ಇಸ್ ಅ ಕಾಂಪ್ಲೆಕ್ಸ್ ಚಾಲೆಂಜ್. ಆ್ಯಂಡ್ ನಮ್ದೀಗ ಫೈನಲ್ ಪ್ರಾಡಕ್ಟ್ ಯಾವುದು ನಾವು ಬಿಲ್ಡ್ ಮಾಡಿ ಡೇಟಾ ಕಲೆಕ್ಟ್ ಮಾಡ್ತೇವೆ, ಇಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್. ಓಕೆ. ಆದರೆ ಅದನ್ನು ಮುಟ್ಬೇಕಾದ್ರೆ ವಿ ಹ್ಯಾಡ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಈಗ ಏರ್ಕ್ರಾಫ್ಟ್ ಯಾಕೆ ಅಮೆರಿಕದವ್ರು ಬಿಲ್ಡ್ ಮಾಡ್ಬೋದು, ನಾವು ಯಾಕೆ ಬಿಲ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ, ಒನ್ ಥಿಂಗ್ ವಿಚ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಏರೋಸ್ಪೇಸಲ್ಲಿ ಇರೋ ಡಾಕ್ಯುಮೆಂಟೇಶನ್ ಎಲ್ಲ ಪಬ್ಲಿಕ್ಲಿ ಅವೈಲೇಬಲ್ ಇದೆ. ನಮಗೆ ಸೂಪರ್ಸಾನಿಕ್ ಫೈಟರ್ ಜೆಟ್ ಅಥವಾ ಸೂಪರ್ಸಾನಿಕ್ ಏರ್ಕ್ರಾಫ್ಟ್ ಅಥವಾ ಯಾವ್ದಾದ್ರು ಏರ್ಕ್ರಾಫ್ಟ್ ಬಿಲ್ಡ್ ಮಾಡಬೇಕಾದ್ರೆ ಪಬ್ಲಿಕ್ಲಿ ಲಿಟ್ರೇಚರ್ ಅವೈಲೇಬಲ್ ಇದೆ. ನಿಮಗೆ ಸ್ಪೇಸ್ ಶಟಲ್ ಕಟ್ಟಬೇಕಾದ್ರೆ ಅದರ ಇದು ಯಾವ್ದು ಕೆಮಿಸ್ಟ್ರಿ ಇದೆ, ರಾಕೆಟ್ ಬೂಸ್ಟರ್ ಒಳಗಿರುವಂಥದ್ದು ಎಲ್ಲ ಪಬ್ಲಿಕ್ಲಿ ಅವೈಲೇಬಲ್ ಇದೆ. ನೀವು ಬೇಕಾದ್ರೆ ಕಟ್ಲಿಕ್ಕೆ ಶುರು ಮಾಡ್ಬೋದು. ಆದರೆ ಅದರಲ್ಲಿ ಚಾಲೆಂಜ್ ಎಂತ ಅಂದರೆ, ಆಸ್ ಮಚ್ ಆಸ್ ಇಟ್ ಇಸ್ ಇಂಜಿನಿಯರಿಂಗ್, ಬಿಲ್ಡಿಂಗ್ ಎನ್ ಏರ್ಕ್ರಾಫ್ಟ್ ಇಸ್ ಆಲ್ಸೋ ಅನ್ ಆರ್ಟ್. ಯಾಕಂದರೆ ಲಾಟ್ ಆಫ್ ಲೈಕ್ ರೂಲ್ ಆಫ್ ಥಂಬ್, ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಕ್ಯಾನಿಸಮ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಲೈಕ್ ಇದು ಇಟ್ಸ್ ಲೈಕ್ ಅ ಹ್ಯೂಮನ್ ಬಾಡಿ. ಇಫ್ ಯು ಲುಕ್ ಆಟ್ ಅನ್ ಏರ್ಕ್ರಾಫ್ಟ್ ಸ್ಟ್ರಕ್ಚರ್ ಇದೆ, ಅದರ ಒಳಗಡೆ ನಿಮ್ಮದು ಪ್ರೊಪಲ್ಷನ್ ಸಿಸ್ಟಮ್, ಅದನ್ನು ನೀವು ಅದರ ಒಳಗಡೆ ಎಂಬೆಡ್ ಮಾಡಬೇಕು. ಎಲೆಕ್ಟ್ರಾನಿಕ್ಸ್ ಇದೆ, ನಿಮ್ಮದು ಪೇಲೋಡ್ ಇದೆ, ಪೇಲೋಡ್ ಸಿಸ್ಟಮ್ಸ್ ಇರ್ತದೆ. ಅದೆಲ್ಲ ಒಟ್ಟಿಗೆ ನಡಿಬೇಕಾದ್ರೆ ಇಟ್ಸ್ ಅ ಕಾಂಪ್ಲೆಕ್ಸ್ ಸಿಸ್ಟಮ್ ವರ್ಕಿಂಗ್ ಟುಗೆದರ್. ಆ್ಯಂಡ್ ದ್ಯಾಟ್ ಈಸ್ ಅ ಚಾಲೆಂಜ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್. ಈಗ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ನಿಮ್ಗೆ ಹೇಗೆ ನಮ್ಮ ರೆಜಿ ಮೇಲೆ ಹೇಗೆ ಎಷ್ಟು ಕಾಂಪ್ಲೆಕ್ಸ್ ಇದೆ ಅಂದರೆ, ನಾವೀಗ ಗ್ರೌಂಡಲ್ಲಿ ಇರುವಾಗ ಇಲ್ಲಿ ಟೆಂಪರೇಚರ್ ಒಂದು 24 to 34 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರ್ತದೆ. ದ ಮೊಮೆಂಟ್ ಯು ಆರ್ ಫ್ಲೈಯಿಂಗ್ ಅಟ್ 10,000 feet ಇಟ್ ಫಾಲ್ಸ್ ಟು 10 degrees. 20,000 feet ಮುಟ್ಟಿದಾಗ -10 degrees. 40,000 feet ಅಲ್ಲಿ -25 to 30 degrees. ದಿಸ್ ಇಸ್ ಟೆಂಪರೇಚರ್. ಈಗ ಪ್ರೆಷರ್ ಬಗ್ಗೆ ಮಾತಾಡೋ, 1 bar ಅಲ್ಲಿ ಹೋದಾಗ ಎಕ್ಸ್ಪೋನೆನ್ಷಿಯಲಿ ಬೀಳ್ತಾ ಇರ್ತದೆ. ಇಫ್ ಯು ಲುಕ್ ಎಟ್ ಏರ್ ಡೆನ್ಸಿಟಿ, ಇಲ್ಲಿ ಏರ್ ಡೆನ್ಸಿಟಿ ಬೇರೆ, ಅಲ್ಲಿ ಏರ್ ಡೆನ್ಸಿಟಿ ಬೇರೆ. ಸೋ ಮೆನಿ ಥಿಂಗ್ಸ್ ಲೈಕ್ ದಟ್. ಇಲ್ಲಿಂದ ಮೇಲೆ ಹೋಗುವಾಗ ವಿಂಡ್ ಸ್ಪೀಡ್ಸ್, ವಿಂಡ್ ಕಂಡೀಷನ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ನೀವು ಡಿಸೈನ್ ಮಾಡಿದಾಗ ದ ಏರ್ಕ್ರಾಫ್ಟ್ ಶುಡ್ ಆಲ್ಸೋ ರನ್ ಹಿಯರ್ ಅಂಡ್ ಆನ್ ದ ವೇ ದೇರ್ ಅಂಡ್ ಫ್ಲೈಯಿಂಗ್ ದೇರ್. ಇದು ಎಲ್ಲದಕ್ಕೆ ನಡಿಬೇಕಾದ್ರೆ ಇಟ್ಸ್ ನಾಟ್ ಅ ಈಸಿ ಚಾಲೆಂಜ್ ಟು ಬಿಲ್ಡ್. ಅಂಡ್ ದಟ್ ಈಸ್ ವೇರ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಕಮ್ಸ್ ಇನ್ ಟು ಪ್ಲೇ. ಈಗ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ವಾಟ್ ವಿ ನೋ ಇಸ್ ಇಫ್ ಯು ಬಿಲ್ಡ್ ಫ್ರಮ್ ಸ್ಕ್ರಾಚ್, ನಾವು ಪ್ರತಿಯೊಂದು ಐಟಮ್ ಪ್ರತಿಯೊಂದು ಸಬ್ಸಿಸ್ಟಮ್ ಯಾವ್ದು ನಾವು ಈ ವಿಮಾನಕ್ಕೆ ಹಾಕ್ತೇವೆ ಅದು ನಮ್ಗೆ ಸರಿಯಾಗಿ ಅರ್ಥ ಆಗಿದ್ರೆ, ನಾವು ಅದನ್ನು ಅದಕ್ಕೆ ಡಿಸೈನ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಬಿಲ್ಡ್ ಇಟ್. ಆ್ಯಂಡ್ ನಮ್ಗೀಗ ಮೆಂಟರ್ಸ್ ತುಂಬ ಮಂದಿ ಇದ್ದಾರೆ. ನಾವೀಗ ಈ ಅಮೆರಿಕದಲ್ಲಿರುವ ಏರೋಸ್ಪೇಸ್ ಕಂಪನಿ ಜೊತೆ ಮಾತಾಡ್ತಾ ಇರ್ತೇವೆ. 2-3 ನಮ್ಮ ಇನ್ವೆಸ್ಟರ್ ಮೂಲಕ ಬೇರೆಯವರ ಪೋರ್ಟ್ಫೋಲಿಯೋ ಕಂಪನೀಸ್ ಇದೆ ಅಮೆರಿಕದಲ್ಲಿ, ಅವ್ರ ಜೊತೆ ಮಾತಾಡ್ತೇವೆ. ಅವ್ರು ಕಟ್ಟಿರುವ ಕೇಸ್ ಸೂಪರ್ಸಾನಿಕ್ ಫೈಟರ್ ಜೆಟ್ ಇರ್ಬೋದು, ಬೂಮ್ ಸೂಪರ್ಸಾನಿಕ್ ಅಂತ ಕಂಪನಿ ಹೆಸರು, ಅಥವಾ ಹರ್ಮಿಯಸ್ ಅಂತ ಅವ್ರು ಜೆಟ್ ಇಂಜಿನ್ ಮಾಡ್ತಾರೆ. ಅಲ್ಲಿ ಇಂಜಿನಿಯರ್ಸ್ ಜೊತೆ ನಮ್ಗೆ ಕನೆಕ್ಟ್ ಇದೆ. ಆ್ಯಂಡ್ ದೇ ಹ್ಯಾವ್ ಬಿನ್ ಬಿಲ್ಡಿಂಗ್ ಇಟ್ ಫಾರ್ ದ ಲಾಸ್ಟ್ 50 years. ಅವ್ರ ಹತ್ರ ಅದು ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಕಂಟ್ರಿ. ಸೊ ವಿ ಟಾಕ್ ಟು ದೆಮ್ ಆ್ಯಂಡ್ ವಿ ಲರ್ನ್ ವಾಟ್ ದೇ ಟು 50 years ಇನ್ ವಾಟ್ 6 months. ನಾವು ಎಂತೆಲ್ಲ ಎಕ್ಸ್ಪೆರಿಮೆಂಟ್ಸ್ ಈಗ ಮಾಡ್ಬೋದು, ಯಾವುದರಿಂದ ಅವರ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಹ್ಯಾಂಡ್ಸ್ ಆನ್ ಇದೆ, ವಿ ಕ್ಯಾನ್ ಕ್ವಿಕ್ಲಿ ಲರ್ನ್ ಇಟ್. ದಟ್ ಈಸ್ ಅ ಚಾಲೆಂಜ್ ವಿಚ್ ವಿ ಹ್ಯಾವ್ ಓವರ್ಕಮ್ ಅಟ್ ದಿಸ್ ಪಾಯಿಂಟ್. ಲೈಕ್ ವಿ ಹ್ಯಾವ್ ಇನಫ್ ನಾಲೆಜ್ ಅಟ್ ದಿಸ್ ಪಾಯಿಂಟ್ ದಟ್ ವಿ ಕ್ಯಾನ್ ಬಿಲ್ಡ್ ದೀಸ್ ಏರ್ಕ್ರಾಫ್ಟ್ಸ್. ಈಗ ಕಮಿಂಗ್ ಟು ದಟ್ ಪಾಯಿಂಟ್, ವಿ ಹ್ಯಾವ್ ನೌ ಏರ್ಕ್ರಾಫ್ಟ್ ಫ್ಲೈಯಿಂಗ್ ಒನ್ ಅಟ್ 10,000 feet, ಒಂದು ಸ್ಕೇಲ್ ಡೌನ್ ಮಾಡಲ್. ಅದು ದ್ಯಾಟ್ ವಾಸ್ ಡನ್ ಲೈಕ್ ಅ ಇಯರ್ ಬ್ಯಾಕ್. ನಾವು ಫಂಡ್ ರೇಸ್ ಮಾಡುವಾಗ ನಮಗೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ವ್ಯಾಲಿಡೇಷನ್ ಬೇಕಿತ್ತು. ಸೊ ವಿ ವರ್ ಲೈಕ್, ವಾಟ್ ಈಸ್ ದ ಫಾಸ್ಟೆಸ್ಟ್ ವೇ? ನಾವೊಂದು ವಿಮಾನ ಕಟ್ಟಿ ಹಾರಿಸಿ ಡೇಟಾ ಕಲೆಕ್ಟ್ ಮಾಡಿ ಈ ಡೇಟಾ ವ್ಯಾಲ್ಯೂ ಇದೆ ಅಂತ ತೋರಿಸ್ಬೇಕು. ಕಸ್ಟಮರ್ ಇಂಟ್ರೆಸ್ಟ್ ತಗೊಳ್ಬೇಕಾದ್ರೆ ಫಸ್ಟ್ ಏನಾದ್ರು ಇರಬೇಕಲ್ಲ. ನಾವು ಈ ವಿಮಾನ ಕಟ್ಟಿ, ಈ ವಿಮಾನ 3 ಗಂಟೆ ಹಾರ್ತದೆ ಅಟ್ 10,000 feet. ಇದು 3 kg ಎತ್ಕೊಂಡು ಹೋಗ್ಬೋದು. ಆ 3 kgಯಲ್ಲಿ ನಾವು ಇರುವ ಆಫ್ ದ ಶೆಲ್ಫ್ ಚಿಕ್ಕ ಪುಟ್ಟ ಕ್ಯಾಮರಾನ ಹಾಕಿ ಝೂಮ್ ಇನ್ ಮಾಡಿ, ಝೂಮ್ ಲೆನ್ಸ್ ಇರುವಂಥದ್ದು, ವಿ ವರ್ ಏಬಲ್ ಟು ಟೇಕ್ ವಿಡಿಯೋಸ್ ಫ್ರಮ್ ದ ಸ್ಕೈ. ಆ ವಿಡಿಯೋದಲ್ಲಿ ಸ್ಕೂಟ್ರಲ್ಲಿ ಹೋಗೋರು, ಸ್ಕೂಟರ್ ಹೆಲ್ಮೆಟ್ ಹಾಕಿದ್ದಾರೆ ಇಲ್ವಾ, ಕಾರ್ ರಸ್ತೆಯಲ್ಲಿ ಗುಂಡಿ ಇದೆಯಾ ಇಲ್ವಾ, ಹೇಗೆ ಕನ್ಸ್ಟ್ರಕ್ಷನ್ ಹೇಗೆ ನಡೀತಾ ಉಂಟು, ಕ್ವಾರಿಂಗ್ ಹೇಗೆ ನಡೀತಾ ಉಂಟು, ನಿಮ್ಮ ಫಾರ್ಮ್ ಲ್ಯಾಂಡ್ ಎಲ್ಲ ಮಾಡ್ಬೋದು. ನಾವೆಲ್ಲ ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಿ ವಿ ಬಿಲ್ಟ್ ಅ ಟ್ರೆಷರಿ. ಆ ಟ್ರೆಷರಿ ಇಟ್ಕೊಂಡು ನಾವು 2-3 ಕಸ್ಟಮರ್ಸ್ ಹತ್ರ ಹೋಗಿ ವಿ ವ್ಯಾಲಿಡೇಟೆಡ್ ಇಟ್. ಅಂಡ್ ಲೈಕ್ ಓಕೆ, ಇಂಥ ನಮಗೆ ಡೇಟಾ ಸಿಕ್ತಂತ ಗೊತ್ತೇ ಇರಲಿಲ್ಲ. ಅವರ ತಲೆಯಲ್ಲಿ ಎಂತ ಅಂದ್ರೆ, ಅರ್ತ್ ಅಬ್ಸರ್ವೇಷನ್ ಅಂದ್ರೆ ಸ್ಯಾಟಲೈಟ್ ಅನ್ನು ಇಮೇಜ್ ಎತ್ಕೊಂಡು ಬಂದಿದ್ದಾರೆ, ನಮಗೆ ಇಮೇಜ್ ಮಾರ್ಲಿಕ್ಕೆ ಬಂದಿದ್ದಾರೆ ಅಂತ. ನಾವು ಇಲ್ಲೆಲ್ಲ ಕೂತ್ಕೊಳ್ಳಿ, ಇಂಥ ವಿಡಿಯೋ ನಿಮ್ಗೆ 24 hours ಸಿಗ್ತದೆ. ನೀವು ಇದರಿಂದ ಏನ್ ನಿಮ್ದು ಆಪರೇಷನ್ಸ್ ನಡೀತಾ ಉಂಟು, ನೀವು ಜನರನ್ನು ಕಳಿಸ್ಬೇಕಂತೇನಿಲ್ಲ ನೆಲದಲ್ಲಿ. ಯು ನೀಡ್ ನಾಟ್ ಸೆಟಪ್ ಎನ್ ಇನ್ಫ್ರಾ. ನಿಮ್ಗೆ ಕಾಸ್ಟೇ ಹೋಗ್ತದೆ ಕೇಪೆಕ್ಸ್. ಯು ಆಫ್ಲೋಡ್ ಇಟ್ ಟು ಅಸ್, ವಿ ಆರ್ ಮ್ಯಾನೇಜಿಂಗ್ ಇಟ್. ನಾವು ಹಾರಿಸ್ತೇವೆ, ನೀವು ಬರೋ ನಮ್ಗೆ ಪರ್ ಅವರ್ ಪೇಮೆಂಟ್ ಮಾಡಿ. ಅವ್ರು ಅನ್ಸ್ಕೊಂಡು ಪರ್ ಅವರ್ ಎಷ್ಟು 1 ಲಕ್ಷ ಬೇಕಂತ. ಲೈಕ್ ಅವ್ರ ತಲೆಯಲ್ಲಿ ಪ್ರೈಸಿಂಗ್ ಸ್ಯಾಟಲೈಟ್ಸ್ ಅನ್ನು ಕಂಪೇರ್ ಮಾಡಿದಾಗ ಇಟ್ಸ್ ಎಕ್ಸ್ಪೆನ್ಸಿವ್. ಸೊ ದೇ ಥಾಟ್ ವಿ ವರ್ ಇನ್ ದ ಸೇಮ್ ಪ್ರೈಸ್. ವಿ ವರ್ ಲೈಕ್ 50% cheaper easily.
ಅಂಡ್ ಅವ್ರಿಗೆ 50% ಚೀಪರಲ್ಲಿ ವ್ಯಾಲ್ಯೂ ಎಷ್ಟು ಸಿಗ್ತಾ ಉಂಟು, ದೇ ವರ್ ರೆಡಿ ಟು ಪೇ ಅಸ್. ಹ್ಮ್. ಸೊ ದಟ್ಸ್ ಒನ್ ಲೈಕ್ ಓಕೆ ನಿಲ್ಲಿ ನಾವು ವಿಮಾನ ಕಟ್ಟಿ ಬರ್ತೇವೆ. ಹ್ಮ್. ಅಂಡ್ ದಟ್ಸ್ ಒನ್ ವಿ ರೇಸ್ಡ್ ಬಂಚ್ ಆಫ್ ಫಂಡಿಂಗ್. Right. ಬೆಂಗಳೂರಿಗೆ ಬಂದ್ವಿ, ನಾನು ಗ್ರಾಜುಯೇಟ್ ಆದೆ ಕಾಲೇಜಿಂದ, ಹ್ಮ್. ಕೇಮ್ ಟು ಬ್ಯಾಂಗ್ಳೂರ್, ಸೆಟ್ ಅಪ್ ವರ್ಕ್ ಸ್ಪೇಸ್. ಫಸ್ಟ್ ಆಕ್ಚುಲಿ ಅಪ್ ಟು 6 months ಬ್ಯಾಕ್ ನಾನು ಮತ್ತು ನನ್ನ ಇಂಜಿನಿಯರ್ಸ್ ಈಗ ಯಾರಿದ್ದಾರೆ, ವಿ ಯೂಸ್ ಟು ವರ್ಕ್ ಔಟ್ ಆಫ್ ಮೈ ಅಪಾರ್ಟ್ಮೆಂಟ್. Okay. ಭಾರತೀಯ ಸಿಟಿಯಲ್ಲಿ 3 BHK ತಗೊಂಡಿದ್ದೆ. ಹ್ಮ್. 1 bedroom ಅಲ್ಲಿ ನಾ ಮಲಗೋದು, ಬೇರೆ 2 bedroom ಇನ್ವೆಂಟ್ರಿ, ಹ್ಮ್. ಹಾಲ್ ಅಲ್ಲಿ ಅಸೆಂಬ್ಲಿ. Okay. ಹ್ಮ್. ವಿಮಾನನ ಹಾಕಿ ಅಸೆಂಬ್ಲಿ ಮಾಡ್ತಾ ಇದ್ವಿ ಚಿಕ್ಕ ಹ್ಮ್. ಪುಟ್ಟದಲ್ಲಿ. ಹ್ಮ್. ಈಗ ವಿ ಹ್ಯಾವ್ ಮೂವ್ಡ್ ಇನ್ ಟು ಅ ವೇರ್ ಹೌಸ್, Right. 25,000 ಸ್ಕ್ವೇರ್ ಫೀಟ್ ವೇರ್ ಹೌಸ್ ಅನ್ನು ನಾವು ನಮಗೆ ಏರ್ಪ್ಲೇನ್ ಕಟ್ಟಬೇಕಾದ್ರೆ ಏನೇನೆಲ್ಲ ಬೇಕು ಹ್ಮ್. ಅದನ್ನೆಲ್ಲ ಪೂರ ಇನ್ವೆಂಟ್ರಿ ಹಾಕಿ ವಿ ಹ್ಯಾವ್ ಬಿಲ್ಟ್ ಇಟ್. Okay. ನವ್ ವಿ ಆರ್ ವರ್ಕಿಂಗ್ ಔಟ್ ಆಫ್ ದಟ್ ಪ್ಲೇಸ್. ಬಟ್ ಅದೇ ಈಗ ಅದು ಕಮರ್ಷಿಯಲೈಸ್ ಆಗಿದೆಯಾ? ಒಂದು ಕಮರ್ಷಿಯಲೈಸೇಷನ್ ಪೈಲಟ್ಸ್ ನಡೀತಾ ಇದೆ, Okay. ಬಟ್ ನಾವು ಅದನ್ನ ಪೂರ ಕಮರ್ಷಿಯಲೈಸೇಷನ್ ಗೆ ತಗೊಂಡು ಹೋಗ್ತಾ ಇಲ್ಲ. ಹ್ಮ್. ಹ್ಮ್. ದ ಹೋಲಿ ದ ಎಂಡ್ ಪ್ರಾಡಕ್ಟ್ ಯಾವ್ದಿದೆ ಹ್ಮ್. ಅದು 45,000 ಫೀಟ್ ಅಲ್ಲಿ ಹಾರುವಂತದ್ದು, 24 ಗಂಟೆ ಹಾರ್ತದೆ. ಹ್ಮ್. ನಮ್ಮ ಪ್ರಾಡಕ್ಟ್ ಲಾಸ್ಟ್ ಫೈನಲ್ ಇರುವಂತದ್ದು ಯಾವ್ದು ನಾವು ಕಮರ್ಷಿಯಲಿ ಫುಲಿ ಗ್ಲೋಬಲ್ ಹೋಗ್ತೇವೆ. ಅದ್ ನಮೀಗ ಪೂರ ಫೋಕಸ್ ಇರೋದು ಆ ಪ್ರಾಡಕ್ಟ್ ಬಿಲ್ಡ್ ಮಾಡ್ಲಿಕ್ಕೆ. Okay. ವಿ ಲುಕ್ ಅಟ್ ದಟ್. ನಾವು ಮಧ್ಯದಲ್ಲಿ ಬೇರೆ ಇದೆಲ್ಲ ಡಿಸ್ಟ್ರಾಕ್ಷನ್ಸ್ ಅನ್ನು ನೋಡ್ಕೊಳ್ಳೋದಿಲ್ಲ. Right. ಪ್ರೂಫ್ ನಮಗೆ ಬೇಕಿತ್ತು ಹ್ಮ್. ಕಸ್ಟಮರ್ಸ್ ಇಂದ, ಇಂಟೆಂಟ್ ಸಿಕ್ಕಿದೆ. ಹ್ಮ್. ಅವ್ರು ಹೇಳಿದ್ರು ಆಯ್ತಪ್ಪ ನಾನು ನಿಂಗೆ ಗಂಟೆಗೆ 10,000 ಕೊಡ್ತೇನೆ ಇದಕ್ಕೆ. ನಮ್ ಖರ್ಚಿರೋದು 500 ರೂಪಾಯಿ, ಹ್ಮ್. ಅವ್ರು 10,000 ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಹ್ಮ್. ಅವ್ರೀಗ ಬೇಕಿದ್ರೆ ಮಾರ್ಕೆಟ್ ರೇಟ್ ಇರೋದು 50,000. ನಾವು ಅಂತ ಇಕನಾಮಿಕ್ಸ್ ಅಲ್ಲಿ ನಡೀತಾ ಇದ್ದೇವೆ. Okay. ಹ್ಮ್. ಬಿಕಾಸ್ ವಿ ಆರ್ ಆಪ್ಟಿಮೈಸಿಂಗ್ ಇಟ್ ಅಂಡ್ ಲಾಟ್ ಆಫ್ ನಮ್ಮ IP ಅದು. ಹ್ಮ್. ಈಗ ವಿ ಗಾಟ್ ದ ಇಂಟೆಂಟ್, ಸೊ ವಿ ಕೆಪ್ಟ್ ಇಟ್ ಅಸೈಡ್. ಬಿಸ್ನೆಸ್ ಇದೆ, ಅವ್ರನ್ನ ನಾವು ವಿಲ್ ಕೀಪ್ ಎಂಗೇಜಿಂಗ್ ವಿತ್ ದೆಮ್. ನೋಡಿ ನಾವು ಇಂಥ ಲೆವೆಲ್ಗೆ ಮುಟ್ಟಿದ್ದೇವೆ, ಅಂತ ಲೆವೆಲ್ ಮುಟ್ಟಿದ್ದೇವೆ, ಅಂಡ್ ವಿ ಕೀಪ್ ಟಾಕಿಂಗ್ ಟು ದೆಮ್. Right. ಇನ್ ದ ಮೀನ್ ಟೈಮ್ ನಮ್ ಪೂರ ಈಗ ಟೀಮ್ 10 ಮಂದಿ ಇಂಜಿನಿಯರ್ಸ್ ಫುಲ್ ಟೈಮ್ ಇದ್ದಾರೆ, ಪ್ಲಸ್ ನಮ್ಮ ಕಾಂಟ್ರಾಕ್ಟರ್ಸ್ ಎಲ್ಲ ಇದ್ದಾರೆ. ಹ್ಮ್. ವಿ ವರ್ಕ್ ಔಟ್ ಆಫ್ ದಟ್ ಪ್ಲೇಸ್ ಅಂಡ್ ವಿ ಆರ್ ಬಿಲ್ಡಿಂಗ್ ದ ಏರ್ಕ್ರಾಫ್ಟ್ ರೈಟ್ ನೌ ವಿಚ್ ವಿಲ್ ಫ್ಲೈ 20,000 ಫೀಟ್. ಅದೀಗ ರೆಡಿ ಆಗಿ ಇನ್ ದ ನೆಕ್ಸ್ಟ್ 1 month ಅಲ್ಲಿ ನಾವು ಹಾರಿಸ್ತೇವೆ ಅದನ್ನ. Right. ಅದನ್ನ ಹಾರಿಸಿ ಡೇಟಾ ಕಲೆಕ್ಟ್ ಮಾಡ್ತೇವೆ ಅಗೇನ್ ಟು ಪ್ರೂವ್ ಅಗೇನ್ ದಟ್ ವಿ ಕ್ಯಾನ್ ಕಲೆಕ್ಟ್ ಡೇಟಾ. ಅಂಡ್ ದೆನ್ ಒನ್ಸ್ ವಿ ಹ್ಯಾವ್ ದಟ್ ನಾವು ಫೈನಲ್ ಪ್ರಾಡಕ್ಟಿಗೆ ಹೋಗ್ತೇವೆ. ಬೈ ಇಯರ್ ಎಂಡ್ ಆ ಪ್ರಾಡಕ್ಟ್ ರೆಡಿ ಆಗ್ತದೆ. ಹ್ಮ್. ಹ್ಮ್. ದಟ್ಸ್ ದ ಪ್ಲಾನ್. ಇಯರ್ ಎಂಡ್ ಒಳಗಡೆ ವಿಲ್ ಹ್ಯಾವ್ ಅನ್ ಏರ್ಕ್ರಾಫ್ಟ್ ದಟ್ ಫ್ಲೈಸ್ ಅಟ್ 45,000 ಫೀಟ್. Right. 24 ಗಂಟೆ ಆಗ್ತದೆ. ಇವತ್ತೀಗ ಟೇಕ್ ಆಫ್ ಆದ್ರೆ ನಾಳೆ ಈ ಟೈಮಿಗೆ ಲ್ಯಾಂಡ್ ಆಗ್ತದೆ. Okay. ದಾಟ್ ಈಸ್ ಇಟ್. ಅಂಡ್ ಇಟ್ ಕ್ಯಾನ್ ಕ್ಯಾರಿ 250 kgs. ಹ್ಮ್. ಯಾಕಂದ್ರೆ ಬೇರೆ ಬೇರೆ ಕ್ಯಾಮ್ರಾಸ್ನೆಲ್ಲ ಒಟ್ಟಿಗೆ ತಗೊಂಡು ಹೋದ್ರೆ ಒಂದೇ ಟ್ರಿಪ್ ಅಲ್ಲಿ ನಾವು ಇರುವ ಎಲ್ಲ ಕಸ್ಟಮರ್ಸ್ಗೆ ಬೇಕಾದ ಯಾವ ತರ ಇಮೇಜರಿ ಬೇಕು. ಹ್ಮ್. ನಿಮ್ಗೆ ಇನ್ಫ್ರಾರೆಡ್ ಬೇಕಾ, ಅದೇ ಫ್ಲೈಟ್ ಅಲ್ಲಿ ನಾವು ತೆಗಿಬಹುದು. Okay. ಆಪ್ಟಿಕಲ್ ಬೇಕು, ಅದೇ ಫ್ಲೈಟ್ ಅಲ್ಲಿ ತೆಗಿಬಹುದು. Right. ದಟ್ ಇಸ್ ಹೌ ವಿ ಲುಕ್ ಎಟ್ ಅವರ್ ಆಪರೇಷನ್ಸ್ ಅಂಡ್ ದಟ್ ಇಸ್ ವಾಟ್ ವಿ ಆರ್ ಟಾರ್ಗೆಟಿಂಗ್. ಅದನ್ನ ನಾವು ತಗೊಂಡು ಹೋಗಿ ನಾವು ಈಗ ಇರುವ ಇಂಟೆಂಟ್ ಕಸ್ಟಮರ್ಸ್ಗೆ ಹೇಳ್ತೇವೆ, ಬನ್ನಿ ನಾವು ಮಾಡೋ ಬಿಸ್ನೆಸ್. Right. ಹ್ಮ್. ದಟ್ ಇಸ್ ಹೌ ಐ ಲುಕ್ ಎಟ್ ಇಟ್. Okay. ಫೋಕಸ್ ಇರಬೇಕು. ಈಗ ಸರ್ವಿಸ್ ಮಾಡ್ಲಿಕ್ಕೆ ಹೋದ ಕೂಡಲೇ ಡಿಸ್ಟ್ರಾಕ್ಷನ್, ಬ್ಯಾಂಡ್ ವಿಡ್ತ್ ಸ್ಪ್ರೆಡ್ ಆಗ್ತದೆ. Right. Right. ಸೊ ವಿ ಜಸ್ಟ್ ಫೋಕಸ್ ಆನ್ ದಟ್. ಹ್ಮ್. ಟೀಮ್ನ ಫೋಕಸ್ ಪ್ಲಸ್ ನಾನು ಹೇಗೆ ಎನ್ವಿಷನ್ ಮಾಡೋದಂದ್ರೆ ವಿ ಆರ್ ಅ ಫಾರ್ಮುಲಾ 1 ಟೀಮ್. ಹ್ಮ್. ಈಗ ಫಾರ್ಮುಲಾ ಟೀಮ್ ಇದು ಪಾಯಿಂಟ್ ಅಂತ, ದೇ ಶುಡ್ ವಿನ್. ವಿ ಹ್ಯಾವ್ ಟು ವಿನ್. ಈ ಪ್ರಾಡಕ್ಟ್ ಇಲ್ಲದ್ರೆ ನಾ ಇರುವ ಎಲ್ಲ ಹೈಪೋಥೆಸಿಸ್ ಬಿಸ್ನೆಸ್ ಎಲ್ಲ ಫೇಲ್. ಹ್ಮ್. ಸೊ ನೌ ವಿ ಲೆಟ್ಸ್ ಫೋಕಸ್ ಆನ್ ಗೆಟಿಂಗ್ ದಟ್ ಪ್ರಾಡಕ್ಟ್ ಔಟ್. ಹ್ಮ್. ನಮ್ಗೆ ಬೇಕಾಗಿರೋದು ಈ ವಿಮಾನ. ಇಟ್ ಶುಡ್ ಬಿ ದ ಬೆಸ್ಟ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್. ಹ್ಮ್. ಮತ್ತೆ ಇದನ್ನ ಮಾಡ್ಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಬೇಕು, ವಿ ಓವರ್ಕಮ್ ಇಟ್. Right. ಜಸ್ಟ್ ಪ್ಯೂರ್ ಫಿಸಿಕ್ಸ್, ಪ್ಯೂರ್ ಮ್ಯಾಥ್, ಬೇರೆ ನಮ್ದೇನಿಲ್ಲ. ಸೊ ಡೀಪ್ ಟೆಕ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಪೇಷಂಟ್ ಕ್ಯಾಪಿಟಲ್ ಬೇಕು. ಯಾಕಂದ್ರೆ ಬೇಕಾದ ನೀವು ಅದನ್ನ ಕಟ್ಟಿ ಅದು ವರ್ಕ್ ಆಗ್ತಿದೆ. ನೀವೇ ಆಗ್ಲೇ ಅಡ್ವರ್ಸಿಟೀಸ್ ಬಗ್ಗೆ ಹೇಳಿದ್ರಿ. ಅದಕ್ಕೆ ಏನೋ ಸ್ಟ್ರಾಟೋಸ್ಫಿಯರ್ ವರೆಗೂ ಹೋದಾಗ ಮಲ್ಟಿಪಲ್ ಚಾಲೆಂಜಸ್ ಬರ್ಬೋದು, ಹೌದು, ಪ್ರೆಷರ್ ಹೌದು. ಇರ್ಬೋದು, ವಿಂಡ್ಸ್ ಇರ್ಬೋದು, ಆ ಥರ. ಸೊ ಸಕ್ಸಸ್ ಆಗಲೇಬೇಕು, ರಿಸ್ಕ್ ತುಂಬಾ ಜಾಸ್ತಿ ಇದೆ Yes. ಅಲ್ವಾ? ಅಂಡ್ ಹಾಗಾಗಿ ಇನ್ವೆಸ್ಟರ್ಸ್ ಕನ್ವಿನ್ಸ್ ಆಗಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಏರಿಯಾ ಡೀಪ್ ಟೆಕ್. ಸೊ ನಿಮ್ಮ ಫಂಡಿಂಗ್ ಜರ್ನಿ ಬಗ್ಗೆ ಹೇಳಿ. ಸೊ ನಿಮಗೆ ನೀವು ಅಪ್ರೋಚ್ ಮಾಡಿದಾಗ ಇದು ಕಷ್ಟ, ನೀವು ಏನು ಇಲಾನ್ ಮಸ್ಕ್ ಟಕ್ಕರ್ ಕೊಡಕ್ಕೆ ಹೊಟ್ಟಿದ್ದೀರಾ, ನಿಮ್ಗೆ ಆಗಲ್ಲ, ಅಥವಾ ಇಂಡಿಯಾದಿಂದ ಇದೆಲ್ಲ ಸಾಧ್ಯ ಇಲ್ಲ, ಹೌದು, ಹೌದು. ಏನ್ ಎಲ್ಲ ಎಲ್ಲ ಕ್ವಶನ್ಸ್ ಇತ್ತು. ತುಂಬಾ ಕ್ವಶನ್ಸ್ ಕೇಳಿದ್ರು. ಓಕೆ. ಫಸ್ಟ್ಲಿ ನಾನ್ ಕಾಲೇಜಿಂದ ಬಂದದ್ದು. ಹ್ಮ್. ನಾನ್ ಬೋಯಿಂಗ್ ಏರ್ ಬಸ್ ಅಲ್ಲೆಲ್ಲ ಕೆಲಸ ಮಾಡಿರ್ಲಿಲ್ಲ. Right. ಈ ಹುಡುಗ ಎಂತ ಮಾಡ್ತಾನಪ್ಪ, ಹ್ಮ್. ಇವ ಎಲ್ಲಿಗೆ ಹೋಗಿ ಮಾಡಿ, ಇವ ವಿಮಾನ ಕಟ್ತಾನಂತ ಇವ. ಹ್ಮ್. ಐ ಯೂಸ್ ಟು ಬಿ ಲಾಫ್ಡ್ ಔಟ್ ಆಫ್ ರೂಮ್ಸ್. ದಟ್ ವಾಸ್ ಫೈನ್. ಬಟ್ ಹ್ಮ್. ಆದ್ರೆ ಅಗೇನ್ ಇಫ್ ಯು ಫೈಂಡ್ ದ ರೈಟ್ ಪೀಪಲ್, ನನ್ ಒನ್ ಥಿಂಗ್ ಐ ಹ್ಯಾವ್ ಬಿನ್ ಲಕ್ಕಿ ಅಬೌಟ್ ಅಂಡ್ ಲೈಕ್ ಐ ವುಡ್ ಸೇ ವಾಸ್ ಸರೌಂಡಿಂಗ್ ಮೀ. ಹ್ಮ್. ಅಂದ್ರೆ ನಾನೀಗ IIT ಮದ್ರಾಸಲ್ಲಿ ಓದಿದೆ. IIT ಮದ್ರಾಸಲ್ಲಿ ಏತರ ಬಗ್ಗೆ ನೋಡಿದ್ರೆ ಹ್ಮ್. ಅವ್ರಿಗೆ 10 ವರ್ಷ ತಗೊಂಡಿತ್ತು. 2013-14 ಅವ್ರ ಕಂಪನಿ ಶುರು ಮಾಡಿದ್ದು. ಹ್ಮ್. ಆದ್ರೆ ಫಾರ್ ದೆಮ್ ಟು ಬಿ ಅ ಬಿಗ್ ಸಕ್ಸಸ್ ಇಟ್ ಟುಕ್ ದೆಮ್ ಲೈಕ್ 6-7 years ಫಾರ್ ದ ಪ್ರಾಡಕ್ಟ್ ಟು ಕಮ್ ಔಟ್. Right. ಯಾರು ಅವ್ರು ಕಾಲೇಜಿಂದವೇ ಶುರು ಮಾಡಿದ್ರು. ಹ್ಮ್. ಲುಕ್ ಎಟ್ ದಮ್ ರೈಟ್ ನೌ, ಬಿಗ್ಗೆಸ್ಟ್ electric company almost in the world, I would say. Right. The best scooters in the world, ಹ್ಮ್. electrically. Let us talk about Pixel. ಅವರು ಬಿಟ್ಸ್ ಅಲ್ಲಿ ಓದಿರೋರು, ಹ್ಮ್. ಕಾಲೇಜಲ್ಲೇ ಶುರು ಮಾಡಿದ್ರು ಕಂಪನಿ.
ಈಗ 4-5 ಇಯರ್ಸ್ ಆಯ್ತು ಕಾಲೇಜ್ ಅದ್ರ ಮೇಲೆ. ದೇ ಹ್ಯಾವ್ ಲೈಕ್ ಸ್ಯಾಟಲೈಟ್ಸ್ ಅಪ್ ಇನ್ ದ ಸ್ಕೈ. ಬೆಂಗಳೂರಲ್ಲಿ ಕೂತ್ಕೊಂಡು ಹೈಪರ್ಸ್ಪೆಕ್ಟ್ರಲ್ ಸ್ಯಾಟಲೈಟ್ಸ್ ವರ್ಲ್ಡ್‌ಗೆ ಸೆಲ್ ಮಾಡ್ತಿದ್ದಾರೆ. ರೈಟ್. ಸೊ ಲುಕಿಂಗ್ ಅಟ್ ದೆಮ್ ಐ ವಾಸ್ ಲೈಕ್ ಓಕೆ ಇಂಟ್ರೆಸ್ಟಿಂಗ್. ಅವ್ರು ಕಟ್ಬೋದು. ಅವ್ರು ಸಹ ಸ್ಟೂಡೆಂಟ್ಸ್ ಆಗಿದ್ರು ಹ್ಮ್. ಕಾಲೇಜಿಂದ ಬಂದಾಗ. ದೇ ಆರ್ ಟ್ರೈಂಗ್ ಟು ಬಿಲ್ಡ್ ಸಮಥಿಂಗ್. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಪೀಪಲ್ ಕಾಲ್ ದೆಮ್ ಕ್ರೇಜಿ ಆಸ್ ವೆಲ್. ರೈಟ್. ಅಂಡ್ ನನ್ಗೆಂತ ಆಯ್ತಂದ್ರೆ ದೇ ಹ್ಯಾವ್ ಬಿಲ್ಟ್ ಅ ಫ್ರೇಮ್ ವರ್ಕ್ ವೇರ್ ಐ ಕ್ಯಾನ್ ಸ್ಟ್ಯಾಂಡ್ ಅಂಡ್ ಬಿಲ್ಡ್ ಸಮಥಿಂಗ್ ನೌ. ರೈಟ್. ಅವ್ರು ಮಾಡಿ ಅವರಿಗೆ ತುಂಬಾ ಟೈಮ್ ತಗೊಂಡಿತ್ತು. ಹ್ಮ್. ವಾಟ್ ಟುಕ್ Ether 10 years or other companies 10 years, took Pixel 5 years. Now I can do it in 2 to 3. ರೈಟ್. That like the ecosystem ಅವ್ರು. ಕರೆಕ್ಟ್. ಅವ್ರು ಮತ್ತೆ ಅದರ ಜೊತೆ ಇರುವ ಎಲ್ಲ ಇನ್ವೆಸ್ಟರ್ಸ್ ಅವ್ರಿಗೆಲ್ಲ ಯಾರೆಲ್ಲ ಬ್ಯಾಕ್ ಮಾಡಿದ್ರೆ ಅವ್ರ ಹತ್ರ ಪ್ರೂಫ್ ಆಫ್ ಕಾನ್ಸೆಪ್ಟ್ ಇದೆ. ನೋಡಿ ನಾವು ಇಂಥ ಕಂಪನಿ ಬ್ಯಾಕ್ ಮಾಡಿ ಇಂಥ ಬಂದಿದೆ ಅಂತ. ರೈಟ್. ಆದ್ರೆ ಅಫ್ಕೋರ್ಸ್ ನಾನು ಎಂತ ಹೇಳ್ತಾ ಇದ್ದೇನೆ ಅದಕ್ಕೆ ಮಾರಲ್ ಅಥವಾ ಸಬ್ಸ್ಟೆನ್ಸ್ ಇಲ್ಲದ್ರೆ ಅಫ್ಕೋರ್ಸ್ ನಮ್ಗೆ ಕಾಸು ಕೊಡಲ್ಲ ಅವ್ರು. ರೈಟ್. ನಾನು ರಿಸರ್ಚ್ ಮಾಡಿದೆ. ಹ್ಮ್. ನಾನು ಏನೆಲ್ಲ ಕಟ್ಟಬೇಕು ಎಂತೆಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಪೂರಾ ಐ ಹ್ಯಾಡ್ ಸ್ಪೆಂಡ್ ಲೈಕ್ 6 months ರೈಟ್. ಹೆಡ್ಸ್ ಡೌನ್. ಹ್ಮ್. ನನ್ನ ಹತ್ರ ಒಂದು ಥೀಸಿಸ್ ಇದೆ. ಇಂಥದ್ದೆಲ್ಲ ಆಗ್ತದೆ, ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಬರ್ತದೆ, ಇಂಥೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು, Right. ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು. ಬಟ್ ಅಗೇನ್ ಇಟ್ಸ್ ಫಿಗರಿಂಗ್ ಇಟ್ ಔಟ್. ಹ್ಮ್. ನಾವು ಕಟ್ಟಿದ್ರೆ ನಾವು ಇಫ್ ಯು ಡೋಂಟ್ ಡೂ ಇಟ್ ಹ್ಮ್. ದೆನ್ ನೋ ಬಡಿ ವಿಲ್. ಮತ್ತು ನಾ ಫೈನಲ್ ಇಯರ್ ಅಲ್ಲಿ ಇರುವಾಗ ಗ್ರಾಡ್ ಕ್ಯಾಪಿಟಲ್ ಅಂತ ಒಬ್ರು ಇದ್ರು, ಓಕೆ. ಬ್ಯಾಂಗ್ಳೂರ್ ಸ್ಟೂಡೆಂಟ್ ಫೌಂಡರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರು. ಓಕೆ. ದೇ ಫೌಂಡ್ ಮೀ. ಅವ್ರು ಫಸ್ಟ್ ಎಂತ ಮಾಡಿದಂದ್ರೆ, ನಾನು ಆಗ ಡಿಫೆನ್ಸ್ ಮೆಡಿಕಲ್ ಡೆಲಿವರಿ ಡಿಫೆನ್ಸ್ ಮಧ್ಯೆ ಹಾರ್ತಾ ಇದ್ದೆ. ಓಕೆ. ನಂಗೆ ಆಗ ಕ್ಲಾರಿಟಿ ಇರಲಿಲ್ಲ ಫುಲ್ಲಿ ಎಂತ ಯಾವ ಸೆಕ್ಟರಿಗೆ ಹೋಗ್ಬೇಕಂತ. ಓಕೆ. ಆದ್ರೆ ನಂಗೆ ಗೊತ್ತಿತ್ತು ಏರ್ಕ್ರಾಫ್ಟ್ ಅಥವಾ ಏರೋಸ್ಪೇಸ್ ಅಲ್ಲಿ ಏನಾದ್ರು ಮಾಡ್ಬೇಕಂತ. ಆಗ ಅವ್ರು ಹೇಳಿದ್ರು, ಈಗ ನಿಂಗೆ $5,000 ಕೊಡ್ತೇನೆ, 4 lakh rupees, ಏನ್ ಬೇಕಾದ್ರೆ ಕಟ್ಟು, ಹ್ಮ್. ಬಿಲ್ಡ್ ಸಮಥಿಂಗ್ ಆರ್ ಡೂ ಸಮಥಿಂಗ್ ವಿತ್ ದಿಸ್. ಲೈಕ್ ನೀನು ಪ್ಲೇಸ್ಮೆಂಟ್ ಕೂತ್ಕೊಳ್ಬೇಕು. ಪ್ಲೇಸ್ಮೆಂಟ್ಸ್ ಬರ್ತಾ ಇತ್ತಾಗ ಹ್ಮ್. ಮನೆಯಿಂದ ಪ್ರೆಷರ್ ಇತ್ತು, ಪ್ಲೇಸ್ಮೆಂಟ್ ಕೂತ್ಕೊಂಬಾರೆ ಹ್ಮ್. ಯಾಕೆ ಹೋಗ್ತಿದ್ದಕ್ಕೆಲ್ಲ ಅಂತ. ಹ್ಮ್. ಬಟ್ ಐ ವಾಸ್ ಲೈಕ್, ಇವ್ $5,000 ಕೊಟ್ಟಿದ್ದಾರೆ, ಬಟ್ ಒಂದ್ ತಿಂಗಳಲ್ಲಿ ಏನಾದ್ರು ಮಾಡಿ, ಏನಾದ್ರು ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಕಟ್ಟಿ, ಏನಾದ್ರು ಎಲ್ಲ ಮೆಡಿಕಲ್ ಡೆಲಿವರಿ ಏನಾದ್ರು ಮಾಡುವಂತ. ಸೊ ಐ ಹ್ಯಾಡ್ ದಟ್ ಬಯಸ್ ಟು ಆಕ್ಷನ್. ಹ್ಮ್. ಕಾಸು ಬಂತು, ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಖಾಲಿ. ಪೂರ ಪ್ರಾಡಕ್ಟ್ಸ್ ಒಂದು 3D ಪ್ರಿಂಟರ್ ಬರಲಿ, ಅದಕ್ಕೆ ಬೇಕಾದ ಮೆಟೀರಿಯಲ್ ಬರಲಿ, Right. ಮೋಟರ್ಸ್ ಬರಲಿ, ಎಲ್ಲ ಆರ್ಡರ್ ಮಾಡಿ ಹಾಕಿದ್ರು. ಹ್ಮ್. Within a month, I was able to build something that could fly from Bangalore to Chennai autonomously. ಓಕೆ. And like I did it. I proof of concept ಇತ್ತು ನಾನು ಮಾಡಿದ್ದೇನೆ. ನಾವು Okay. ಫ್ಲೈಟ್ ಮಾಡಿದ್ವು 350 kilometers ಕಂಟಿನ್ಯೂಸ್ ಆಗಿ. ಓಕೆ. ಅವ್ರು ನೋಡಿದ್ರೆ ಓಕೆ ಇಂಟ್ರೆಸ್ಟಿಂಗ್, ಸೊ ನಿಂಗೆ ಕಟ್ಲಿಕ್ಕೆ ಬರ್ತದೆ, ಹ್ಮ್. ನೀ ಹೇಳು ಸುಳ್ಳು ಹೇಳ್ತಾ ಇಲ್ಲ ಅಂತ. ಹ್ಮ್. ಏನೋ ನಿಂಗೆ ಕಾಸು ಬೇಕಂತ ನಮ್ಮನ್ನ ಫ್ರಾಡ್ ಮಾಡ್ಲಿಕ್ಕೆ ಬಂದವರಲ್ಲ. ಸೊ ಐ ಮೀನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಇಲ್ಲಿ IIT ಮದ್ರಾಸಲ್ಲಿ ಅದು ಏರೋ ಕ್ಲಬ್ ಎಲ್ಲ ಕಟ್ಟಿ ಮತ್ತೆ ನಾವು ಬೋಯಿಂಗ್ ಏರ್ಬಸ್ ಕಾಂಪಿಟಿಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ವಿ ಹ್ಯಾಡ್ ಫೈನಲಿಸ್ಟ್ ಇನ್ ಸಮ್. Right. ಸೊ ವಿ ಹ್ಯಾಡ್ ಐ ಹ್ಯಾಡ್ ನಿಮ್ಗೆ ಅಲ್ಲಿಂದೆಲ್ಲ ಆಫರ್ ಇರಲಿಲ್ವಾ ಆಮೇಲೆ ನೀವು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಆಫರ್ ಇತ್ತು, ಆದ್ರೆ ಹ್ಮ್. ಅಲ್ಲೇ ಇಟ್ಸ್ ನಾಟ್ ಫನ್. ಹ್ಮ್. ನಾ 7ನೇ ಕ್ಲಾಸಲ್ಲಿ ನೀವು ಫ್ಲೈಟ್ ಇದು ಟಾಯ್ ಅಂತಾರೆ, ಟಾಯ್ ಫ್ಲೈಟ್ ಅಂತ. RC ಏರ್ಕ್ರಾಫ್ಟ್ ಚಿಕ್ಕ ಪುಟ್ಟ. ಓಕೆ, ಓಕೆ. ಅದನ್ನ ಕಟ್ಟಿದವರು ಏರೋನಾಟಿಕಲ್ ಇಂಜಿನಿಯರಿಂಗ್ ಏನಕ್ಕೆ ಹೋಗಿಲ್ಲ? ಇಟ್ಸ್ ಅ ಫನ್ ಸ್ಟೋರಿ. ಏನಾಗಿತ್ತಂದ್ರೆ, ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಐ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಕಾಂಪಿಟಿಷನ್, ನ್ಯಾಷನಲ್ ಚಿಲ್ಡ್ರನ್ ಸೈನ್ಸ್ ಕಾಂಗ್ರೆಸ್ ಅಂತ. ಓಕೆ. ದಟ್ ವಾಸ್ ಆಕ್ಚುಲಿ ಟಾರ್ಗೆಟೆಡ್ ಫಾರ್ 10th 11th 12th ಸ್ಟ್ಯಾಂಡರ್ಡ್ ಅಲ್ಲಿ ಇರುವ ಮಕ್ಕಳಿಗೆ, ಸೊ ದಟ್ ದೇ ಗೆಟ್ ಇಂಟ್ರೆಸ್ಟೆಡ್ ಇನ್ ಇಂಜಿನಿಯರಿಂಗ್, ಅವ್ರು ಇಂಜಿನಿಯರಿಂಗ್ ಹೋಗ್ಲಿ ಮಾಡ್ಲಿ ಅಂತ. ನನ್ನ ಅಮ್ಮ ಹೇಳಿದ್ರು, ನೀನ್ ಸದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಂತ. ಐ ವಾಸ್ ಲೈಕ್, ನಾನು ಅಷ್ಟರ ತನಕ ನಂಗೆ ಏನು ಗೊತ್ತಿಲ್ಲ, ನಾ ಸ್ಕೂಲಿಗೆ ಹೋಗೋದು ಬರೋದು, ಮಾರ್ಕ್ಸ್ ಒಳ್ಳೆ ಬರ್ತಾ ಇತ್ತು, ಸಾಕು, ಟಿವಿ ನೋಡ್ತಾನೆ, ಕಾರ್ಟೂನ್ ನೆಟ್ವರ್ಕ್, ಟಾಮ್ ಅಂಡ್ ಜೆರಿ ನಡೀತಾ ಇತ್ತು, ನನ್ನ ಕೆಲಸ ಆಯ್ತು, ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಆದ್ರೆ ಮೈ ಮಾಮ್ ಪುಶ್ಡ್ ಮೀ ಇನ್ ಟು ದಿಸ್ ಆ್ಯಂಡ್ ಇಟ್ ವಾಸ್ ವಿತ್ ದ ಟೀಮ್. ನಾವು ಒಂದು 5 ಮಂದಿ ನನ್ನ ಫ್ರೆಂಡ್ಸ್ ಬ್ಯಾಚ್ಮೇಟ್ಸೇ ಅಲ್ಲಿ. ಹೇಗೋ ನಾನು ಪ್ರೆಸೆಂಟ್ ಮಾಡಿದೆ, ನಾನು ಮಾಡಿದ್ವಿ ಬಯೋಗ್ಯಾಸ್ ಏನೋ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲಿಂದ ಸೆಲೆಕ್ಟ್ ಆಗಿ ಸ್ಟೇಟ್ ಲೆವೆಲಿಗೆ ಹೋದ್ವಿ, ಸ್ಟೇಟ್ ಲೆವೆಲಿಂದ ಸೆಲೆಕ್ಟ್ ಆಗಿ ನ್ಯಾಷನಲ್ ಲೆವೆಲ್ ಅಂತೆ. ಓಕೆ. ನಾನಾಗ 7th ಸ್ಟ್ಯಾಂಡರ್ಡ್, ನಂಗೆ ಗೊತ್ತಿಲ್ಲ ನಾ ಇದೇನಪ್ಪ ಹೇಗೆ ಮುಟ್ಟಿದೆ ಅಂತ. ವಿ ಹ್ಯಾಡ್ ಬಿಲ್ಡ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಬಯೋಗ್ಯಾಸ್ ಅಲ್ಲಿ ಈಸ್ಟ್ ಹಾಕಿ. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್, ನಥಿಂಗ್ ನ್ಯೂ, ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೋಜರ್ ಫಾರ್. Right. ಅದರಲ್ಲಿ ಫೈನಲ್ ನ್ಯಾಷನಲ್ ಲೆವೆಲ್ ಇದ್ದದ್ದು IIT BHU ವಾರಣಾಸಿಯಲ್ಲಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ. ಹ್ಮ್. ಅಲ್ಲಿ ನಾ ಟಾಪ್ 20 ಟೀಮ್ಸ್ ಅಲ್ಲಿ ಬಂದೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಅಂಡ್ ದ ಟಾಪ್ 20 ಟೀಮ್ಸ್ ಅವರಿಗೆ ಫಾರ್ ಅ ಮಂತ್ IIT ಖರಗ್ಪುರಲ್ಲಿ ಕುತ್ಕೊಂಡು ಯು ಕುಡ್ ಎಕ್ಸ್ಪ್ಲೋರ್. ಇಟ್ಸ್ ಜಸ್ಟ್ 1 month ಆಫ್ ಇಂಟರ್ನ್ಶಿಪ್. ನೀವು ಎಲ್ಲ ಡಿಪಾರ್ಟ್ಮೆಂಟಿಗೆ ಹೋಗಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ. 7th ಸ್ಟ್ಯಾಂಡರ್ಡ್ ಅಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಾ ಹೋದೆ. ಹ್ಮ್. ನಾನು ಅಲ್ಲಿ ಹೋದ ಕೂಡಲೇ ಅಲ್ಲಿ ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ ಇತ್ತು, ಹ್ಮ್. ಅಲ್ಲಿಂದ ವಿಮಾನ ಕೊಟ್ಟಿದ್ದು. ಅಷ್ಟು ತನಕ ನಾನು ನನ್ನ ತಲೆಯಲ್ಲಿ ಅಂತಂದ್ರೆ ನಾಸಾಕ್ ಹೋಗ್ಬೇಕು, ಹ್ಮ್. ನಾಸಾದಲ್ಲೆಲ್ಲ ನಡೀತದೆ, ಇಲ್ಲಿಂದ ಓದುವ, ದೇಶ ಬಿಟ್ಟು ಹೊರಗಡೆ ಹೋಗಿ ಅಮೆರಿಕದಲ್ಲಿ ರಿಸರ್ಚ್ ಮಾಡುವಂತ. ಅಲ್ಲಿ ನೋಡಿದ ಕೂಡಲೇ ಓ ಇಂಜಿನಿಯರಿಂಗ್ ಅಂದ್ರೆ ಇದು, ಅಷ್ಟು ರಿಸರ್ಚ್ ಅಲ್ಲಿ ಇದು ಇಸ್ ಇಂಟ್ರೆಸ್ಟಿಂಗ್. ಅಲ್ಲಿ ಮತ್ತೆ ಅವ್ರು ಹಾರಿಸಿದ್ರು ನನ್ನ ಮುಂದೆ, ಮತ್ತೆ ನನಗೀಗ ರಿಮೋಟ್ ಕೊಟ್ಟು ಹೀಗೆ ಸ್ವಲ್ಪ ಅಲ್ಲಾಡ್ಸಿದ್ರು,
ಲೈಕ್ ಫಸ್ಟ್ ಲವ್ ಸಿಕ್ಕಿತ್ತು ನಂಗೆ. ಹ್ಮ್. ಐ ಆಮ್ ಡನ್. ಹ್ಮ್. ನಂಗೆ ಇದೇ ಮಾಡ್ಬೇಕು. ಹ್ಮ್. ಅಲ್ಲಿ ವಿಂಡ್ ಟನಲ್ ಎಲ್ಲ ನೋಡಿ ಬೈ ದ ಟೈಮ್ ಐ ಕೇಮ್ ಬ್ಯಾಕ್ ನಾನು ಅಪ್ಪನಿಗೆ ಹೇಳಿದೆ ನಂಗೆ ಕಟ್ಲೇಬೇಕು ಒಂದು ವಿಮಾನ ಅಂತ. ಹ್ಮ್. ಮೈ ಡ್ಯಾಡ್ ವಾಸ್ ಲೈಕ್ ಏನೋ ಇದು ಹುಚ್ಚು, 2 ದಿನದಲ್ಲಿ ಹೋಗ್ತದೆ, 2 ತಿಂಗ್ಳು ಕಸು ಮನೆ ಖರ್ಚು ಮಾಡಿಸ್ತಾ ಇದ್ದೆ ಅಂತ. ಆದ್ರೆ ನಾನು ಹೇಳಿ ನಂಗೆ ಬೇಕು ಮತ್ತು ನಾನು ತೆಗ್ಸಿಕೊಟ್ರು. ಹ್ಮ್. ಐ ಬಿಲ್ಡ್ ದ ಫಸ್ಟ್ ಏರ್ಕ್ರಾಫ್ಟ್. ನಾನು ಮತ್ತು ನನ್ನ ಒಬ್ಬ ಫ್ರೆಂಡ್ ಇದ್ದ, Okay. ನಾವಿಬ್ರು ಹಾರಿಸ್ತಾ ಇದ್ವಿ. ಸೊ ದ್ಯಾಟ್ ಈಸ್ ಹೌ ಐ ಗಾಟ್ ಇನ್ ಟು ಇಂಟ್ರೆಸ್ಟ್ ಇನ್ ಏರೋಸ್ಪೇಸ್. 10th 11th 10th ಬರುವಾಗ ನಂಗೆ ಗೊತ್ತಿತ್ತು IIT ಹೋಗ್ಬೇಕು ಇಂಡಿಯಾದಲ್ಲಿದ್ರೆ, ಏರೋಸ್ಪೇಸ್ ಮಾಡಬೇಕು, ನಾಸಾಗೆ ಹೋಗ್ಬೇಕು. Right. ಸಿಂಪಲ್. 10th ಅಲ್ಲಿ ನಾನು ನಿನ್ಸ್ಕೊಂಡು IIT ಹೋಗ್ಬೇಕಾದ್ರೆ JEE ಪ್ರಿಪ್ರೇಷನ್ ಹ್ಮ್. ಅದಕ್ಕೆ ನಮ್ಮಲ್ಲೇ ಮಂಗಳೂರಲ್ಲೇ ಕೋಚಿಂಗಿಗೆ ಹೋದದ್ದು. Right. ನಾನು ಬರ್ದದ್ದು JEE ಮೇನ್ಸ್ ಮತ್ತು JEE ಅಡ್ವಾನ್ಸ್ 2020. Okay. ಈಗ 2020 ಏನಾಗಿತ್ತು ಅಂದ್ರೆ ಕೋವಿಡ್ ಬಂತು, ಹ್ಮ್. ಎಲ್ಲ ಪೋಸ್ಟ್ಪೋನ್ ಆಯ್ತು. ಹ್ಮ್. ನಾ ಮನೇಲಿ ಕೂತಿದ್ದೆ 2 ವರ್ಷ ಪೂರ ಪ್ರಿಪ್ರೇಷನ್ ಮಾಡಿ ಕೂತಿದ್ದೆ. ನಂಗೆ ಬೋರ್ ಆಯ್ತು. ಅದೇ ಪ್ರಾಬ್ಲಮ್ ಎಷ್ಟು ಸಲ ಸಾಲ್ವ್ ಮಾಡೋದು, ಅದೇ ಟಾಪಿಕ್ ಬಗ್ಗೆ. ಮನೇಲಿ ಅಪ್ಪ ಆಗ ಇಂಟರ್ನೆಟ್ ಸಹ ಹಾಕಿದ್ರು, ಯಾಕಂದ್ರೆ ನಮ್ದು ಇದು ಮಾಕ್ ಟೆಸ್ಟ್ ಎಲ್ಲ ಇರ್ತದೆ, Right. ಬೇರೆ ಬೇರೆ ಕೋಚಿಂಗ್ನವರದು. ಹ್ಮ್. ಮಾಕ್ ಟೆಸ್ಟ್ ಬರ್ಲಿಕ್ಕೆ ಇಂಟರ್ನೆಟ್ ಹಾಕಿದ್ರು. ನಾನು ಇಂಟರ್ನೆಟ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿದೆ. ಹ್ಮ್. ಯೂಟ್ಯೂಬ್ ಓಪನ್ ಮಾಡಿದಾಗ ಇಲಾನ್ ಮಸ್ಕ್ ಆಗ ಅದು 2 ರಾಕೆಟ್ ಅನ್ನು ಲ್ಯಾಂಡ್ ಮಾಡಿ ಒಂದು ಕಾರನ್ನು ಕಳಿಸಿದ್ದ ಹ್ಮ್. ಸ್ಪೇಸಿಗೆ, ಫ್ಯಾಲ್ಕನ್ ಹೆವಿ ಅಂತ ಲಾಂಚ್. ಆ Right. 2 ಲ್ಯಾಂಡಿಂಗ್ ಈಗ ಆಗುವಾಗ ನಾನು ನೋಡಿದ್ವಿ ಇವ ಹೇಗ್ ಮಾಡಿದಪ್ಪ ಇದು, ಇವನಿಗೆ ಕಾಸು ಎಲ್ಲಿಂದ ಸಿಕ್ಕಿತ್ತು, ಇದು ಏನ್ ಕಟ್ತಾ ಇದ್ದ ಅನ್ನೋದು. ಆಗ ವರ್ಡ್ ಸ್ಟಾರ್ಟ್ಅಪ್ ಅಂತ ಗೊತ್ತಾಯ್ತು. ಹ್ಮ್. ಅಷ್ಟು ತನಕ ನಂಗೆ ಗೊತ್ತಿರ್ಲಿಲ್ಲ ಹ್ಮ್. ಎಂತ ಅಂತ. ನನ್ನ ತಲೆಯಲ್ಲಿ ಬಿಸ್ನೆಸ್ ಅಂದ್ರೆ ಟ್ರೇಡ್, ಹ್ಮ್. ಇಲ್ಲದ್ರೆ ನಮ್ದೇನಿಲ್ಲ. ದಿಸ್ ವಾಸ್ ಇಂಟ್ರೆಸ್ಟಿಂಗ್. ಸ್ಟಾರ್ಟ್ಅಪ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಹ್ಮ್. ನೀವು ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಕಟ್ಬೋದು ಇನ್ ಯೋರ್ ಇಂಟ್ರೆಸ್ಟ್. ಹ್ಮ್. ಯು ಬಿಲ್ಡ್ ಸಮಥಿಂಗ್ ದಟ್ ಬೇರೆ ಜನರಿಗೆ ಹೆಲ್ಪ್ಫುಲ್ ಆಗ್ತದೆ. ಹ್ಮ್. ಯು ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ವರ್ಲ್ಡ್. ಹ್ಮ್. ಕಾಸು ಸಹ ಮಾಡ್ಬೋದು. ಹ್ಮ್. ಯು ಗೆಟ್ ರಿಚ್. ಮತ್ತೆ ಯಾಕೆ ಅಮೆರಿಕ ಅಂತ? ಅಮೆರಿಕ ಯಾಕೋ ಲೈಕ್ ಇಟ್ ವಾಸ್ ಲೈಕ್ ಪರ್ಫೆಕ್ಟ್. 3 ಯಾವ್ದು ಬೇಕು ನಂಗೆ ಹ್ಮ್. ಎಲ್ಲ ಇತ್ತು ಅಲ್ಲಿ. ಹ್ಮ್. ವೈ ನಾಟ್ ಡೂ ಇಟ್? ಹ್ಮ್. ಸೊ ಆಗ ನಾನು JEE ಅಡ್ವಾನ್ಸ್ ಬರೆಯೋಕ್ಕಿಂತ ಮುಂಚೆವೇ ನನ್ನ ತಲೆಯಲ್ಲಿ ಇತ್ತು ಹ್ಮ್. IITಗೆ ಹೋಗಿ ಏರೋಸ್ಪೇಸ್ ತಗೊಂಡು ಹ್ಮ್. ಸ್ಟಾರ್ಟ್ಅಪ್ ಮಾಡಬೇಕು. ಹ್ಮ್. JEE ಬರ್ದೆ, ರ್ಯಾಂಕ್ ಸಿಕ್ಕಿದ್ದು 4,000. ಹ್ಮ್. 4,000 ರ್ಯಾಂಕಲ್ಲಿ ಏರೋಸ್ಪೇಸ್ ಅಂತ ಎಲ್ಲಿ ಸಿಗಲ್ಲ. ಹ್ಮ್. ಡ್ಯುಯಲ್ ಡಿಗ್ರಿ ಖರಗ್ಪುರ ಸಿಗ್ತಾ ಇತ್ತ ಅಂತ, ಆದ್ರೆ ಖರಗ್ಪುರಿಗೆ ಯಾರು ಹೋಗ್ತಾರೆ? ಹ್ಮ್. ಸೊ ಅದು ದೂರ, ಅಲ್ಲಿ ಮತ್ತೆ ಸ್ಟಾರ್ಟ್ಅಪ್ ಕಲ್ಚರ್ಸ್ ಅಷ್ಟೇನಿರಲಿಲ್ಲ. ಹ್ಮ್. ನಾನು ನೋಡಿದೆ ಓಕೆ ಏರೋಸ್ಪೇಸ್ ತೆಗಿವ. IIT ಡೀಪ್ ಟೆಕ್ ಸ್ಟಾರ್ಟ್ಅಪ್ ಈ 3 ಎಲ್ಲಿ ನಡೀತಾ ಇತ್ತು 2020 ಅಲ್ಲಿ. ಎಲಿಮಿನೇಷನ್ ಸ್ಟ್ರಾಟಜಿ. ಎಲಿಮಿನೇಟ್ ಸಿಂಪಲ್. ನಂಗೆ ಇದು ಬೇಕಾಗಿರೋದು, ಓಕೆ ಇದು ಸಿಗ್ತಾ ಇಲ್ಲ, ಓಕೆ ಹಠ ಇದನ್ನ ತೆಗಿವ, ಇದು ಹಾಕುವ, ಓಕೆ ಇದು ಎಲ್ಲಿ ಸಿಗ್ತಾ ಇದೆ ಅಂತ ಹಾಗೆ ನೋಡ್ತಾ ಇದ್ದೆ. ಅದು ನೋಡಿದಾಗ ಈ 3 ಇದ್ದದ್ದು IIT ಮದ್ರಾಸಲ್ಲಿ. ಹ್ಮ್. ಆಗ ಏತರ್ನವರು ದೇವರ್ ಬ್ರೇಕಿಂಗ್ ಔಟ್. ಅವರ ಎಲ್ಲ ಕಡೆ ಸ್ಕೂಟರ್ ನೋಡಿದ್ರೆ ಏತರ್ ಅಷ್ಟೇ, ಹ್ಮ್. ಎಲೆಕ್ಟ್ರಿಕ್ ಸ್ಕೂಟರ್, ಬೆಸ್ಟ್ ಸ್ಕೂಟರ್ ಏತರ್. ಹ್ಮ್. ಅಗ್ನಿಕುಲ್ ರಾಕೆಟ್ ಕಂಪನಿ ಕಟ್ತಾ ಇದ್ದಾರೆ. ಹ್ಮ್. ಎಲ್ಲಿಂದ? IIT ಮದ್ರಾಸ್. ಈ ಪ್ಲೇನ್ ಎಲೆಕ್ಟ್ರಿಕ್ ವಿಟಾಲ್ ಎಲ್ಲಿ ಕಟ್ತಿದ್ದಾರೆ? IIT ಮದ್ರಾಸ್. ಗ್ಯಾಲಕ್ಸೈ ಸ್ಯಾಟಲೈಟ್ ಇಂದ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಇಮೇಜರಿ ಮಾಡ್ತಾ ಇದ್ದಾರೆ. ಹ್ಮ್. ಎಲ್ಲಿಂದ? IIT ಮದ್ರಾಸ್. ಎಲ್ಲ ಇಲ್ಲ ನಡೀತಾ ಇತ್ತು. ಹ್ಮ್. ಲೈಕ್ ಆಯ್ತಪ್ಪ IIT ಮದ್ರಾಸ್. ಬಂದೆ ನಾನು ಅಂತ. ಸಿಂಪಲ್, ಇಟ್ ವಾಸ್ ವೆರಿ ಸಿಂಪಲ್. ಹ್ಮ್. ಇದೇ ಮಾಡ್ಬೇಕು ನಂಗೆ. ಹ್ಮ್. ಚೋಸ್ IIT ಮದ್ರಾಸ್. IIT ಮದ್ರಾಸ್ ಅಲ್ಲಿ ನಂಗೆ ಸಿಗ್ತಾ ಇದ್ದದ್ದು ಸಿವಿಲ್ ಇಂಜಿನಿಯರಿಂಗ್. Okay. ಲುಕಿಂಗ್ ಬ್ಯಾಕ್ ಅದು ನಂಗೆ ದಟ್ ವಾಸ್ ಅ ಬೆಸ್ಟ್ ಡಿಸಿಷನ್ Okay. ಎವರ್ ಟು ಹ್ಯಾಪನ್ ಟು ಮಿ. ಹ್ಮ್. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಪ್ರೊಫೆಸರ್ ಸಿಕ್ಸ ಗೊತ್ತು. ಹ್ಮ್. ನಾನು ಹೇಳಿದ ನಾನು ಹೋದ ಕೂಡಲೇ ಡ್ರೋನ್ ಸರ್, ಏರ್ಪ್ಲೇನ್ ನಂಗೆ ಇದೇ ಕಟ್ಬೇಕು, ಅದು ಮಾಡ್ಬೇಕು. ಅಂಡ್ ಪ್ರೊಫೆಸರ್ ವೆರಿ ಲೈಕ್ ತುಂಬಾ ಕೋಆಪರೇಟಿವ್ ಅಲ್ಲಿ. ಅವ್ರಿಗೆ ಅರ್ಥ ಆಯ್ತು ನಂಗೆ ಇದು ಮಾಡ್ಬೇಕು. ದೇ ಯೂಸ್ ಟು ಬಿ ವೆರಿ ಹೆಲ್ಪ್ಫುಲ್. ಹ್ಮ್. ಅಂಡ್ ಹೋದಾದ್ರ ಮೇಲೆ ಮತ್ತೆ ಫಸ್ಟ್ 3 ಸೆಮಿಸ್ಟರ್ಸ್ ಆನ್ಲೈನ್ ಇತ್ತು ಹ್ಮ್. ನಮ್ದು Okay. ಕೋವಿಡ್ ಇಂದ. Right. ಮನೆಯಲ್ಲ ಕೂತ್ಕೊಂಡಿದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಹೊರಗಡೆ ಹೋಗಿ ಡ್ರೋನ್ ಹಾರಿಸ್ಲಿಕ್ಕೆ ಆರ್ಸಲ್ಲ, ಏರ್ಪ್ಲೇನ್ಸ್ ಹಾರಿಸ್ಲಿಕ್ಕೆ ಏನ್ ಕೂತ್ಕೊಂಡು ಏನ್ ಮಾಡುದು, ಹೀಗೆ ನಾನು ನೋಡ್ತಾ ಇದ್ದೆ ಬೇರೆ ಏನೆಲ್ಲ ಮಾಡ್ಬೋದು ಅಂತ. ಆಗ ನನ್ನ ಫಸ್ಟ್ ಸ್ಟಾರ್ಟ್ಅಪ್ ಸ್ಟಿಂಟ್ ಅಂತ ಹೇಳ್ಬೋದು. ಫೇಲ್ಡ್ ಸ್ಟಾರ್ಟ್, ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. Okay. ನೋಡಿ ಇಲಾನ್ ಮಸ್ಕ್ ಇದೆ ಅಂತ ಇತ್ತು ಹಿಸ್ಟ್ರಿ. ನಾನು ಆಗ ಇಲಾನ್ ಮಸ್ಕ್ ಬಗ್ಗೆ ಪೂರ ಓದಿದೆ. ಹ್ಮ್. ಬಿಲ್ ಗೇಟ್ಸ್ ಇಂಡಿಯಾದಲ್ಲಿ ಎಂತ ಆಗ್ತಾ ಇತ್ತು ಪೂರ ಹ್ಮ್. ಕ್ರಾಶ್ ಕೋರ್ಸ್. Okay. 6 ತಿಂಗಳಲ್ಲಿ 0 to ಎಲ್ಲ ಗೊತ್ತು ಸ್ಟಾರ್ಟ್ಅಪ್ ಬಗ್ಗೆ. ಹ್ಮ್. ಅದನ್ನ ನೋಡಿದಾಗ ಓಕೆ, ಇಲಾನ್ ಮಸ್ಕ್ ಫಸ್ಟ್ ಪೇಪಾಲ್ ಅಂತ ಕಟ್ಟಿದ ಕಂಪನಿ, x.com ಮತ್ತು ಪೇಪಾಲ್ ಜೊತೆಲಾಗಿ ಅದನ್ನ ಮಾರಿದ. ಅದರಿಂದ ಎಷ್ಟೋ ಕಾಸು ಮಾಡಿದ. ಹ್ಮ್. ಆ ಕಾಸನ್ನು ಇಟ್ಕೊಂಡು ಕಾರ್ ಕಂಪನಿ ಮತ್ತೆ ರಾಕೆಟ್ ಕಂಪನಿ ಕಟ್ಟಿದ. ಹ್ಮ್. ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ. ಕಾಸಿಗೂ ಬೇಕು ನಂಗೂ ಸಹ. ಆ 2021 ಅಲ್ಲಿ ಏನ್ ನಡೀತಾ ಇತ್ತು ರೇಜಿಂಗ್? ಹ್ಮ್. ಕ್ರಿಪ್ಟೋಗೆ ಇಳ್ದೆ ನಾನು. Okay. ಹ್ಮ್. ಯಾಕೆ ಗೊತ್ತಿಲ್ಲ, ಮನೇಲಿ ಕೂತಿದ್ದೆ. ಸೊ ಐ ಹ್ಯಾಡ್ ನಥಿಂಗ್ ಟು ಡು. ಹ್ಮ್. ಕ್ರಿಪ್ಟೋ ಪೂರ ಬೆಳಿಗ್ಗೆ ರಾತ್ರಿ ಪೂರ ಚಾರ್ಟ್ ನೋಡೋದು, ಅದು ಇದು ಎಲ್ಲ ನೋಡಿ ಲೈಕ್ ಇಂಟ್ರೆಸ್ಟಿಂಗ್ ಎಲ್ಲ. ಮತ್ತೆ ನ್ಯೂಸ್ ನೋಡಿದ್ರು ಸಹ ಯಾರೊಬ್ಬ 18 ವರ್ಷದ ಹುಡುಗ ಎಲ್ಲೋ ಅಮೆರಿಕಾದಲ್ಲಿ ಕೂತ್ಕೊಂಡು ರಾತ್ರಿ ಕರೋಡ್ಪತಿ. ಹ್ಮ್.
ನಾನ್ ಸಹ ಮಾಡ್ತೇನೆ ಇದು ನೋಡುವ. ಶುರು ಮಾಡಿದೆ 5,000 ರೂಪಾಯಿಂದ ಶುರು ಮಾಡಿದೆ. ಹ್ಮ್. ಫಸ್ಟ್ ನಾನು ಟ್ರೇಡಿಂಗ್ ಸ್ವಲ್ಪ ನೋಡಿದೆ. ಹ್ಮ್. ಮತ್ತೆ ಗೊತ್ತಾಯ್ತು ಟ್ರೇಡಿಂಗ್ ಅಲ್ಲಿ ಏನಿಲ್ಲ, ಹೋಗುದಕ್ಕೆ 5,500 ರೂಪಾಯಿ ಆಗ್ತದೆ. ಹ್ಮ್. ಏನ್ ಹೇಳಲಿಕ್ಕೆ ಆಗಲ್ಲ ಇದ್ರಲ್ಲಿ. ಹ್ಮ್. ಮತ್ತೆ ನೋಡಿದೆ ಅಂದ್ರೆ ಪ್ರಾಬ್ಲಮ್ ಎಂತ ಇತ್ತು, ವಿಚ್ ಐ ಕ್ಯಾನ್ ಸಾಲ್ವ್. ಹ್ಮ್. ಆಗ ಈಸ್ ಆಫ್ ಇನ್ವೆಸ್ಟ್ಮೆಂಟ್ ಇಂಟು ಡಿಫೈ ಅದೊಂದು ಸೆಕ್ಟರ್ ಅದರಲ್ಲಿ. ಹ್ಮ್. ದಟ್ ವಾಸ್ ನಾಟ್ ದ್ಯಾಟ್ ಈಸಿ. ಯು ಪಿ Right. ಐ ಇಂದೆಲ್ಲ ಪೇಮೆಂಟ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗ್ತಿರಲಿಲ್ಲ, ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. Right. ನಾನೆಂತ ಮಾಡಿದೆ ಅಂದ್ರೆ, ನಾನು ಒಂದ್ ತಿಂಗಳಲ್ಲೇ ಪಟ್ಟ ಓದಿದೆ ಇದನ್ನೆಲ್ಲ, ಈ ಬ್ಲಾಕ್ ಚೈನ್ ಬಗ್ಗೆ ಏನೆಲ್ಲ ಓದ್ಬೇಕು ಪೂರ ಓದಿ. ಐ ವಾಸ್ ಲೈಕ್ ಓಕೆ, ನಾನು ಇದೊಂದು ಕಟ್ತೇನೆ, ಒಂದು ಸ್ಮಾಲ್ ಸ್ಟಾಕ್. ನೀವು ಯು ಪಿ ಐ ಇಂದ ಪೇಮೆಂಟ್ ಮಾಡಿ, ನಾ ಕ್ರಿಪ್ಟೋ ನಿಮ್ಮ ಹೆಸರಲ್ಲಿ ಪರ್ಚೇಸ್ ಮಾಡಿ ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೇನೆ, ಹ್ಮ್. ಮತ್ತೆ ನಿಮಗೆ ಕೀಸ್ ಕೊಡ್ತೇನೆ. ಹ್ಮ್. ಸೊ ನಿಮ್ಮ ಕೈಯಲ್ಲೇ ಇರ್ತದೆ ಕ್ರಿಪ್ಟೋ. Okay. ಅದೊಂದು ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್, ರಾನ್ ಫಾರ್ ಲೈಕ್ ಅ ಇಯರ್. ಹ್ಮ್. ಅಲ್ಲಿ ನಾವು ಇನ್ಕ್ಯುಬೇಟ್ ಆದ್ವಿ IIT ಮದ್ರಾಸ್ನ ಸ್ಟೂಡೆಂಟ್ ಇನ್ಕ್ಯುಬೇಟರ್ ಅಲ್ಲಿ. ಬೂಟ್ ಸ್ಟ್ರಾಪ್ಡ್ ಕಂಪ್ಲೀಟ್ಲಿ. ಹ್ಮ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಮ್ ಆ ಪ್ಲಾಟ್ಫಾರ್ಮ್ ಮೂಲಕ ಅರೌಂಡ್ 2 to 3 crores ಹ್ಮ್. of assets were invested. Okay. And thing is, we were just a middleman, proper business. ಹ್ಮ್. It was interesting till crypto crash ಆಯ್ತು 2023 ಅಲ್ಲಿ. 2022 and 2023 ಅಲ್ಲಿ ಕ್ರಿಪ್ಟೋ ಮೇಜರ್ ಕ್ರಾಶ್. ಹ್ಮ್. ಇರುವ ಎಲ್ಲ ಕಾಸು ಎಲ್ಲರದು ಕಡಿಮೆ ಆಯ್ತು. ಎವ್ರಿವನ್ ವಾಂಟೆಡ್ ಟು ಟೇಕ್ ಔಟ್. ನಾವು ನಡೆಸ್ತಾ ಇದ್ವಿ, ನಮ್ಗೆ ಹೋಸ್ಟಿಂಗ್ ಚಾರ್ಜಸ್, ನಮ್ದು ಎಕ್ಸ್ಪೆನ್ಸಸ್ ಇದೆ. ನಮ್ಮ ಬಿಸ್ನೆಸ್ ಹೇಗಂದ್ರೆ, ನೀವು ಪೇಮೆಂಟ್ ಮಾಡಿದಾಗ ನಾವು ನಮ್ ಕಟ್ ತಗೊಳ್ತಾ ಇದ್ವಿ. ಹೌದು. ಕಟ್ಟಗ ಮಾಯ ಹ್ಮ್. ಇಲ್ವೇ ಇಲ್ಲ ರಾತ್ರಿ. ಹ್ಮ್. ನಾವು ಅದಕ್ಕೆ ಬಂದ್ ಮಾಡಿದ್ವಿ. ಐ ಹ್ಯಾಡ್ ಅ ಕೋ ಫೌಂಡರ್ ವಿತ್ ಮೀ, ನಮ್ದೊಂದು ಟೀಮ್ ಇತ್ತು. ಹ್ಮ್. ಎಲ್ಲ ಶಟ್ ಡೌನ್ ಮಾಡಿ, ನಾನು ಅಷ್ಟು ಆಲ್ಸೋ ಇದೆಲ್ಲ ನಡೀತಾ ಇರುವಾಗ ಪ್ಯಾರಲಲ್ಲಿ ನಾನು ಏರೋ ಕ್ಲಬ್ ಅಲ್ಲಿ ಇದ್ದೆ. ನಮ್ದಲ್ಲಿ IIT ಮದ್ರಾಸಲ್ಲಿ ಪ್ರಾಡಕ್ಟ್ ಡಿಸೈನ್ ಕ್ಲಬ್ ನ ಹೆಡ್ ಆಗಿದ್ದೆ. 2-3 ಪೇಟೆಂಟ್ ಸಿಕ್ಕಿದ್ದು. ಐ ವಾಸ್ ಫುಲ್ಲಿ ಆಲ್ವೇಸ್ ಇನ್ವಾಲ್ವ್ಡ್ ಇನ್ ಏರೋಸ್ಪೇಸ್ ದೇರ್. Right. ಬಟ್ ಐ ವಾಸ್ ರನ್ನಿಂಗ್ ದಿಸ್ ಟು ಗೆಟ್ ಸಮ್ ಎಕ್ಸ್ಪೀರಿಯನ್ಸ್. ಹ್ಮ್. ಆ ಮುಗಿಸಿ ಇದು ಬಂದ್ ಮಾಡಿದಾಗ ನನ್ಗೆ ಗೊತ್ತಾಯ್ತು, ನಾ ಬಂದದಕ್ಕೆ ನಾನು ಕೆಲಸ ಮಾಡ್ತೇನೆ. IIT ಚೂಸ್ ಮಾಡಿದೆ ಯಾಕೆ, ಏರೋಸ್ಪೇಸ್ ಮಾಡ್ಲಿಕ್ಕೆ. ಫೈನಲ್ ಇಯರ್ ಆಗುವಾಗ ಲೈಕ್ ಎಲ್ಲ ಬಿಟ್ಟು ಬಿಡು, ಹ್ಮ್. ಏನಕ್ಕೆ ಬಂದಿದ್ದೇನೆ ಅದನ್ನ ಮಾಡುವಂತ. ದ್ಯಾಟ್ ಇಸ್ ಹೌ ಐ ಗಾಟ್ ಇನ್ ಟು ಲೈಕ್ ಬಿಲ್ಡಿಂಗ್ ದಿಸ್ ಹ್ಮ್. ಅರೌಂಡ್ ದಟ್. ದಿಸ್ ವಾಸ್ ಅನ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. KGF ಅಲ್ಲಿ ಬಂದ್ ಕೆಲಸ ಮಾಡೋಣ ಅಂತ ಹೇಳಿ ಯಶ್ ಒಂದು ಸೀನಲ್ಲಿ ಹೇಳ್ಕೊಂಡು ಹೋಗ್ತಾನಲ್ಲ ಹಂಗೆ. ಓಕೆ. ಬಟ್ ಯಾ, ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ. ಹ್ಮ್. ಆಗ ಏನೆಲ್ಲ ಈ ಲಾಜಿಸ್ಟಿಕ್ಸ್ ಆಗಲಿ, ರೆಗ್ಯುಲೇಷನ್ಸ್ ಆಗಲಿ, ಪೇಪರ್ ವರ್ಕ್ ಆಗಲಿ, ಏನೆಲ್ಲ ಸ್ಟಾರ್ಟ್ಅಪ್ ಇನ್ ಲಾಜಿಸ್ಟಿಕ್ಸ್ ಎಲ್ಲ ಗೊತ್ತಾಯ್ತು. ಓಕೆ. ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಸೆಕೆಂಡ್ ಟೈಮ್ ಮಾಡುವಾಗ ಎಲ್ಲ ಗೊತ್ತಿತ್ತು, ಎಲ್ಲ ಸೆಟಪ್ ಆಗಿತ್ತು, ಕನೆಕ್ಷನ್ಸ್ ಎಲ್ಲ ಇತ್ತು. ಗ್ರಾಡ್ ಕ್ಯಾಪಿಟಲ್ನವ್ರು ಬಂದಾಗ ಲೈಕ್ ಶುರು ಮಾಡೋ ಫಸ್ಟ್ ಅವ್ರು $5,000 ಕೊಟ್ಟಿದ್ರು. ಅದನ್ನು ಶುರು ಮಾಡಿ ನೆಕ್ಸ್ಟ್ ಅಲ್ಲಿಂದ ಶಿಫ್ಟ್ ಮಾಡಿ ದೇ ಪುಟ್ ದೇರ್ ಇನ್ವೆಸ್ಟ್ಮೆಂಟ್ ಚೆಕ್ ಹ್ಮ್. $40,000, ಅರೌಂಡ್ 35-40 lakhs. ಹ್ಮ್. ಇವೆಲ್ಲ ವಿಲ್ ಇನ್ವೆಸ್ಟ್ ಇನ್ ಯು. ಓಕೆ. ಫಸ್ಟ್ ಟೈಮ್ ನಾನಿದು 7th ಸೆಮಿಸ್ಟರ್. ಹ್ಮ್. ಪ್ಲೇಸ್ಮೆಂಟ್ ಶುರು ಆಗಲಿಲ್ಲ. ಮನೆಯಿಂದ ಪ್ರೆಷರ್. ಅಮ್ಮ ಹೇಳ್ತಾ ಇರ್ತಾಳೆ, ಅಮ್ಮ ನೋಡಿದ್ರೆ ಈಗ ಬೈತಾಳೆ. ಹೇಳ್ತಾ ಇದ್ದೆ, ಯಾಕೆ ನಿಂಗೆ ಬೇಕು ಇದು, ಟೆನ್ಷನ್ ಯಾಕೆ ಅಂತ. ಹ್ಮ್. ವ್ಯಾಲಿಡ್ ಪಾಯಿಂಟ್, ಆಫ್ ಕೋರ್ಸ್ ಟೆನ್ಷನ್ ಇದೆ. ಅಮ್ಮ ವರ್ಕ್ ಮಾಡ್ತಾರ ಅಥವಾ ಮನೇಲಿ? ಶಿ ಈಸ್ ಅ ಮ್ಯಾಥ್ಸ್ ಟೀಚರ್. ಮ್ಯಾಥ್ಸ್ ಟೀಚರ್. Yeah. ಓಕೆ. ಸೊ ಅವಳು ಪ್ರತಿ ಸಲ ಮನೆಗೆ ಕಾಲ್ ಮಾಡಿದಾಗ, ಯಾಕೆ ಪ್ಲೇಸ್ಮೆಂಟ್ ಕೂತ್ಕೋ, ಪ್ಲೇಸ್ಮೆಂಟ್ ಕೂತ್ಕೋ, ಹ್ಮ್. ಎಲ್ಲ ಕಡೆಯಿಂದ ಹ್ಮ್. ಪ್ಲೇಸ್ಮೆಂಟ್ ಕೂತ್ಕೋ. ಆದ್ರೆ ಅಷ್ಟು ತನಕ ನಂಗೆ ಐ ಹ್ಯಾಡಂಟ್ ಅಕ್ಯುಮುಲೇಟೆಡ್ ಗುಡ್ ಕ್ಯಾಪಿಟಲ್ ಯೆಟ್. ಹ್ಮ್. ನಾನು ಆಗೋದಕ್ಕೆ ಓಕೆ ನೋಡುವ ಏನಾದ್ರೂ ಆಗ್ತದೆ ನೋಡಿ. ಲಾಸ್ಟ್ ಮೂಮೆಂಟ್ ತನಕ ನಾ ಕಾದೆ. ಹ್ಮ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಐಮ್ ಲೈಕ್ ಪ್ಲೇಸ್ಮೆಂಟ್ ಬೈ. ನಮ್ದು ಪ್ಲೇಸ್ಮೆಂಟ್ ಹೇಗಿರ್ತದೆ ಅಂದ್ರೆ, ಡೇ 1, ಡೇ 2, ಡೇ 3 ಅಂತ ಇರ್ತದೆ. ಎಲ್ಲ ಕಂಪನೀಸ್ ಬಂದು ಇಂಟರ್ವ್ಯೂ ಮಾಡ್ತಾರೆ. ಅದಕ್ಕಿಂತ ಹಿಂದೆ ಎಲ್ಲ ಶಾರ್ಟ್ ಲಿಸ್ಟಿಂಗ್ ಪ್ರಾಸೆಸ್ ಇರ್ತದೆ. Right. ಆ ಇಂಟರ್ವ್ಯೂ ಪ್ರಾಸೆಸ್ ಇರುವ ಡೇ 1 ಅದರ ಹಿಂದಿನ ದಿನ ನಾನು ಫ್ಲೈಟ್ ಇಟ್ಕೊಂಡು ಮನೆಗೆ ಹೋದೆ. ಹ್ಮ್. ನಾನು ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಿದ್ರೆ ಹ್ಮ್. ಗ್ಯಾರಂಟಿ ನಾನು ಫೋರ್ಸ್ ಮಾಡಿಸ್ತಾ ಇದ್ರು ಹೋಗಿ ಇಂಟರ್ವ್ಯೂ ಅಟೆಂಡ್ ಕುತ್ಕೊಂಡು. ಮಾಡುವಂತ. ಹ್ಮ್. ಲೈಕ್ ಪೇಲೋಡ್ ಅಲ್ಲಿ ಕುತ್ಕೋಬೇಕಿತ್ತು, ಬೇಸ್ಮೆಂಟ್ ಅಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ನಾನು ಸೀದಾ ಫ್ಲೈಟ್ ಇಟ್ಕೊಂಡು ಹ್ಮ್. ಮನೆಗೆ ಬಂದೆ. ಓಕೆ. ಪ್ಲೇಸ್ಮೆಂಟ್ ನಡೀತಾ ಇದೆ, ನಾನು ಮಂಗಳೂರಲ್ಲಿ ಇದ್ದೆ, ಹ್ಮ್. ಚೆನ್ನೈಯಲ್ಲಿ ಇರುವಂಥದ್ದು. ಅಷ್ಟು ಆಗ ಮನೆಯವ್ರಿಗೆ ಗೊತ್ತಾಯ್ತು, ಆಯ್ತಪ್ಪ ಇವ ಮಾಡುವ, ಇವನಿಗೆ ಹೇಳಿದ್ರೆ ಕೇಳ. ಹ್ಮ್. ಸೊ ದಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್. ಸೊ ಫೈನಲ್ ಇಯರ್ ಆದಾಗ ನಂಗೆ ಗೊತ್ತಾಯ್ತು, ಹ್ಮ್. ಯು ನೋ ವಾಟ್, ಐ ಆಮ್ ಗೋಯಿಂಗ್ ಆಲ್ ಇನ್ ಟು ದಿಸ್. ರೈಟ್. ಹ್ಮ್. ಮತ್ತೆ ಗ್ರಾಡ್ ಕ್ಯಾಪಿಟಲ್ ಮೂಲಕ ಇವರು ಪಿಕ್ಸೆಲ್ ನ ಕೋ ಫೌಂಡರ್ ಕ್ಷಿತಿಜ್ ಅಂತ ಇದ್ದಾರೆ, ಹ್ಮ್. ಪ್ಲಸ್ ಏರ್ ಬೌಂಡ್ ಅಂತ ನಮನ್, ಅವರದೆಲ್ಲ ಗುರ್ತಾಯ್ತು. ಓಕೆ. ದೇ ಹ್ಯಾಡ್ ಇನ್ವೆಸ್ಟೆಡ್ ದೇರ್ ಅಂಡ್ ಪಿಕ್ಸೆಲ್ ವಾಸ್ ಅನ್ ಅಡ್ವೈಸರ್ ಫಾರ್ ಗ್ರಾಡ್ ಕ್ಯಾಪಿಟಲ್. ಮಾತಾಡಿ ಐ ಗಾಟ್ ಅ ಗುಡ್ ಕನೆಕ್ಷನ್, ಐ ಗಾಟ್ ಗುಡ್ ಇಂಟ್ರೋಸ್. ಎಲ್ಲ ಕಂಪನಿ ಅವ್ರ ಫೌಂಡರ್ ಜೊತೆ ಮಾತಾಡಿದೆ, ಹೂಮ್ Right. ಐ ಯೂಸ್ ಟು ಲುಕ್ ಅಪ್ ಟು ಹ್ಮ್. ಇನ್ ಮೈ ಫಸ್ಟ್ ಇಯರ್ ಆಫ್ ಕಾಲೇಜ್. ಅಂಡ್ ದೇ ವರ್ ಲೈಕ್, ದೇರ್ ಇಸ್ ನಥಿಂಗ್ ದಟ್ ಸ್ಟಾಪಿಂಗ್ ಯು ಫ್ರಮ್ ಡೂಯಿಂಗ್ ಇಟ್. ಲೈಕ್ ನಾನು ಶುರು ಮಾಡಿದೆ, ನೀನ್ ಸಹ ಶುರು ಮಾಡ್ಬೋದು. ಐ ಆಮ್ ನಾಟ್ ದಟ್ ಸ್ಪೆಷಲ್. ಲೈಕ್ ಯು ನೀಡ್ ನಾಟ್ ಬಿ, ರೈಟ್. ಇಟ್ಸ್ ಜಸ್ಟ್ ಗಿವಿಂಗ್. ನೀವು ಟ್ರೈ ಮಾಡಿದ್ರೆ ಅಂತ, ಹ್ಮ್. ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಲೈಕ್ ಯು ಕ್ಯಾನ್ ಜಸ್ಟ್ ಗಿವ್ ಇಟ್ ಅ ಟ್ರೈ, ನಥಿಂಗ್ ಟು ಲೂಸ್. ರೈಟ್. ಅಂಡ್ ಅದು ನೋಡಿದ ಇಟ್ ರೆಸೊನೇಟೆಡ್ ಆಸ್ ವೆಲ್. ಹ್ಮ್. ನಾನು ಜಾಬ್ ತಗೊಂಡ್ರೆ ಪ್ರತಿದಿನ ಬೆಳಿಗ್ಗೆ ಹೋಗ್ತೇನೆ, ರಾತ್ರಿ ಬರ್ತೇನೆ, ಇಟ್ಸ್ ಓಕೆ, ಫೈನ್, ಗುಡ್ ಲೈಫ್.
ಬಟ್ ದೆನ್ ಐ ವುಡ್ ಫೀಲ್ ಎಂಟಿ. ಲೈಕ್ ನನಗೆ ಆಗದಲ್ಲ ಪುನಃ ನನ್ನ ಲೈಫಲ್ಲಿ ಇಟ್ಸ್ ಬಿನ್ ಅಡ್ವೆಂಚರ್. ಐ ವುಡ್ ಆಲ್ವೇಸ್ ಡೂ ಸಮಥಿಂಗ್ ಔಟ್ಸೈಡ್. ಕ್ರಿಕೆಟ್ ಆಟಾಡ್ತಾ ಇದ್ದೆ ಪ್ರೊಫೆಷನಲಿ ಫಾರ್ ಸಮ್ ಟೈಮ್ ಇನ್ ಮೈ ಹೀಗೆ is random tangents in life. I like going on that. Crypto was a random tangent. ಕಾಲೇಜಿಗೆ ಬಂದು ಇವತ್ತು ಪ್ರಾಡಕ್ಟ್ ಡಿಸೈನ್ ಕ್ಲಬ್ ಅಂತ ಒಂದು ಹೊಸ ಕ್ಲಬ್ ಶುರು ಮಾಡಿ ಅಲ್ಲಿಂದ ರ್ಯಾಂಡಮ್ ಟ್ಯಾಂಜೆಂಟ್. ಇಟ್ ಯೂಸ್ ಟು ಬಿ ಲೈಕ್ ಐ ವುಡ್ ಲೈಕ್ ಆಲ್ವೇಸ್ ಲವ್ ಟು ಕ್ರಿಯೇಟ್ ಸಮಥಿಂಗ್, ಬಿಲ್ಡ್ ಸಮಥಿಂಗ್ ಆಫ್ ಮೈ ಓನ್. ಸೊ ಅದೆಲ್ಲ ನೋಡಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಾಗೆ. ಲೈಕ್ ಇಫ್ ಇಟ್ ಇಸ್ ಕ್ಯೂರಿಯಸ್, ನಂಗೆ ಅದು ಇಷ್ಟ ಆಯ್ತಂದ್ರೆ ಅಲ್ಗು ಓಕೆ ಏನೇ ಮಾಡಿ ನಾ ಹೋಗ್ತೇನೆ. ಐ ವಿಲ್ ಡೂ ಇಟ್. ಐ ಡೋಂಟ್ ಮೈಂಡ್ ಹೌ ಹಾರ್ಡ್ ಇಟ್ ಇಸ್. ಇಫ್ ಅದು ಕಷ್ಟ ಇಲ್ಲದ್ರೆ ಮಜಾ ಇಲ್ಲ. ಅದೇ ಯಾರು ಬೇಕಿದ್ರೆ ಮಾಡ್ಬೋದು. ದೆನ್ ವಿಲ್ ನಾಟ್ ಬಿ ಡಿಫ್ರೆಂಟ್. It's something like a drive with ಮೊದಲು. And like when I spoke to them, they were like, yeah, there's nothing to lose. Okay. What would you earn versus the network you build? I would rather give. I would prefer this. Right. As simple as. So that has like, when I looked at that, it was obvious. ಇದು ಮಾಡಲೇಬೇಕು. ಈಗ ಮಾಡಿದ್ರೆ ಐ ಆಮ್ ಲೂಸಿಂಗ್ ಔಟ್. ನಾನು ಕಳ್ಕೊಳ್ತೇನೆ. And ನನ್ನ 20s of my life should be an adventure in a way. I think of it that way. Right. And every single thing has to be a story, good story. Else life is then Right. not that great. So I'm building something interesting. Nan team also zero. Now the average age of my team is 23. I'm 23. Okay. I ensured everyone is either mine, younger or old, just in that range. Okay. That ಯಾಕಂದ್ರೆ ಈಗ ನನ್ನ ಟೀಮ್ ಅಲ್ಸ ಮೆಜಾರಿಟಿ ಇರೋರು. ಈಗ ನಾನು IIT ಮದ್ರಾಸಲ್ಲಿ ಯಾಕೆ ಇಂಥದ್ದು ನಡೀತದಂತ ಹೇಳಿದ್ರೆ, ವಿ ಹ್ಯಾವ್ ದಿಸ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಸೆಂಟರ್ ಫಾರ್ ಇನೋವೇಷನ್ ಅಂತ. ಅಲ್ಲಿ ಅಲುಮ್ನೈ ಅವರು ದೇ ಹ್ಯಾವ್ ಪೂಲ್ ಟುಗೆದರ್ ಕ್ಯಾಪಿಟಲ್. ಅದರಿಂದ ಬರುವ ಇಂಟ್ರೆಸ್ಟ್ ಇಂದ ಆ ಪ್ಲೇಸ್ ನಡೀತದೆ. ಅಂಡ್ ಅಲುಮ್ನೈ ಆಲ್ಸೋ ಪುಟ್ ಮನಿ ಟು ಬಿಲ್ಡ್ ಅ ಬಿಲ್ಡಿಂಗ್ ವೇರ್ ವಿ ಕುಡ್ ಇಟ್ಸ್ 24/7 ಓಪನ್. ಪ್ಲಸ್ ಚೆನ್ನೈಯಲ್ಲಿ ಇರೋದು, ಸೊ AC ಹಾಕಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರು. ಆ ಶೆಕೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ಸ್ ರನ್ ದಿಸ್ ಪ್ಲೇಸ್. ಸ್ಟೂಡೆಂಟ್ಸ್ ಬಿಲ್ಡ್ ಕೂಲ್. ಈಗ ನೀವು IIT ಮದ್ರಾಸ್ ಹೈಪರ್ ಲೂಪ್ ಇರ್ಬೋದು, ರಾಕೆಟ್ರಿ ಟೀಮ್ ಇರ್ಬೋದು, ಆಟೋನಮಸ್ ಕಾರ್, ಫಾರ್ಮುಲಾ ಸ್ಟೂಡೆಂಟ್, F1 ಕಾರ್, ಎಲ್ಲ ಟೀಮ್ಸ್ ವರ್ಕ್ ಔಟ್ ಆಫ್ ಸೆಂಟರ್ ಫಾರ್ ಇನೋವೇಷನ್. ಏರೋ ಕ್ಲಬ್ ವಾಸ್ ಆಲ್ಸೋ ಪಾರ್ಟ್ ಆಫ್ ಸೆಂಟರ್ ಫಾರ್ ಇನೋವೇಷನ್. ಆ ಇಡೀ ಬಿಲ್ಡಿಂಗ್ ಅಲ್ಲಿ ಆಲ್ವೇಸ್ ಇನೋವೇಷನ್ ನಡೀತಾ ಇರ್ತದೆ. ಇಟ್ಸ್ ಆಲ್ವೇಸ್ ಸ್ಟೂಡೆಂಟ್ಸ್ ಬಿಲ್ಡಿಂಗ್ ಸಮಥಿಂಗ್ ನ್ಯೂ. ಹೊಸತ್ತಾಗ್ಲಿ, ಹೊಸ ಮಾಡ್ಯೂಲ್ ಆಗ್ಲಿ, ಹೈಪರ್ ಲೂಪ್ ಹೊಸ ಪ್ರಾಡಕ್ಟೇ ಅದು. ಇವರು ಅರ್ಧ ಕಿಲೋಮೀಟರ್ ಲಾಂಗ್ ಟ್ರ್ಯಾಕ್ ಕಟ್ಟಿ ಅದ್ರ ಮೇಲೆ ಟೆಸ್ಟಿಂಗ್ ಮಾಡಿಸ್ತಾ ಇದ್ರು. When was this? In 2022. So it's like insane. Students building everything, students innovating on everything. Alindave na hoti. That is my home. So that's why I think IIT Madras, my engineering team also right now, ನಾನು 2-3 ಇಂಜಿನಿಯರ್ಸ್ ಇದ್ದಾರೆ. ಎಲ್ಲ ಒಬ್ಬ ರಾಕೆಟ್ರಿ ಟೀಮನ್ನು ಅಲ್ಲಿ ಸೆಟಪ್ ಮಾಡಿದವ, ಇನ್ನೊಬ್ಬ ಅಲ್ಲಿ ಆಟೋನಮಸ್ ಕಾರ್ ಟೀಮ್ ಅಲ್ಲಿ ಇದ್ದಾವ, ಇನ್ನೊಬ್ಬ ಅಲ್ಲಿ ಏರೋ ಕ್ಲಬ್ ಅಲ್ಲಿ ಸ್ವಾರ್ಮಿಂಗ್ ಅಲ್ಗಾರಿದಮ್ಸ್ ಎಲ್ಲ ಡೆವಲಪ್ ಮಾಡಿದ. ಎಲ್ಲ ಎವ್ರಿ ಒನ್ ಹೂ ಹ್ಯಾಸ್ ಬಿಲ್ಟ್ ಫ್ರಮ್ ಸ್ಕ್ರಾಚ್. ಎಲ್ಲ ಅಂತವರನ್ನೇ ಕರ್ಕೊಂಡು ಬರೋದು. ಪೀಪಲ್ ನಿಮ್ಮ ತವರು ಮನೆ. ಶ್ರೀಪೂರ್ಣ ಅವ್ರೆ, ಈಗ ನೀವು ವೆರಿ ಯಂಗ್ ಇದ್ದೀರಾ. ಸೊ ಈ ಏವಿಯಾನಿಕ್ಸ್ ಇದೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ವಾ. ಅದರಲ್ಲಿ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿನೂ ಇದೆ, ಮ್ಯಾಥ್ಸ್ ಇದೆ, ಎಲ್ಲ ಇದೆ. ಸೊ ಹುಡುಗರಿಗೆ ಏರೋಸ್ಪೇಸ್ ಅಲ್ಲ. ಸೊ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ, ಕಾಲೇಜ್ ಹುಡುಗರಿಗೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಈಗ ಯಾರಾದ್ರೂ ಇದನ್ನ ಹಾಬಿ ಆಗಿ, ಹ್ಯಾಬಿಟ್ ಆಗಿ ಪರ್ಸ್ಯೂ ಮಾಡ್ಬೇಕಂತಿದ್ದಾರೆ, ನೀವ್ ಹೆಂಗ್ ಮಾಡಿದ್ರಿ ಸ್ಕೂಲಲ್ಲಿ ಇರ್ಬೇಕಾದ್ರೆ, ಅಥವಾ ಪ್ರೊಫೆಷನಲ್ ಆಗಿ ಪರ್ಸ್ಯೂ ಮಾಡ್ಬೇಕಂತಿದ್ರೆ ಯಾವ್ದೆಲ್ಲ ಸ್ಟೆಪ್ಸ್ ಅವ್ರು ತಗೊಳ್ಳೋದು ಸರಿ ಆಗತ್ತೆ ನಿಮ್ ಪ್ರಕಾರ? ಒಂದಿಷ್ಟು ನೀವು ಮಾಡಿರೋ ತಪ್ಪಾಗಿರ್ಬೋದು, ಮಿಸ್ಟೇಕ್ಸ್ಗಳಾಗಿರ್ಬೋದು, ಅವ್ರು ಏನೇನು ಸರಿ, ಒಂದು 5 ಟೇಕ್ ಅವೇಸ್. ಒನ್ ಥಿಂಗ್ ಎಂತ ಅಂದ್ರೆ, ಇದರಲ್ಲಿರುವ ಇನ್ಫಾರ್ಮೇಶನ್ ಆನ್ಲೈನ್ ಎಲ್ಲ ಸಿಗ್ತದೆ. ಈಗ ನಾನು ಸಹ ಕಲ್ತದ್ದು ಎವ್ರಿಥಿಂಗ್ ಫ್ರಮ್ ಆನ್ಲೈನ್. ನನ್ನ ಬುಕ್ಸ್ ಎಲ್ಲ ಆನ್ಲೈನ್ PDF ಸಿಗ್ತಾ ಇತ್ತು, ಡೌನ್ಲೋಡ್ ಮಾಡಿ ಓದ್ತಾ ಇದ್ದೆ. ಐ ಆಮ್ ಅ ಸೆಲ್ಫ್ ಟಾಟ್ ಇನ್ ಏರೋಸ್ಪೇಸ್ ಇಂಜಿನಿಯರ್ ಇನ್ ದಟ್ ವೇ. ತಪ್ಪು ಎಲ್ಲ ಮಾಡಿದ್ದೇವೆ ಅಫ್ಕೋರ್ಸ್. ಐ ಥಿಂಕ್ ಒನ್ ಥಿಂಗ್ ವಿಚ್ ಐ ರಿಯಲೈಸ್, ತಪ್ಪು ಮಾಡಿ ಕಲಿಯೋರು ನಾವು. ಲೈಕ್ ನಾವು ತಪ್ಪು ಮಾಡಿದ್ರೆ ದಟ್ ಮೀನ್ಸ್ ಇಫ್ ಎವ್ರಿಥಿಂಗ್ ಗೋಸ್ ರೈಟ್, ಏನೋ ಸಮಥಿಂಗ್ ಇಸ್ ರಾಂಗ್, ಏನೋ ಸರಿ ಇಲ್ಲ ಅದರಲ್ಲಿ. ದಟ್ ಐ ಥಿಂಕ್ ಫಸ್ಟ್ ಸ್ಟೆಪ್ ವುಡ್ ಬಿ ಜಸ್ಟ್ ಸ್ಟಾರ್ಟ್. ಎಂತಂದ್ರೆ ತುಂಬಾ ಜನರು ಇದು ಕಾಂಪ್ಲಿಕೇಟೆಡ್ ಇರ್ಬೋದು, ಅಥವಾ ಇದು ಹೀಗೆ ನಡಿಬೇಕು. ಈಗ ಏರೋಸ್ಪೇಸ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಏರೋಸ್ಪೇಸ್ ಸ್ಟ್ಯಾಂಡರ್ಡ್ ಪ್ರಕಾರವೇ ನಾವು ಸಹ ಕನ್ಸ್ಟ್ರಕ್ಟ್ ಮಾಡೋದು ನಮ್ಮ ವಿಮಾನಗಳನ್ನು. ಆದ್ರೆ ಏರೋಸ್ಪೇಸ್ ಸ್ಟ್ಯಾಂಡರ್ಡ್ ಅಂದ್ರೆ ಎಂತ, ಅವ್ರು ರೆಗ್ಯುಲೇಷನ್ ತಂದಿರೋದು ಯಾಕೆ, ಅದನ್ನ ನೋಡಿ ನಾವು ಥಿಂಕ್ ಮಾಡಿದಾಗ ನಾವು ಆಫ್ ದ ಶೆಲ್ಫ್ ಕಾಂಪೋನೆಂಟ್ಸ್ ಯೂಸ್ ಮಾಡ್ಬೋದು, ಆಸ್ ಲಾಂಗ್ ಆಸ್ ದೇ ವರ್ಕ್ ಅಂಡ್ ಆಸ್ ಲಾಂಗ್ ಆಸ್ ಇಟ್ ಈಸ್ ವಿದಿನ್ ದ ಪ್ಯಾರಾಮೀಟರ್ಸ್ ಯಾವ್ದವ್ರು ಇನ್ಫಾರ್ಮ್ ಮಾಡ್ತಾರೆ. ಸೊ ಇಟ್ಸ್ ನಾಟ್ ಕಾಂಪ್ಲಿಕೇಟೆಡ್. ಯು ಶುಡ್ ನಾಟ್ ಲೈಕ್ ಎಷ್ಟೋ ಕಾಂಪ್ಲಿಕೇಟೆಡ್ ಫಿಸಿಕ್ಸ್ ಇರ್ತದೆ, ಮ್ಯಾಥ್ಸ್ ಇರ್ತದೆ, ಅದಕ್ಕೆ ನಂಗಾಗಲ್ಲ ಅಂತ ಹೇಳುವಾಗಿಲ್ಲ. ಸ್ಟಾರ್ಟ್ ಫ್ರಮ್ ಸಮ್ವೇರ್. ಹಾಬಿಯಾಗಿ ಮಾಡಬೇಕಾದ್ರೆ
ತುಂಬಾ ರಿಸೋರ್ಸಸ್ ಇದೆ. ಇಂಡಿಯಾದಲ್ಲಿ ಈಗ ಬೆಂಗಳೂರಲ್ಲಿ ಅಥವಾ ಮಂಗಳೂರಲ್ಲಿ ಸಹ 2-3 ಶಾಪ್ಸ್ ಇದೆ. ಎಲ್ಲಿ ನಿಮ್ಗೆ ಕಾಂಪೋನೆಂಟ್ ಬೇಕಾ ಸಿಗ್ತದೆ. ನಾಟ್ ಅನ್ ಇಶ್ಯೂ. ರೈಟ್. ಮಂಗಳೂರಲ್ಲಿ ಎಲ್ಲಿ? ಮಂಗಳೂರಲ್ಲಿ ಬ್ರ್ಯಾಂಡಿಂಗ್ ಕೊಡ್ಬೋದಾ? ಕೊಡಿ ಪರವಾಗಿಲ್ಲ. ಸೊ ಕೈನೆಟಿಕ್ ಹಾಬೀಸ್ ಅಂತ ಇದೆ. ಆ, ಮಾನಸ ಟವರ್ಸ್ PVS ಸರ್ಕಲ್ ಹತ್ರ ಓಕೆ. ಮಂಗಳೂರಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ಗೊತ್ತು. ರೈಟ್. ಪ್ರತಿ ಸಲ ನಂಗೆ ಏನ್ ಬೇಕಾ, ನಾನು ಫಸ್ಟ್ ವಿಮಾನ ಕಟ್ಟಬೇಕಾದ್ರೆ ಎಲ್ಲಾ ಕಾಂಪೋನೆಂಟ್ಸ್ ಅಲ್ಲಿಯ ಕಿಟ್ ಇಂದ ತಗೊಂಡ್ ಬಂದದ್ ನಾನು. ರೈಟ್. ಅವರಲ್ಲೇ ಹೋಗ್ತಾ ಇದ್ದೆ, ಅಲ್ಲಿ ಅವ್ರ ಗುರುತು ವಿಶಾಲ್ ಅಂತ ಹೆಸರು ಅಂತ ಅವ್ರದ್ದು. ಅವರಿಂದ ನಾವು ತಗೊಂಡ್ ಬರ್ತಾ ಇದ್ದೆ. ಓಕೆ. ಅಂಡ್ ದಟ್ಸ್ ಲೈಕ್ ಐ ಸ್ಟಾರ್ಟೆಡ್ ಬಿಲ್ಡಿಂಗ್. ಅಂದ್ರೆ ಅವರು ಟ್ರೈನಿಂಗ್ ಸಹ ಕೊಡ್ತಾರೆ ಆಕ್ಚುಲಿ ಫ್ಲೈಟ್ ಹಾರಿಸ್ಬೇಕಾದ್ರೆ. ರೈಟ್. ನಾವು ಆನ್ಲೈನ್ ಪೈರೇಟೆಡ್ ಸಾಫ್ಟ್ವೇರ್ ಸಿಕ್ಕಿ ಅದರಿಂದ ನಾವು ಹ್ಯಾಕ್ ಮಾಡಿ ಈ ರಿಮೋಟ್ ಜೊತೆ ಕನೆಕ್ಟ್ ಮಾಡಿ ನಾನೇ ಒಂದು ಸಿಮ್ಯುಲೇಟರ್ ಸೆಟಪ್ ಮಾಡಿದ್ದೆ. ರೈಟ್. ಬಟ್ ಯು ಕ್ಯಾನ್ ಲರ್ನ್ ಫ್ರಮ್ ಪ್ರೊಫೆಷನಲ್ಸ್. ದೇರ್ ಆರ್ ಪೀಪಲ್ ಅರೌಂಡ್. DGCA ಈಗ ಅವ್ರ ರೆಗ್ಯುಲೇಷನ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ. ಪ್ಲಸ್ ಅದರ ಮೇಲೆ ಈಗ ಇಟ್ ಈಸ್ ಈಸಿಯರ್ ದನ್ ಎವರ್ ಟು ಬಿಕಮ್ ಅ ಡ್ರೋನ್ ಪೈಲಟ್ ಆರ್ ಲೈಕ್ ಡ್ರೋನ್ ಆರ್ ಲೈಕ್ ಸ್ಮಾಲ್ UAV ಪೈಲಟ್. ರೈಟ್. ನಮ್ಮ ಸ್ಕೇಲಲ್ಲಿ ಇರೋ UAVs ಇಸ್ ಡಿಫ್ರೆಂಟ್. ಬಟ್ ಟು ಸ್ಟಾರ್ಟ್ ಔಟ್ ಬೇಕಾದಷ್ಟು ರಿಸೋರ್ಸಸ್ ಇದೆ ಆನ್ಲೈನ್. ಫ್ಲೈಟ್ ಟೆಸ್ಟ್ ಅಂತ ಒಂದು ವೆಬ್ಸೈಟ್ ಇದೆ, FLITTEST ಅಂತ. Right. ನಾನು 7th ಮತ್ತೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಅಲ್ಲಿಂದವೇ ಕಲ್ತದ್ದು. ಓಕೆ. ಇಟ್ ವಾಸ್ ಫೋಮ್ ವೆರಿ ಕ್ರೂಡ್ ಸ್ಟಾರ್ಟರ್, ಬಟ್ ಇಟ್ ವಾಸ್ ಅ ಸ್ಟಾರ್ಟ್. ರೈಟ್. ನಾನು ಕಲ್ತದ್ದು ಅಲ್ಲಿಂದ ಶುರು ಮಾಡಿ ಈಗ ನಾವು ಕಾಂಪೋಸಿಟ್ಸ್ ಆಗಲಿ ಟೈಟೇನಿಯಂ ಜೊತೆ ಎಲ್ಲ ಕೆಲಸ ಮಾಡಿ ಮೆಟ್ಲರ್ ಜೊತೆ ಕೆಲಸ ಮಾಡ್ತಿದ್ದೇವೆ. ಬಟ್ ಐ ಸ್ಟಾರ್ಟೆಡ್ ಫ್ರಮ್ ದೇರ್. ಓಕೆ. ಸೊ ಅದು ಇಟ್ಸ್ ಐ ವುಡ್ ಸೇ ಜಸ್ಟ್ ಸ್ಟಾರ್ಟ್. ಹುಡುಕ್ಲಿ ಆನ್ಲೈನ್ ಎಲ್ಲ ಸಿಗ್ತದೆ. ಶ್ರೀಪೂರ್ಣ ಅವರೇ, ಸೊ ಇವಾಗ ಫಂಡಿಂಗ್ ಬಗ್ಗೆ ನೀವು ಹೇಳಿದ್ರಿ, ಫಂಡಿಂಗ್ ಹೇಗೆ ಶುರುವಾಯಿತು ಅಂತ. ಐ ಥಿಂಕ್ ಅನಂತರ ನೀವೀಗ ಪ್ರೀ-ಸೀಡ್ ಫಂಡಿಂಗ್ ಅಲ್ಲಿ $2.6 million ರೇಸ್ ಮಾಡಿದ್ರಿ ಅಂತ ನಾನು ನ್ಯೂಸ್ ನೋಡ್ತಾ ಇದ್ದೆ. ಹೌದು. ಅಂಡ್ ಅಲ್ಲಿ ಬಾಲಾಜಿ ಶ್ರೀನಿವಾಸ್ ಅಂತದವರು, OpenAI CTO ಶ್ರೀನಿವಾಸ್ ತರದವರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡಿದೆ. ಸ್ವಲ್ಪ ಆ ಜರ್ನಿ ಬಗ್ಗೆ ಹೇಳಿ. ಬಾಲಾಜಿ ಇಸ್ ಅ ಲೆಜೆಂಡ್. He is a legend. ಎಕ್ಸೆಲ್ ಅಂತೂ ಹೌದು, ಅವರು ಕ್ರೇಜಿ ಫಾಲೋಯಿಂಗ್ ಇದೆ. ನಾನು ನೋಡ್ತಾ ಬರ್ತೀನಿ. ಎವ್ರಿ ಟ್ವೀಟ್ ಈಸ್ ಲೈಕ್ ಅ ಬುಕ್ ಮಾರ್ಕ್ ಟ್ವೀಟ್ ಆ ತರ. ಹೌದೌದು. ಸೊ ಹೇಳಿ, ಅವ್ರನ್ನೆಲ್ಲ ಮೀಟ್ ಮಾಡಿದ್ರ ನೀವು? ಅಲ್ಲೇ ಹೋಗಿದ್ರಾ? ಹೌದೌದು. ಅಂದ್ರೆ ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್. ಅಂದ್ರೆ ಇದು ರೌಂಡ್ ಶುರು ನಾವು ಮಾಡಿದ್ದು ಇಟ್ಸ್ ಬಿನ್ ಅರೌಂಡ್ 6 months ನಾವು. ಓಕೆ. ಜುಲೈಯಲ್ಲಿ ಕ್ಲೋಸ್ ಮಾಡಿದ್ವಿ ರೌಂಡ್ ಅನ್ನ. ಓಕೆ. ಶುರುವಾದದ್ದು ಹೇಗಂದ್ರೆ ನಾನೊಂದು ಟ್ವೀಟ್ ಹಾಕಿದ್ದೆ. ಓಕೆ. ನಾನು ಟ್ವಿಟರ್ ಅಲ್ಲಿ ಜಾಸ್ತಿ ಆಕ್ಟಿವ್ ಇರಲ್ಲ. Right. ವೆನ್ ಎವರ್ ಐ ಕಮ್ ನಾನು ಬರೀ ನನ್ನ ಕೆಲಸ ಬಗ್ಗೆ ಹೇಳ್ತೇನೆ ಹೋಗ್ತೇನೆ ಅಷ್ಟೇ. ಆಗ ಒಂದು ಟ್ವೀಟ್ ಅದು ವೈರಲ್ ಆಯ್ತು. ಓಕೆ. ಅದು ಏನಂದ್ರೆ US ಮತ್ತೆ SF ಅಲ್ಲಿರುವ ಇನ್ವೆಸ್ಟರ್ಸ್ ಎಲ್ಲ ಕೆಲವರೆಲ್ಲ ರೀಪೋಸ್ಟ್ ಮಾಡಿದ್ರು. ಆಗ ಬಾಲಾಜಿ ಅವರು DM ಅಲ್ಲಿ ಬಂದ್ರು, ನಂಗೆ ಹೇಳಿದ್ರು ಕಂಪನಿ ಕಟ್ತಾ ಇದ್ರೆ ನಂಗೆ ಮೇಲ್ ಹಾಕಂತ. ಓ ಓಕೆ. ಅಂಡ್ ಈಗ ನಾ ಸೀರಿಯಸ್ ಕಂಪನಿ ಕಟ್ತಾ ಇದೆ. ಸೊ ನಾನು ಅವರಿಗೆ ಇಮಿಡಿಯೇಟ್ಲಿ ಮೇಲ್ ಹಾಕಿಬಿಟ್ಟೆ. ನಾನು ಫಸ್ಟ್ ಒಮ್ಮೆ ಚೆಕ್ ಮಾಡಿದೆ, ಬಾಲಾಜಿ ಶ್ರೀ ಅವರೇ ಅಲ್ಲ ಇವ್ರು ನಕಲಿ ಅಕೌಂಟ್ ಮಾಡಿ ಬಂದದಲ್ಲ. ಮತ್ತೆ ಮೇಲ್ ಹಾಕಿದ ಕೂಡಲೇ ಅವ್ರು ರಿವರ್ಟ್ ಬ್ಯಾಕ್ ಮಾಡಿದ್ರು ಇಮಿಡಿಯೇಟ್ಲಿ. ಓಕೆ. ಮತ್ತೆ ಇಟ್ ವಾಸ್ ವೆರಿ ಲೈಕ್ ಹಿ ಇಸ್ ವೆರಿ ನಾಲೆಜಬಲ್. ಅವರು US ಅಲ್ಲಿ ಇದ್ದು ಕಾಯಿನ್ ಬೇಸ್ Right. CTO ಆಗಿದ್ರು. ಅದಕ್ಕಿಂತ ಮುಂಚೆ 2-3 ಎಕ್ಸ್ಪೀರಿಯನ್ಸ್. ಲೆಜೆಂಡ್. ಹೌದು. ಅವ್ರಿಗೆಲ್ಲ ಗೊತ್ತು. ಅವ್ರು ಹೇಳಿದ ಇಟ್ ವಾಸ್ ಅ ವೆರಿ ಗುಡ್ ವ್ಯಾಲಿಡೇಷನ್. ಅವ್ರು ಹೇಳಿದ್ರು ಐ ವುಡ್ ವಾಂಟ್ ಟು ಇನ್ವೆಸ್ಟ್. ಓಕೆ. ಆಗ ಐ ವಾಸ್ ಲೈಕ್ ವೆರಿ ಲೈಕ್ ಇವ್ರು ಬಂದ್ರೆ ದಟ್ ಮೀನ್ಸ್ ವಿ ಆರ್ ಬಿಲ್ಡಿಂಗ್ ಸಮಥಿಂಗ್ ಆಫ್ ಸಬ್ಸ್ಟೆನ್ಸ್. Right. ಆಗ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಸೌತ್ ಪಾರ್ಕ್ ಕಾಮನ್ಸ್ನವ್ರು ಸಹ ಇನ್ವೆಸ್ಟ್ಮೆಂಟ್ ಮಾಡಿದ್ರು. Okay. ಸೌತ್ ಪಾರ್ಕ್ ಕಾಮನ್ಸ್ ಅವ್ರ ಜೊತೆ ಸಹ ಜರ್ನಿ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಐ ಸ್ಪೆಂಟ್ ಲೈಕ್ ಅ ಮಂತ್ ಇನ್ ದರ್ ಕಮ್ಯುನಿಟಿ. ಮತ್ತೆ ಕಮ್ಯುನಿಟಿ ಆದ್ರ ಮೇಲೆ ಅವ್ರು ಹೇಳಿದ್ರು ನಾವು ನಿಮ್ಗೆ ಇನ್ವೆಸ್ಟ್ ಮಾಡ್ತೀವಿ ಇಮಿಡಿಯೇಟ್ಲಿ. ಏನು ಸೌತ್ ಪಾರ್ಕ್ ಕಾಮನ್ಸ್ ಅಂದ್ರೆ? ಸೌತ್ ಪಾರ್ಕ್ ಕಾಮನ್ಸ್ ಅಂದ್ರೆ ಅದೊಂದು ದೇ ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್. ದೇ ಡೋಂಟ್ ಲೈಕ್ ಟು ಬಿ ಕಾಲ್ಡ್ ಇನ್ಕ್ಯುಬೇಟರ್ ಅಥವಾ ಆಕ್ಸೆಲೇಟರ್. ಅವ್ರಿಗೆ ಅದು ಅವ್ರು ಅಲ್ಲ ಇನ್ ಅ ವೇ. Okay. ಅವ್ರು ಹೇಗಂದ್ರೆ ಅವ್ರ ಕಮ್ಯುನಿಟಿ ಇರ್ತಾರೆ. ಅವರ ವಾಟ್ ದೇ ಸಾಲ್ವಿಂಗ್ ಫಾರ್ ಟ್ಯಾಲೆಂಟ್ ಡೆನ್ಸಿಟಿ. Okay. ಅವರ ಇರೋ ಕಮ್ಯುನಿಟಿಯಲ್ಲಿ ಮೆಂಬರ್ಸ್ ಎಲ್ಲ ಇದರ್ ಅವ್ರ ಎಕ್ಸ್ ಅಂತ ಹೇಳೋದು, ಗೂಗಲ್ ಅಥವಾ ಗೂಗಲ್ ಸಹ ಹೇಳೋದು, ಲೈಕ್ ಎನಿ ಟಾಪ್ ಕಂಪನಿ ಇನ್ ಇಂಡಿಯಾ ಅಲ್ಲಿ ಟಾಪ್ ಲೆವೆಲ್ ಲೀಡರ್ಶಿಪ್ ಅಲ್ಲಿ ಯಾರ್ಯಾರಿಗೆಲ್ಲ ಸ್ವಂತ ಏನಾದ್ರು ಕಟ್ಟಬೇಕಿದ್ರೆ ದೇ ಕ್ಯಾನ್ ಕಮ್ ಟು ಸೌತ್ ಪಾರ್ಕ್ ಕಾಮನ್ಸ್. Okay. ದೇ ಗೆಟ್ ಅ ಸ್ಪೇಸ್. ಅವರಿಗೆ ಬೇಕಿದ್ರೆ ಟೀಮ್ ಸಿಗ್ಬೋದು, ಕೋ ಫೌಂಡರ್ ಸಿಗ್ಬೋದು ಅಂತದ್ದು. Okay. ನಂಗೂ ಸಹ ಇದ್ರ ಬಗ್ಗೆ ಕೇಳಿದ್ದೆ. ಐ ಹ್ಯಾಡ್ ಅಪ್ಲೈಡ್. ಫಸ್ಟ್ಲಿ ರಿಜೆಕ್ಟ್ ಮಾಡಿದ್ರು ಅವರು Okay. ಅಫ್ಕೋರ್ಸ್. ಮತ್ತೆ 2-3 ಸಲ ಅಪ್ಲೈ ಮಾಡಿ ಅವ್ರ ಜೊತೆ ಒಬ್ಬ ಪ್ರತೀಕ್ ಮೆಹ್ತಾ ಅಂತ ಇದ್ದಾರೆ ಅವ್ರು, Okay. ಬೆಂಗಳೂರು ಪಾರ್ಟ್ನರ್ ಅವರು. ಅವರು ರೀಸೆಂಟ್ಲಿ ಈಗ ಇಂಡಿಯಾದಲ್ಲಿ ಓಪನ್ ಮಾಡಿದೆ. ಇಟ್ಸ್ ಬಿನ್ ಅ ಇಯರ್. Okay. ಬೆಂಗಳೂರಲ್ಲಿ ಆಫೀಸ್ ಇದೆ. ಬೆಂಗಳೂರಲ್ಲಿ ಆಫೀಸ್ ಇದೆ. Okay. 1 ವರ್ಷ ಆಯ್ತು ಅವರಿಗೆ. Okay. ಅಲ್ಲಿ ನಾನು ಒಮ್ಮೆ ಅವ್ರ ಇವೆಂಟಿಗೆ ಹೋದಾಗ ನಾನು ಅವ್ರ ಇಂಟ್ರೊಡಕ್ಷನ್ ಸಿಕ್ಕಿತ್ತು. ಬೇರೆ ಇನ್ನೊಬ್ರು ಇದ್ರು, ಖುಷ್ ಅಂತ ಇದ್ದಾರೆ. ಅವರು ಎಕ್ಸ್ CTO ಆಫ್ ನಾಯ್ಸ್, ಆ ಇಯರ್ಫೋನ್ Oh, ಕಂಪನಿ, right. ಅಲ್ಲಿ CTO ಆಗಿದ್ರು ಅವರು. Okay. ಅವ್ರು ಸಿಕ್ಕಿದ್ರು. ಅವ್ರಿಗೆ ಇಂಟ್ರೆಸ್ಟಿಂಗ್ ಅನ್ಸಿತ್ತು ನಾವೆಂತ ಕಟ್ತಾ ಇದ್ದೇವೆ. ಅಂಡ್ ನಾನು ಎಂತ ಮಾಡ್ತಿದ್ದಂದ್ರೆ ನಾನು ಆಲ್ವೇಸ್ ಫಸ್ಟ್ ಬಿಲ್ಡ್ ದೆನ್ ಶೋ. Okay. ಬಿಲ್ಡ್ ಮಾಡಿ ಶೋ ಮಾಡ್ತಾ ಇದ್ವಿ. ನಾ ಈಗ ಹೇಳೋದೆಲ್ಲ ಏರ್ಕ್ರಾಫ್ಟ್ಸ್ ಅಲ್ಲಿ ನಾವು ಬಿಲ್ಡ್ ಮಾಡಿರುವಂತದ್ದು ತೋರಿಸ್ತಾ ಇದ್ವಿ. Right. ಸೊ ನಾನಾಗ ಕಟ್ಟಿರೋ ಏರ್ಕ್ರಾಫ್ಟ್ ಸೀದಾ ತಗೊಂಡೋಗಿ ಅವ್ರಿಗೆ ತೋರಿಸಿದೆ, ನೋಡಿ ಇದನ್ನ ಕಟ್ತಾ ಇದ್ದೇನೆ ಅಂತ.
ಅವ್ರು ಇಂಟ್ರೆಸ್ಟಿಂಗ್, ನೀವು ಆಲ್ರೆಡಿ Right. ಬಿಲ್ಡ್ ಮಾಡ್ತಾ ಇದ್ದಿ. ಹ್ಮ್. ಯೂಶುವಲಿ ಹಾರ್ಡ್ವೇರ್ ಲೆಂತ್ ಆಗ್ತದೆ ಜನರು ಹೇಳ್ತಾರೆ, ಹ್ಮ್. ಮತ್ತೆ ಬಿಲ್ಡ್ ಮಾಡ್ತಾರೆ. ಹ್ಮ್. ಲೈಕ್ ಓಕೆ ಇಂಟ್ರೆಸ್ಟಿಂಗ್ ಸಮಥಿಂಗ್ ಇಸ್ ದೇರ್. ಹ್ಮ್. ಮತ್ತೆ ಮಾತಾಡಿದೆ ಬಿಸ್ನೆಸ್ ಬಗ್ಗೆ, ಆಗ ಕ್ಲಾರಿಟಿ ಬರ್ತಾ ಇತ್ತು, Right. ಹೇಗ್ ನಡೀತದೆ ಎಂತ ಆಗ್ತದೆ ಅಂತ. ಅದೆಲ್ಲ ನಡ್ಕೊಂಡು ಹೋಗುವಾಗ ದೇವರ್ ಲೈಕ್ ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್, ಇಂಟ್ರೆಸ್ಟಿಂಗ್ ಗಾಯ್, ಹ್ಮ್. ಏನೋ ಮಾಡ್ತಾ ಇದ್ದಾನೆ, ಟ್ರೈಂಗ್ ಟು ಚೇಂಜ್ ದ ವರ್ಲ್ಡ್ ಆರ್ ಸಮಥಿಂಗ್. Right. ಹೇಗಾದ್ರೂ ಈಸ್ ಬಿಲ್ಡಿಂಗ್ ಸಮಥಿಂಗ್. Right. ದೇವರ್ ಲೈಕ್ ಫಸ್ಟ್ ಕಮ್ಯುನಿಟಿ ಮೆಂಬರ್. ಕಮ್ಯುನಿಟಿಯಲ್ಲಿ ಮೆಂಬರ್ ಅಲ್ಲಿ ಅವ್ರದ್ದು ಸ್ಕೈಡಿಯೋ ಅಥವಾ 2-3 ಅಮೆರಿಕನ್ ಬಿಗ್ ಡ್ರೋನ್ ಕಂಪನೀಸ್ನ ಫೌಂಡಿಂಗ್ ಟೀಮಲ್ಲಿ ಇರುವ ಇಂಡಿಯನ್ ಮೆಂಬರ್ಸ್ ಎಲ್ಲ ವಾಪಸ್ ಬೆಂಗಳೂರಿಗೆ ಬಂದು ಹೊಸತವರದೇನೋ ಸ್ವಂತ ಬೇರೆ ಬೇರೆ ಮಾಡ್ತಾ ಸೆಕ್ಟರ್ ಅಲ್ಲಿ Okay. ಅದು ಬೇರೆ ಮಾಡ್ತಾ ಇದ್ರು. ಸೊ ಅವರಿಗೆ ಎಕ್ಸ್ಪೋಜರ್ ಇತ್ತು, ಎಂತ ಡ್ರೋನ್, ಎಂತ ಏರ್ ಕ್ರಾಫ್ಟ್ ಹೇಗ್ ನಡೀತದೆ, ಎಂತ ನಡೀತದೆ, ಅವರಿಗೆಲ್ಲ ಎಕ್ಸ್ಪೋಜರ್ ಇತ್ತು. Right. ಅವ್ರ ಜೊತೆ ನಾವು ಮಾತಾಡಿದಾಗ ಅವ್ರು ಸಹ ವ್ಯಾಲಿಡೇಟ್ ಮಾಡಿದ್ರು. ಹ್ಮ್. ಆಗ ಸೌತ್ ಪಾರ್ಕ್ ಅಕೌಂಟ್ಸ್ ಹೇಳಿದ್ರು ವಿ ವುಡ್ ಲೈಕ್ ಟು ಇನ್ವೆಸ್ಟ್. Right. ಸೊ ಐ ಬಿಕೇಮ್ ಅ ಫೌಂಡರ್ ಫೆಲೋ ಫಸ್ಟ್. ಹ್ಮ್. ಆಗ ಅದಾದ್ರ ಮೇಲೆ ನಾವು ಒಂದು ಟ್ವೀಟ್ ಹಾಕಿದಾಗ ಬಾಲಾಜಿ ಶ್ರೀನಿವಾಸನವರು ಹೇಳಿದ್ರು ನಂಗೆ ಇನ್ವೆಸ್ಟ್ ಮಾಡ್ಬೇಕು. ಅಂಡ್ ಐ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ದ ರೌಂಡ್. Okay. ಮಾತಾಡಿದ್ವಿ. ಅಫ್ಕೋರ್ಸ್ ಡೀಪ್ ಟೆಕ್ ಅಲ್ಲಿ ಹ್ಮ್. ಕ್ವಶನ್ಸ್ ಇರ್ತದೆ, ಬಟ್ ವಿ ವರ್ ಏಬಲ್ ಟು ವ್ಯಾಲಿಡೇಟ್ ಎವ್ರಿಥಿಂಗ್ ವಿಚ್ ದೇ ಹ್ಯಾಡ್. Right. ಅವ್ರ ಇರೋ ಕ್ವಶನ್ಸ್ಗೆಲ್ಲ ಆನ್ಸರ್ಸ್ ಇತ್ತು, ಎಲ್ಲ ಹೇಗೆ ನಡೀತದೆ, ಹೇಗೆ ಮಾಡ್ತಾ ಇದ್ದೇವೆ, ನಮ್ಗೆ ಸ್ವಂತ ಐ ಪಿ ಇದೆ. Right. ಸೊ ಇಟ್ ವಾಸ್ ನಾಟ್ ಮಚ್ ಆಫ್ ಅ ಪ್ರಾಬ್ಲಮ್. Right. ಮತ್ತೆ ವರ್ಷನ್ 1 ಅಂತ ಬಾರಿಸ್ ಅಂತ, ಹೀಸ್ ಹಿ ಬಿಲ್ಟ್ ಅ ಕಂಪನಿ ಹಿಮ್ಸೆಲ್ಫ್. ಅವರು ಅಮೆಝಾನಿಗೆ ಮಾರಿದ್ರು ಅವ್ರ ಬುಕ್ ಕಂಪನಿಯನ್ನ. Okay. ಮತ್ತೆ ಆಂಡ್ರೀಸನ್ ಆರೋವಿಸ್ ಸ್ವಲ್ಪ ಟೈಮ್ ಇದ್ದು ಈಗ ಅವ್ರ ಸ್ವಂತ ಫಂಡ್ ಓಪನ್ ಮಾಡಿದ್ದಾರೆ. Right. ಅವ್ರು ನಮ್ಗೆ ಇನ್ವೆಸ್ಟ್ಮೆಂಟ್ ಕೊಟ್ಟರು. ದಟ್ ಈಸ್ ಹೌ ಐ ವಾಸ್ ಏಬಲ್ ಟು ಕ್ಲೋಸ್ ಅ ಟೋಟಲ್ ಆಫ್ 2.6. ಇನ್ ದ ಮೀನ್ ಟೈಮ್ ಇವರು ಓಪನ್ ಏರ್ ಸಿಟಿ ಅವರು ಶ್ರೀನಿವಾಸ್ ನಾರಾಯಣ್ ಅಂತ, Right. ಹಿ ಈಸ್ ಆಲ್ಸೋ ಅನ್ IIT ಮದ್ರಾಸ್ ಅಲುಮ್ನೈ. Okay. ಅದು ಕನೆಕ್ಷನ್ ಸಿಕ್ಕಿದೆ ಅಂದ್ರೆ ಸೌತ್ ಪಾರ್ಕ್ ಕಾಮನ್ಸ್ ಮೂಲಕ ಅವರೊಬ್ಬರು ಕಾಮನ್ ಫ್ರೆಂಡ್ ಇದ್ರು. ಹ್ಮ್. ಅವ್ರು ಹೇಳಿದ್ರು ನೀನ್ ಇವ್ರ ಜೊತೆ ಮಾತಾಡ್ಬೇಕು, ನೀನ್ IIT ಮದ್ರಾಸ್, ಅವ್ರ IIT ಮದ್ರಾಸ್. ನಾವು ಒಂದು ಮೀಟಿಂಗ್ ಹೋದೆ, ಸಿಕ್ಕಿದ್ರು ಅವರು. ಐ ಹ್ಯಾಡ್ ಇಟ್ ಅಂಡ್ ಹಿ ವಾಸ್ ಲೈಕ್ ಐ ವಾಂಟ್ ಟು ಇನ್ವೆಸ್ಟ್. ಪ್ಲಸ್ ನಾವು ಮಾಡಿರುವಂತದ್ದು ನಮ್ಮ ಫೈನಲ್ ಮಾಡೆಲ್ ಹೇಗಂದ್ರೆ ಬಿಸ್ನೆಸ್ ಇದು ಡೇಟಾ. Right. ಡೇಟಾ ಇಸ್ ಗೋಲ್ಡ್ ಈಗ Right. ಎಲ್ರಿಗೂ ಗೊತ್ತು. Correct. ನಮ್ಗೆ ಅವರಿಗೆ ಅವ್ರಿಗೆ ಯೂಸ್ ಮಾಡುವ ಡೇಟಾ ಇಂಟರ್ನೆಟ್ ಇಂದ, ಮಲ್ಟಿ ಮಾಡೆಲ್ ಮಾಡಬೇಕಾದ್ರೆ ಏರಿಯಲ್ ಡೇಟಾ ಸಹ ಬೇಕು. ನಮ್ಮಿರುವ ಕ್ಲಾರಿಟಿ ಡೇಟಾ ಇಲ್ಲಿಂದ ಸಿಗಲ್ಲ. ಸೊ ಇಟ್ಸ್ ವಾಸ್ ಅ ಗ್ರೇಟ್ ಆಪ್ಷನ್ ಫಾರ್ ದೆಮ್ ಟು ಹ್ಯಾವ್ ಅಸ್ ಆಸ್ ವೆಲ್. ಅದಕ್ಕೆ ವಿ ವರ್ ಏಬಲ್ ಟು ಲೈಕ್ ಪುಟ್ ಟುಗೆದರ್ ಲೈಕ್ ರಿಯಲಿ ಬಂಚ್ ಆಫ್ ರಿಯಲಿ ಗುಡ್ ಫೋಕ್ಸ್. Right. ಸೊ ಅದೇ ಹಾಗೆ ರೌಂಡ್ ಕನ್ಸ್ಟ್ರಕ್ಟ್ ಮಾಡಿ ವಿ ಕ್ಲೋಸ್ ಡೇಟ್ ಪ್ರೀಸೀಡ್ 2.6 million ನಾವು ರೇಸ್ ಮಾಡಿದ್ವಿ. Awesome. Super. ಒಳ್ಳೆ ಸ್ಟೋರಿ. ಸೊ ಫಂಡ್ ಯೂಸೇಜ್ ಬಗ್ಗೆ ಹೇಗೆ ಹಾ. ಪ್ಲಾನ್ ಅದು? ಏನ್ ಪ್ಲಾನ್ ಅಂದ್ರೆ ಈಗ ಫಸ್ಟ್ ಥಿಂಗ್ ಇಸ್ ಬಿಲ್ಡಿಂಗ್ ದ ಪ್ರಾಡಕ್ಟ್. Okay. ನಮ್ಮ ಪೂರಾ ಫೋಕಸ್ ಇರೋದು ಅದರಲ್ಲಿ. ಹ್ಮ್. ಈಗ ಆ ಕಾಸ್ಟ್ ನಮ್ಗೆ ಸಿಕ್ಕಿದೆ ಯಾಕಂದ್ರೆ ನಾವು ಕಸ್ಟಮರ್ ವ್ಯಾಲಿಡೇಷನ್ ಇರೋದಕ್ಕೋಸ್ಕರ. Right. ಈ ಕಸ್ಟಮರ್ ವ್ಯಾಲಿಡೇಷನ್ ಇದೆ. ಸೊ ನಮ್ಮೀಗ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಟೀಮ್, ಆಸ್ ಎ ಕಂಪನಿ, ಟು ಎವ್ರಿ ಒನ್ ಇಸ್ ಟು ಬಿಲ್ಡ್ ದಿಸ್ ಏರ್ಕ್ರಾಫ್ಟ್. Right. ನಮ್ ಪೂರಾ ಫಂಡ್ ಯುಟಿಲೈಸೇಷನ್ ಆಗ್ತದೆ ಫಾರ್ R&D, ಹ್ಮ್. ಫಾರ್ ಟೆಸ್ಟ್ಸ್ ಅಂಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. Right. ನಮ್ದೀಗ ನಡೀತಾ ಇದೆ. ವಿ ಆರ್ ವರ್ಕಿಂಗ್ ಆನ್ ಇಟ್. ವಿ ಆರ್ ಬಿಲ್ಡಿಂಗ್ ದ ಏರ್ಕ್ರಾಫ್ಟ್. ಹಾರಿಸ್ತಾ ಇದ್ದೇವೆ. ಆಲ್ಮೋಸ್ಟ್ ಎವ್ರಿ ವೀಕ್ ಹಾರಿಸ್ತೇವೆ ನಾವು. ಚಿಕ್ಕ ಪುಟ್ಟ ಏರ್ಕ್ರಾಫ್ಟ್, ದೊಡ್ಡ ಏರ್ಕ್ರಾಫ್ಟ್ ನಮ್ಮ ತಿಂಗಳಿಗೊಮ್ಮೆ ಹಾರಿಸಿ ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತೇವೆ. Right. ಅಂಡ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್, ಮೇಕಿಂಗ್ ಇಟ್ ಮೋರ್ ಕಾಂಪ್ಲಿಕೇಟೆಡ್. Right. ಇಟ್ರೇಷನ್ ಜಾಸ್ತಿ ಆದಷ್ಟು ಫಸ್ಟ್ಲಿ ನಾವು ಪ್ರತಿ ಇಟ್ರೇಷನ್ ಅಲ್ಲಿ ಅಟ್ ಲೀಸ್ಟ್ ದೇರ್ ಹ್ಯಾಸ್ ಟು ಬಿ ಮ್ಯಾಗ್ನಿಟ್ಯೂಡ್ ಆಫ್ ಆರ್ಡರ್ ಡಿಫರೆನ್ಸ್. Right. ಹೇಗಂದ್ರೆ ಈಗ ಕಾಂಪ್ಲೆಕ್ಸಿಟಿ ವಿತ್ ಲೈಕ್ ಫೀಚರ್ ವೈಸ್ ಹ್ಮ್. ಎಕ್ಸ್ ಇದ್ರೆ 10x ಆಗಬೇಕು. Right. ಅಂತ ಸ್ಕೇಲಲ್ಲಿ ಮಾತ್ರ ನಾವು ವರ್ಕ್ ಮಾಡೋದು. Right. ಎಷ್ಟು ವ್ಯಾಲ್ಯೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆ ಪ್ಲಾಟ್ಫಾರ್ಮ್ ಇಂದ ವಿ ಟ್ರೈಡ್. ಹ್ಮ್. ಅದೇ ನಮ್ಮ ಫೋಕಸ್ ಈಗ. Right. ಪೂರಾ ಫಂಡ್ ಯುಟಿಲೈಸೇಷನ್ ಇಸ್ ಗೋಯಿಂಗ್ ಆನ್ ಹೈರಿಂಗ್ ಅ ರಿಯಲಿ ಗುಡ್ ಟೀಮ್ ಹ್ಮ್. ಅಂಡ್ ಬಿಲ್ಡಿಂಗ್ ದ ಪ್ರಾಡಕ್ಟ್. Right. Awesome. ನಮ್ಗೆ ಒಳ್ಳೆ ಇಂಜಿನಿಯರ್ಸ್ ಬೇಕು. Yeah, definitely. ದಟ್ಸ್ ದ ಹೋಲ್ ಸ್ಕೋಪ್ ಆಫ್ ಇಟ್. Super. ಹಾಗೆ ನಡೆಸೋದು. ಸೊ ಐ ಥಿಂಕ್ ಆ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳೋಣ. ಹ್ಮ್. ಒಂಚೂರು ಆ ಪ್ರಾಡಕ್ಟ್ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಿಂದ. Okay. ಸೊ ಈಗ ಒಂದು ಈಗ 45,000 ಫೀಟ್ ಮೇಲೆ ಹೋಯ್ತು ಅನ್ಕೊಂಡ್ರೆ ನಿಮ್ಮ ಈಗ ಇನ್ನು ಬಿಲ್ಡ್ ಮಾಡ್ತಿರೋ ಪ್ರಾಡಕ್ಟ್ ಅನ್ಸುತ್ತೆ. ಹೌದು, ಈಗ ಬಿಲ್ಡ್ ಸೊ ಮಾಡ್ತೀವಿ. ಆಗ ಅದು ಎಷ್ಟು ಒಂದು ಡಯಾಮೀಟರ್ ವರೆಗೆ ಅದರ ರೇಂಜ್ ಇರುತ್ತೆ, ಎಲ್ಲಿಯವರೆಗೆ ಪಿಕ್ಚರ್ಸ್ ನ ಕ್ಯಾಪ್ಚರ್ ಮಾಡ್ಕೋಬಹುದು? ಓಕೆ, ಈಗ ನಾವು ಆಪರೇಷನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಹ್ಮ್. ಹೇಗ್ ನಡೀತದಂದ್ರೆ ವಿಮಾನ ಟೇಕ್ ಆಫ್ ಆಗ್ತದೆ. ಓಕೆ. ನಮ್ಮ ಕಸ್ಟಮರ್ ಎಲ್ಲಿದ್ದಾರೆ ಆ ಕಸ್ಟಮರ್ ಇರೋ ಪಾಯಿಂಟ್ ಅಲ್ಲಿ ಮೇಲೆ ಲಾಯ್ಟರ್ ಮಾಡ್ತೇವೆ. ಲಾಯ್ಟರ್ ಅಂದ್ರೆ ಒಂದು ಡಯಾಮೀಟರ್ ರೇಡಿಯಸ್ ಇಟ್ಕೊಂಡು ಸುತ್ತೋಡಿತಾ ಇರ್ತದೆ ಅದು ವಿಮಾನ. ಓಕೆ. ಆಗ ಆ ಆಂಗಲ್ ಇಂದ ಹ್ಮ್. ನಾವು ಝೂಮ್ ಇನ್ ಮಾಡಿ ಕ್ಯಾಮರಾದಿಂದ ವಿಡಿಯೋ ತೆಗಿತೇವೆ. ಓಕೆ. ನಮ್ಮ ಆಪರೇಷನ್ಸ್ ಹಾಗೆ ನಡೀತದೆ. Right. ಈಗ ಸ್ವಾದ್ ಅಂದ್ರೆ ಸ್ವಾದ್ ಅದೊಂದು ವರ್ಡ್ ಇಸ್ ಅ ಕಾನ್ಸೆಪ್ಟ್. ಎಷ್ಟು ವಿಡ್ತ್ ಅಲ್ಲಿ ಇಮೇಜ್ ತೆಗಿಬಹುದು ರೈಟ್. ಅದು ಡಿಪೆಂಡ್ ಆಗುದು ಯಾವ ತರ ಕ್ಯಾಮರಾ ಯೂಸ್ ಮಾಡ್ತೇವೆ. ಓಕೆ. ಈಗ ನಾವು ಯೂಸ್ ಮಾಡ್ತಾ ಇರುವ ಕ್ಯಾಮರಾದಲ್ಲಿ 20 ಕಿಲೋಮೀಟರ್ ತನಕ ವಿಡ್ತ್ ಇದು ಹ್ಮ್. ಒಂದು ಇಮೇಜ್ ತೆಗಿಬಹುದು ನಾವು. ಓಕೆ. 20 ಕಿಲೋಮೀಟರ್ ಕ್ರಾಸ್ ಎಷ್ಟು ದೂರ ನಡಿಬಹುದು.
ಓಕೆ. ಅಂತ ಇಮೇಜ್ ತೆಗಿತಾ ಇರ್ತೇವೆ ನಾವು. ಹ್ಮ್. ವಿಡಿಯೋ ಆದ್ರೆ ಲಾಕ್ ಇನ್ ಮಾಡ್ಬೋದು. ಹ್ಮ್. ಡಯಾಮೀಟರ್ ಆಫ್ 15 to 20 ಅದರಲ್ಲಿ ಬರ್ತದೆ. ಓಕೆ. ಈಗ ಅಗೇನ್ ಅದು ಸಬ್ಜೆಕ್ಟಿವ್ ಟು ಯಾವ ತರ ಕ್ಯಾಮೆರಾ ಯೂಸ್ ಮಾಡ್ತೀವಿ Right. ಅಂತ. ನಮ್ಗೆ ರೆಸೊಲ್ಯೂಷನ್ ಜಾಸ್ತಿ ಬೇಕಾದಷ್ಟು ನಮ್ಮ ಸ್ವಾದ್ ಸ್ವಲ್ಪ ಕಡಿಮೆ ಆಗ್ತದೆ. ಅರೌಂಡ್ 10 ಕಿಲೋಮೀಟರ್ ತನಕ ಬರ್ತದೆ. ಓಕೆ. ಅದು ನಮ್ಮ ಕಸ್ಟಮರ್ನ ನೆಟ್ ಡಯಾಮೀಟರ್ ಹ್ಮ್. ಆಫ್ ಏರಿಯಾ ಒಂದು ಅರೌಂಡ್ 5 ರಿಂದ 6 ಕಿಲೋಮೀಟರ್ ಇರ್ತದೆ. ಓಕೆ. ಸೊ ನಮ್ಗೆ ಅಷ್ಟು ಬೇಕಂತೇನಿಲ್ಲ. ಹ್ಮ್. ದಟ್ ಇಸ್ ನಾಟ್ ದ ಪಾಯಿಂಟ್. ನಾ ಹೇಳಿದೆಲ್ಲ 99% ಆಫ್ ಡೇಟಾ ಕಲೆಕ್ಟೆಡ್ ಬೈ ಸ್ಯಾಟಲೈಟ್ಸ್ ಇಸ್ ಯೂಸ್ಲೆಸ್, Right. ನಾಟ್ ಹೈ ವ್ಯಾಲ್ಯೂ. ನಾವು ಹೈ ವ್ಯಾಲ್ಯೂ ಡೇಟಾ ಹಿಂದೆ ಹೋಗೋದು, ಹೈ ವ್ಯಾಲ್ಯೂ ಅವರಿಗೆ ಪ್ರಾಪರ್ Right. ಮ್ಯಾಕ್ಸಿಮಮ್ ಯೂಸೇಜ್ ಫ್ರಮ್ ದಿ ಡೇಟಾ. ಸೊ ಅದರ ಬಗ್ಗೆ ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ಇಟ್, ಏರ್ಕ್ರಾಫ್ಟ್, ದ ಹೋಲ್ ಏರ್ಕ್ರಾಫ್ಟ್ ಅದರ್ ದನ್ ದ ಇಂಜಿನ್ ಹ್ಮ್. ಇಸ್ ಬಿಂಗ್ ಬಿಲ್ಟ್ ಬೈ ಅಸ್. ಓಕೆ. ಇಂಜಿನ್ ಅನ್ನು ನಾವು ಇಂಪೋರ್ಟ್ ಮಾಡ್ತೇವೆ, ಯಾಕಂದ್ರೆ ಅದು ಟರ್ಬೋ ಪ್ರಾಪ್ ಪ್ಲಸ್ ಇಂಜಿನ್. ಒಂದು 20-30 ಕಂಪನೀಸ್ ಇದೆ ವರ್ಲ್ಡ್ ಅಲ್ಲಿ. ಹ್ಮ್. ಅವರು ಒಂದು 60 ವರ್ಷದಿಂದ ಕಟ್ತಾ ಇದ್ದಾರೆ ಇಂಜಿನ್ಸ್ ಅನ್ನ. ಓಕೆ. ವರ್ಲ್ಡ್ ವಾರ್ 2 ಟೈಮ್ ಇಂದ ಹ್ಮ್. ಟರ್ಬೋ ಪ್ರಾಪ್ ಇಂಜಿನ್ಸ್. ನಮ್ಮ ಪ್ರೊಪೆಲರ್ ಇಂಜಿನ್, ಪ್ರೊಪೆಲರ್ ಹಿಂದ್ಗಡೆ ಇರ್ತದೆ ವಿಮಾನದು. ಆ ಅದನ್ನ ಬಿಟ್ಟು ಬೇರೆ ಎಲ್ಲ ವಿಮಾನದ ಸ್ಟ್ರಕ್ಚರ್ ಆಗಲಿ, ಅದರ ಒಳಗಿರುವ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್, ಈಗ ಕಂಟ್ರೋಲ್ ಸರ್ಫೇಸಸ್ ಅಂದ್ರೆ ವಿಮಾನ ಮೇಲೆ ಕೆಳಗೆ ರೈಟ್ ಲೆಫ್ಟ್ ಹೋಗ್ಬೇಕಾದ್ರೆ ಯಾವ್ದೆಲ್ಲ ಸರ್ಫೇಸಸ್ ಮೂವ್ ಆಗಬೇಕು, ಬ್ರೇಕ್ಸ್, ಹ್ಮ್. ಏರ್ ಬ್ರೇಕ್ಸ್, ಅದಕ್ಕಿರುವ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಎಲ್ಲ ನಾವು ಸ್ವಂತ ಡಿಸೈನ್ ಮಾಡಿ ವಿ ಸೆಂಡ್ ಇಟ್ ಔಟ್ ಟು ಮ್ಯಾನುಫ್ಯಾಕ್ಚರಿಂಗ್. ಇಟ್ಸ್ ಲೈಕ್ ದ ಆಪಲ್ ಅಪ್ರೋಚ್ ಇನ್ ಅ ವೇ. ಹ್ಮ್. ನಾವು ಎಲ್ಲ ಡಿಸೈನ್ ಮಾಡ್ತೇವೆ ಇನ್ ಹೌಸ್, ಎಲೆಕ್ಟ್ರಾನಿಕ್ಸ್ ಇಂದ ಇಟ್ಕೊಂಡು ಎಂಬೆಡೆಡ್ ಸಿಸ್ಟಮ್ಸ್, ಟೆಲಿಮೆಟ್ರಿ, ಏವಿಯಾನಿಕ್ಸ್, Right. ಅದರ ಮತ್ತೆ ಎಲೆಕ್ಟ್ರಾನಿಕ್ಸ್ ಮೇಲೆ ನಡೆಯುವ ಸಾಫ್ಟ್ವೇರ್ಸ್, ಫರ್ಮ್ ವೇರ್ ಯಾವ್ದನ್ನ ಕರೀತಾರೆ, ಅದನ್ನೆಲ್ಲ ನಾವೇ ಡೆವಲಪ್ ಮಾಡ್ತೇವೆ. ಓಕೆ. ಮತ್ತೆ ಕೆಳಗಡೆಯಿಂದ ಯಾರಾದ್ರೂ ಆಪರೇಟ್ ಮಾಡ್ಬೇಕಾದು? ಹಾ, ಸೊ ಆಟೋನಮಸ್ ಎಂತ ಅಂದ್ರೆ ಹ್ಮ್. ರೆಗ್ಯುಲೇಷನ್ಸ್ ವಿಲ್ ಗೆಟ್, ನಾವು ಅದ್ರ ಬಗ್ಗೆ ಮಾತಾಡುವ. ಬಟ್ Right. ರೆಗ್ಯುಲೇಟರಿ ವೈಸ್ ಹೇಗಂದ್ರೆ ಅಮೆರಿಕದಲ್ಲಿ FAA ಅವರ ರೆಗ್ಯುಲೇಷನ್ಸ್ ಪ್ರಕಾರ ಹ್ಮ್. ಪ್ರತಿ ಸಲ ಆಟೋನಮಸ್ ಹಾರಿಸಿದ್ರು ಸಹ ಒಬ್ಬ ಪೈಲಟ್ ಆಲ್ವೇಸ್ ರೆಡಿ ಇರ್ಬೇಕು ನೆಲದಲ್ಲಿ. ಓಕೆ. ಸೊ ವಿಲ್ ಹ್ಯಾವ್ ಅ ಬೇಸ್ ಹ್ಮ್. ಎಲ್ಲಿ ನಮ್ಮ ಪೈಲಟ್ ಕೂತ್ಕೊಂಡು ಆಪರೇಟ್ ಮಾಡ್ತಾರೆ. ಆಪರೇಟ್ ಅಂದ್ರೆ ಆಪರೇಟ್ ಪೈಲಟ್ ಅಲ್ಲ, ಆಪರೇಟ್ Right. ಮಿಷನ್ ಹೇಗೆ, ಡೇಟಾ ಎಂತ ತರ ಯಾವ ತರ ಬೇಕು, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಎಲ್ಲ ಡಿಸೈಡ್ ಮಾಡಿ ಅದರ ಮೇಲೆ ಜಸ್ಟ್ ಮಾನಿಟರಿಂಗ್, ಹ್ಮ್. ಹ್ಮ್. ಏರ್ಪ್ಲೇನ್ ನಡೀತಾ ಉಂಟಾ ಇಲ್ವಾ ಅಂತ Okay. ಪಾತ್ ಪ್ರಕಾರ. ಹ್ಮ್. ಹ್ಮ್. ಮತ್ತೆ ಡೇಟಾ ಕಲೆಕ್ಟ್ ಮಾಡಿ ಡೌನ್ ಸ್ಟ್ರೀಮ್ ಅದ್ರ ಮೇಲೆ ಅದು ಬೇರೆ ಪ್ರಾಸೆಸ್. Right. ನಮ್ದು ಪ್ಲಾಟ್ಫಾರ್ಮ್ ಇದೆ, ಎಲ್ಲಿ ನಮ್ ಡೇಟಾ ಬಂದು ಹ್ಮ್. ನಾವು ಪ್ರಾಸೆಸ್ ಮಾಡ್ತೇವೆ. ಅವ್ರಿಗೆ ಬೇಕಾಗಿರುವ ಇನ್ಸೈಟ್ಸ್ ಯಾವುದು, ಅವರಿಂದ ನಾವು ಯಾವ್ದು ಅಬ್ಸರ್ವ್ ಮಾಡ್ಬೋದು ಪ್ಯಾಟರ್ನ್ಸ್, ಅದರಿಂದ ಹೇಗೆ ನಾವು ಅವರಿಗೆ ವ್ಯಾಲ್ಯೂ ಕೊಡ್ಬೋದು, ಅದರ ಮೇಲೆ ಡಿಪೆಂಡ್ ಆಗ್ತದೆ. Right. ಸೊ ಅದು ಡಿಫ್ರೆಂಟ್ ಸ್ಟ್ರೀಮ್, ಆದರೆ ಆಪರೇಷನ್ಸ್ ಹೀಗೆ ನಡೀತದೆ. ಓಕೆ. ಎಂಜಿನ್ ನಿಮ್ದು ಐಸಿನ ಇವಿನ? ಇಂಟರ್ನಲ್ ಕಂಬಷನ್ ಇಂಜಿನ್. ಸೊ ಇದು ಅಗೇನ್ ನಮ್ಮ ಏರ್ಕ್ರಾಫ್ಟ್ ಈಗ ಫೈನಲ್ ಏರ್ಕ್ರಾಫ್ಟ್ ಇದು ವೆಯ್ಟ್ ಅರೌಂಡ್ 1.2 ಟನ್. ಆದ್ರೆ ಈಗ ಕಟ್ಟಿರುವ ಏರ್ಕ್ರಾಫ್ಟ್ ಇದು 250 kg, ಯಾವ್ದು 50 kg ಎತ್ಕೊಂಡು ಹೋಗ್ಬೋದು. ಓಕೆ. ಅದಕ್ಕೆ ಕಮರ್ಷಿಯಲಿ ನಮಗೆ ಇಂಜಿನ್ ಸಿಗ್ತದೆ ಹ್ಮ್. ಆಫ್ ದ ಶೆಲ್ಫ್. ಒಂದು 10-15 ಲಕ್ಷಕ್ಕೆ ಒಂದು ಇಂಜಿನ್ ಬರ್ತದೆ, ಏರ್ಕ್ರಾಫ್ಟ್ ಇಂಜಿನ್. ಓಕೆ. ಇದು ನಾಟ್ ಐಟಾರ್ ರೆಗ್ಯುಲೇಟೆಡ್, ಪಬ್ಲಿಕ್ಲಿ ಅವೈಲೇಬಲ್. ನೀವು ಸಬೇಕಿದ್ರೆ ಇಂಡಿವಿಜುವಲ್ ಆಗಿ ಪರ್ಚೇಸ್ ಮಾಡ್ಬೋದು. ಆಹಾ. ಸೊ ಲೈಕ್ ನಾವು ಯಾಕೆ ಅದನ್ನ ವೆಯ್ಟ್ ಬಗ್ಗೆ ಅಷ್ಟು ಒಬ್ಸೆಷನ್ ಅಂದ್ರೆ, ತುಂಬಾ ಇಂತ ಇರುವ ನ್ಯೂಆನ್ಸಸ್ ಯಾವ್ದು ನಮಗೀಗ ಟೆಲಿಮೆಟ್ರಿ ಬೇಕಿದ್ರೆ ಫಾರ್ ಬಿಗರ್ ಏರ್ಕ್ರಾಫ್ಟ್ ಅದ್ರ ಬೇಕಾಗಿರೋ ಎಲೆಕ್ಟ್ರಾನಿಕ್ಸ್ ಮತ್ತು ಪವರ್ ಸಿಸ್ಟಮ್ಸ್ ಎಲ್ಲ ರೆಸ್ಟ್ರಿಕ್ಟೆಡ್ ಇರ್ತದೆ, Right. ನಮ್ಗೆ ಅಷ್ಟು ಸಿಗಲ್ಲ. ಸೊ ವಿ ಜಸ್ಟ್ ಬಿಲ್ಟ್ ಇಟ್ ಅಂಡ್ ಲೈಕ್ ಇಫ್ ಯು ಕಾಂಟ್ ಬಿಲ್ಡ್ ಇಟ್ ವಿ ಟೇಕ್ ಕಮರ್ಷಿಯಲಿ ಆಫ್ ದ ಶೆಲ್ಫ್. ಏನೆಲ್ಲ ನಾವು ಮಾಡಿಫೈ ಮಾಡ್ಬೋದು ಟು ಅವರ್ ಯೂಸ್ ಕೇಸ್, ನಾವು ಹಾಗೆ ಮಾಡಿಫೈ ಮಾಡಿ ಇಂಟಗ್ರೇಟ್ ಮಾಡ್ತೇವೆ ನಮ್ಮ ಓಕೆ. ಪ್ರಾಡಕ್ಟಿಗೆ. ಓಕೆ. ಈ ಟೋಟಲ್ ಏರ್ಕ್ರಾಫ್ಟ್ ವೆಯ್ಟ್ದು 20% ಅಷ್ಟೇ ಪೇಲೋಡ್ ಇರುತ್ತಾ ಅದು? 25% ಪೇಲೋಡ್. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಅರೌಂಡ್ 33%. ಹ್ಮ್. ಆದ್ರೆ ಈಗ ನಾವು 25% ಆಫ್ ದ ನೆಟ್ ವೇಟ್ ಆಫ್ ದ ಏರ್ಕ್ರಾಫ್ಟ್ ಪೇಲೋಡ್ ಎತ್ಕೊಂಡು ಪೇಲೋಡ್ ಎತ್ಕೊಂಡು ಹೋಗುತ್ತೆ. ಅಂಡ್ ಪೇಲೋಡ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮ್ರಾಸ್ ಇರುತ್ತೆ. ಕ್ಯಾಮರಾವೇ ನಮ್ಮ ಪೇಲೋಡ್ ಅಂದ್ರೆ ಕ್ಯಾಮ್ರಾ. ಓಕೆ. ನಾವು ಪೇಲೋಡ್ ಅಂದ್ರೆ ನಾವು ಈಗ ಯಾಕೆ ಮಾಡಿರೋದು ಅಂದ್ರೆ ನಾವು ಬೇರೆ ಕಂಪನಿ ಜೊತೆ ಟೈ ಅಪ್ ಮಾಡಿ ಅವರ ಕ್ಯಾಮ್ರಾಸ್ ಹಾಕ್ತೇವೆ. ಸೊ ಈಗ ಯಾಕೆ ನಾವು 50 kg 250 kg ಬಗ್ಗೆ ಮಾತಾಡೋದಂದ್ರೆ, ಒಂದು ಕ್ಯಾಮ್ರಾ ಯಾವ್ದು ಸ್ಯಾಟಲೈಟ್ ಮೇಲೆ 20-25 kg ಬರ್ತದೆ. ಹ್ಮ್. ಅದಕ್ಕೆ ಆ ಕ್ಯಾಮ್ರಾ ಒಂದೇ ಅಲ್ಲ, ಅದ್ರ ಜೊತೆ ಆಕ್ಸಿಲರಿ ಯೂನಿಟ್ಸ್ ಇರ್ತದೆ, ಕೂಲಿಂಗ್ ಆಗಬೇಕು, ಸ್ಟೆಬಿಲೈಸೇಷನ್, Right. ಅರೌಂಡ್ 30-35 kgs ಆಗ್ತದೆ. ನಾವು ಅದಕ್ಕೆ 15 kg ಬಫರ್ ಅಂತ ಇಟ್ಕೊಂಡು ವಿ ಆರ್ ಡಿಸೈನಿಂಗ್ ಇಟ್ ಫಾರ್ ದ್ಯಾಟ್. Right. ಸೊ ನಾವು ಈಗ ಒಂದು ಕ್ಯಾಮರಾ 50 kg ಆದ್ರೆ 250 kg ಪೇಲೋಡ್ ಅಂದ್ರೆ 5 ಕ್ಯಾಮರಾ ಎತ್ಕೊಂಡು ಹೋಗ್ಬೋದು. 5 ಕ್ಯಾಮರಾದಲ್ಲಿ ನಾವಿರುವ ಎಲ್ಲ ಸ್ಪೆಕ್ಟ್ರಮ್ ಅನ್ನು ಕವರ್ ಮಾಡ್ಬೋದು. ಮಾಡ್ಬೇಕು ಆ ಥರ. ಹ್ಮ್. ಹಾಗೆ ಆಪರೇಷನ್ಸ್ ಇರೋದು. ಸೊ ಇಟ್ಸ್ ಫ್ಯೂಯಲ್ಡ್. ಈಗ ಇಟ್ಸ್ ಜೆಟ್ ಫ್ಯೂಯಲ್ ಪ್ಲಸ್ ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ಸ್ ಇದೆ. ಅದು ಕಮರ್ಷಿಯಲ್, ನಾವು ಅದು ವೆಂಡರ್ಸ್ ಇದ್ದಾರೆ. ಈ ಇಂಜಿನ್ಗೆ ಬರುವಂತ ಫ್ಯೂಯಲ್ ಸಿಗ್ತದೆ ಆಫ್ ದ ಶೆಲ್ಫ್. ನಾವು ಅದರಲ್ಲಿ ನಾವೇನು ಇನೋವೇಷನ್ ಏನು ಮಾಡ್ತಾ ಇಲ್ಲ.
ಯೂಸಿಂಗ್ ದಟ್ ಇಂಜಿನ್ ಅದನ್ನ ನಾವು ನಮ್ಮ ವಿಮಾನಕ್ಕೆ ಅಟ್ಯಾಚ್ ಮಾಡ್ತೇವೆ. ವಿಮಾನ ನಡೆಸೋದು ಆ ಇಂಜಿನ್ ಜೊತೆ ಹೇಗೆ ಮಾತುಕತೆ ಮಾಡ್ತದೆ ನಮ್ದು ಸಿಸ್ಟಮ್ ಫ್ಲೈಟ್ ಕಂಪ್ಯೂಟರ್, ಹ್ಮ್. ಅದೆಲ್ಲ ನಾವೇ ಡಿಸೈನ್ ಮಾಡೋದು, ಅದನ್ನ ನಾವು ಡೆವಲಪ್ ಮಾಡೋದು. ಅದರಿಂದ ಮತ್ತೆ ಟೆಲಿಮೆಟ್ರಿ ಆಗಲಿ, ಸ್ಯಾಟ್ಕಾಮ್ ಅಂತ ಇದೆ, ಸ್ಯಾಟಲೈಟ್ ಕಮ್ಯುನಿಕೇಶನ್. ಓಕೆ ಈಗ ಅದು ನಮ್ಮ ರೇಂಜ್ ಫೈನಲ್ ಪ್ರಾಡಕ್ಟ್ ಇದು 6000 ಕಿಲೋಮೀಟರ್. ಓಕೆ 6000 ಕಿಲೋಮೀಟರ್ ಹಾರ್ಬೋದು. 6000 ಕಿಲೋಮೀಟರ್ ಡೈರೆಕ್ಟ್ ಕಾಣಲ್ಲ ನಮಗೆ, ಅಥವಾ ಲೈನ್ ಆಫ್ ಸೈಟ್ಸೇ ಇರಲ್ಲ. ಅದಕ್ಕೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಬೇಕಾಗಿರುತ್ತೆ. ಈಗ ಕಟ್ತಾ ಇರುವುದು ನಾವು ಅದ 20,000 ಫೀಟಲ್ಲಿ ಹಾರುವಂಥದ್ದು 1800 ಕಿಲೋಮೀಟರ್ ರೇಂಜ್ ಇರುತ್ತೆ. ಓಕೆ ಈ ನಿಮ್ದು ಏರ್ಕ್ರಾಫ್ಟ್ ಇದೆಯಲ್ಲ, ಹ್ಮ್ ಈಗ ಬಂಡೀಪುರ, ನಾಗರಹೊಳೆ ಈ ಕಡೆ ಎಲ್ಲ ವೈಲ್ಡ್ ಅನಿಮಲ್ ಕಾಟ ತುಂಬಾ ಇದೆ ಹೌದು. ಅಲ್ವಾ? ಇದಕ್ಕೆ ಕನೆಕ್ಟ್ ಆಗಿರೋ ಒಂದು ಯೂಸ್ ಕೇಸ್ ಹೇಳ್ಬೋದಾ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ? ನಾವು ಆಕ್ಚುಲಿ WWF ಅಂತ ಒಬ್ರು ಕಸ್ಟಮರ್ ಅವ್ರ ಜೊತೆ ಮಾತಾಡ್ತಾ ಇದ್ದೇವೆ ಎಕ್ಸಾಕ್ಟ್ಲಿ ಫಾರ್ ದಿಸ್ ಯೂಸ್ ಕೇಸ್. ಓಕೆ ಲೆಪರ್ಡ್ ಡಿಟೆಕ್ಷನ್, ಚೀತಾ ಡಿಟೆಕ್ಷನ್, ಮತ್ತೆ ಎಲಿಫೆಂಟ್ ಆಫ್ ಕೋರ್ಸ್, ಎಲಿಫೆಂಟ್. ವೂಲ್ಫ್ಸ್. ಈ ಅವರ ಫೀಲ್ಡ್ ಮಧ್ಯದೆಲ್ಲ ನಡ್ಕೊಂಡು ಹೋಗ್ತದೆ. ನಾವು ಇನ್ಫ್ರಾರೆಡ್ ಮೂಲಕ ಅದನ್ನ ನೋಡ್ಬೋದು. ಓಕೆ ಅದನ್ನೆಲ್ಲ ಈಗ ಪ್ರಾಬ್ಲಮ್ ಎಂತ ಅಂದ್ರೆ ಡ್ರೋನ್ಸ್ ನಾವು ಟ್ರೈ ಮಾಡಿದ್ರು, ಆದ್ರೆ 15 ನಿಮಿಷ ಹಾರ್ತದೆ, 20 ನಿಮಿಷ ಮ್ಯಾಕ್ಸಿಮಮ್ ಫ್ಲೈಟ್ ಟೈಮ್. ನಾವು 10 ಗಂಟೆ ಇದ್ದಾಗ ನಾವು ಇಡೀ ರಾತ್ರಿ ಮಾನಿಟರ್ ಮಾಡಬಹುದು. ಸೊ ದಟ್ ಇಸ್ ವೈ ವಿ ಆರ್ ಟಾಕಿಂಗ್ ಟು ದಮ್. ಅದು ಯೂಸ್ ಕೇಸ್ ಇದೆ, ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಯೂಸ್ ಕೇಸ್. ಅದರಲ್ಲಿ ಒಂದು ಇಶ್ಯೂ ಎಂತ ಅಂದ್ರೆ ಪ್ರತಿ ಅನಿಮಲ್ ಅದರ ಪ್ಯಾಟರ್ನ್ ಬೇರೆ, ಪ್ಯಾಟರ್ನ್ ಬೇರೆ, ಅವ್ರ ಡೇಟಾನ ಮ್ಯಾಚ್ ಮಾಡಿ. ಅಂದ್ರೆ ಈಗ ನಮ್ಮ ಹತ್ರ ಅದು ನಾವೀಗ ಸ್ಟಾರ್ಟ್ ಮಾಡ್ತಿದ್ದೇವೆ, ಬಟ್ ಒನ್ಸ್ ವಿ ಹ್ಯಾವ್ ಡೇಟಾ ನಾವೇ ಡಿಸೈಡ್ ಮಾಡ್ಬೋದು. ರೈಟ್ ಈಗ ನಮ್ ಡೇಟಾ ಕಲೆಕ್ಷನ್ ನಮ್ದು ಪಾಯಿಂಟ್, ವಿಲ್ ಕಲೆಕ್ಟ್ ಡೇಟಾ ಫಾರ್ ದೆಮ್. ಅದಕ್ಕೆ ಇದೆ ಯೂಸ್ ಕೇಸ್ ಇದೆ. ಮತ್ತೆ ನಿಮ್ದು ಏರ್ಕ್ರಾಫ್ಟ್ ಟೇಕ್ ಆಫ್ ಮತ್ತೆ ಲ್ಯಾಂಡ್ ಆಗ್ಲಿಕ್ಕೆ ಈಗ ಹೆಲಿಕಾಪ್ಟರ್ ಸ್ಟ್ರಿಪ್ ಇರುತ್ತಲ್ಲ, ಆ ತರ ಬೇಕಾ ನಿಮ್ಗೆ? ಏರ್ ಸ್ಟ್ರಿಪ್ ಬೇಕು ನಮ್ಗೆ. ಬೇಕು, ನಾವು ಏರ್ ಸ್ಟ್ರಿಪ್ ಯೂಸೇ ಮಾಡ್ಬೇಕು. ಯಾಕಂದ್ರೆ 8 ಮೀಟರ್ ಏನೋ ಹೇಳಿದ್ರಲ್ಲ, 8 ಮೀಟರ್ ವಿಂಗ್ ಸ್ಪ್ಯಾನ್ಗೆ ನಮ್ಗೆ ಅಟ್ಲೀಸ್ಟ್ ಅರ್ಧ ಕಿಲೋಮೀಟರ್ ಬೇಕು ಟೇಕ್ ಆಫ್ ಮಾಡ್ಲಿಕ್ಕೆ. ಓಕೆ ಇಟ್ ಇಸ್ ಅ ಪ್ರಾಪರ್ ಏರ್ ಕ್ರಾಫ್ಟ್. ಇದು ವಿ ವಿಲ್ DGCA ಅಪ್ರೂವಲ್ ಎಲ್ಲ ಬೇಕಾಗುತ್ತೆ ನಿಮಗೆ? ಬೇಕಾಗ್ತದೆ. ಹೌದು. ಓಕೆ ಅಂದ್ರೆ ಇವನ್ ಟೆಸ್ಟ್ ಫ್ಲೈಟ್ಸ್ ಮಾಡೋಕ್ಕೂ ಬೇಕಾಗುತ್ತೆ? ಟೆಸ್ಟ್ ಫ್ಲೈಟ್ಸ್ ಎಂತ ಅಂದ್ರೆ ದೇರ್ ಆರ್ ಫ್ಯೂ ಪ್ಲೇಸಸ್ ಏರ್ ಸ್ಟ್ರಿಪ್ಸ್ ಅರೌಂಡ್ ದ ಕಂಟ್ರಿ ಎಲ್ಲಿ ನಮ್ ಎಕ್ಸ್ಪೆರಿಮೆಂಟಲ್ ಅಂತ ಹೇಳಿ ವಿ ಕ್ಯಾನ್ ಗೆಟ್ ಎಕ್ಸೆಂಪ್ಷನ್ಸ್. ಓಕೆ ಅದಾದ್ ಬರೀ R&D ಪ್ರಾಸೆಸ್ಗೆ ಮಾತ್ರ. ಓಕೆ ನಾವು ಎಂತ ಮಾಡ್ತೇವೆ ಅಂದ್ರೆ ವಿಲ್ ಕಲೆಕ್ಟ್ ಫ್ಲೈಟ್ ಅವರ್ಸ್ ವಿದೌಟ್ ಇನ್ಸಿಡೆಂಟ್ಸ್. ರೈಟ್ ಪ್ಲಸ್ ಏರ್ ವರ್ದಿನೆಸ್, ಟೈಪ್ ಸರ್ಟಿಫಿಕೇಶನ್ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ದೇವೆ ಟು ದ ರೆಸ್ಪೆಕ್ಟಿವ್ ಅಥಾರಿಟೀಸ್. ಅವ್ರು ಹೇಳಿದ ಪ್ರಕಾರವೇ ನಾವು ಡಿಸೈನ್ ಮಾಡಿದ್ದೇವೆ. ಓಕೆ ಸೊ ಇಟ್ಸ್ ಎ ವರ್ಕ್ ಇನ್ ಪ್ರೋಗ್ರೆಸ್. ವಿದಿನ್ 6 to 8 months we should have all of it in place to do like commercial at least. ರೈಟ್ ಆದ್ರೆ we are looking at it 1 year down the line. Commercial ಆಗಿ ಹೇಳಿದಲ್ಲ, 1 ವರ್ಷ ಆದ್ರ ಮೇಲೆವೆ will fully go ಓಕೆ with that. Till then it's always going to be like pilot Right. by pilot case. ಸೊ ಇನ್ನೊಂದು ಪ್ರಶ್ನೆ ಸುಮ್ಮನೆ ಕುತೂಹಲಕ್ಕೆ, ಈಗ 45,000 ಫೀಟ್ ಅಲ್ಲಿ ಇದ್ದಾಗ ಹ್ಮ್. ನಮ್ಮ ಸಿವಿಲಿಯನ್ ಏರ್ಕ್ರಾಫ್ಟ್ಸ್ ಎಲ್ಲ ಯಾವ ಆಲ್ಟಿಟ್ಯೂಡ್ ಅದೇ ಅದೇ ಆಲ್ಟಿಟ್ಯೂಡ್ ಅಲ್ಲಿ ಸೊ ಇರ್ತದೆ. ಅಲ್ಲಿ ಹಾಗಿದ್ರೆ ಅಲ್ಲಿ ಏನೋ ಕ್ಲಾಶ್ ಗಿಶ್ ಆಗಬಾರ್ದು, ಹಾ, ಸೆಕ್ಯೂರಿಟಿ ಅದಕ್ಕೆ- ಇನ್ಸಿಡೆಂಟ್ yes. ಆಗಬಾರ್ದು ಅಂತಂದ್ರೆ? ದಿಸ್ ಇಸ್ ಅ ವೆರಿ ಲೈಕ್ ವ್ಯಾಲಿಡ್ ಪಾಯಿಂಟ್. ಓಕೆ ಎಂತಂದ್ರೆ ಇಲ್ಲಿ ರೆಗ್ಯುಲೇಷನ್ಸ್ ಇನ್ ಅಮೆರಿಕ, ನಾವೀಗ ಎಂತ ಮಾಡಿದ್ದೇವೆ ಅಂದ್ರೆ ವಿ ಹ್ಯಾವ್ ಬಿಲ್ಡಿಂಗ್ ಇಂಡಿಯಾದಲ್ಲಿರುವ ಎಲ್ಲ ರೆಗ್ಯುಲೇಷನ್ಸ್ ಕೂಡ ಬೇಸಿಕಲಿ US ಅಥವಾ ಯುರೋಪಿಯನ್ ಯೂನಿಯನ್ ಎಂತ ರೆಗ್ಯುಲೇಷನ್ಸ್ ಇರ್ತದೆ, ಅದರ ಬೇಸಿಸ್ ಮೇಲೆ ನಾವು ಮಾಡೆಲ್ ಮಾಡ್ತೇವೆ. ರೈಟ್ ಬಿಕಾಸ್ ಸಿವಿಲ್ ಏವಿಯೇಷನ್ಸ್ ಅಲ್ಲಿ ಹಾರೋದು, ಇಲ್ಲಿ ಹಾರೋದು. ಸೊ ಎವ್ರಿ ಒನ್ ಆಲ್ಮೋಸ್ಟ್ ಹ್ಯಾಸ್ ಲೈಕ್ ಅ ಯೂನಿಫಾರ್ಮ್ ಲೇಯರ್ ದೇ. Right. ಅಮೆರಿಕದಲ್ಲಿ ಅನ್ಮ್ಯಾನ್ಡ್ ಹೈ ಆಲ್ಟಿಟ್ಯೂಡ್ ಫ್ಲೈಟಿಗೆ ಅವರದೊಂದು ಫ್ರೇಮ್ ವರ್ಕ್ ಇದೆ. ಹ್ಮ್. ಹೇಗೆ ಆಪರೇಷನ್ಸ್ ಅಲ್ಲಿ, ಡಿಸೈನ್ ಅಲ್ಲಿ ಅಲ್ಲಿ ಇಂಡಿಯಾದ ಹತ್ರ ಸಹ ಉಂಟು, ನಾವು ಅದನ್ನು ಯೂಸ್ ಮಾಡಿ ಡೆವಲಪ್ ಮಾಡ್ತಿದ್ದೇವೆ. ಬಟ್ ಆಪರೇಷನ್ಸ್ಗೆ ಅವರದು ಒಂದು ಟ್ರಾನ್ಸ್ಪಾಂಡರ್ ಅಂತ ಸಿಗ್ತದೆ. ಆ ಟ್ರಾನ್ಸ್ಪಾಂಡರ್ ನಾವು ಏರ್ಕ್ರಾಫ್ಟ್ ಅಲ್ಲಿ ಹಾಕಬೇಕು. ಹ್ಮ್. ಸೊ ನಾವು ಪಬ್ಲಿಕ್ಲಿ ರಿಲೇ ಮಾಡ್ತೇವೆ. ಸೊ ಈಗ ಎನಿ ಏರ್ ಟ್ರಾಫಿಕ್ ಕಂಟ್ರೋಲ್ ಇದ್ರೆ ಅವರಿಗೆ ಅವ್ರ ರೇಡಾರ್ ಅಲ್ಲಿ ಕಾಣ್ತೇವೆ ನಾವು, ಹ್ಮ್. ಇಂಥ ಒಂದು ವಿಮಾನ ಇಂಥ ಟೈಲ್ ಸೈನ್ ಇರುವಂತದ್ದು ಇಲ್ಲಿ ಹಾರ್ತಾ ಇದೆ ಅಂತ. ಹ್ಮ್. ಸೊ ಅವ್ರಿಗೆ ಕಾಣ್ತದೆ. ಮತ್ತೆ ರೆಗ್ಯುಲೇಷನ್ ವೈಸ್ ಅವ್ರ ಪೈಲಟ್ ಯಾಕೆ ಕೂತ್ಕೊಳ್ಸ್ಬೇಕಂತ ಹೇಳಿದಂದ್ರೆ, ಆಗ ಏರ್ ಟ್ರಾಫಿಕ್ ಕಂಟ್ರೋಲ್ ನಾವು ಹೇಳಿದ, ಈ ಏರ್ ಸ್ಪೇಸ್ ಅಲ್ಲಿ ನಿಂಗೆ ಬರ್ಲಿಕ್ಕೆ ಆಗಲ್ಲ, Right. ನಿಂಗೆ ಇಲ್ಲಿ ಹಾರ್ಲಿಕ್ಕೆ ನಂಗೆ ಕೊಡ್ಲಿಕ್ಕೆ ಆಗಲ್ಲ ನಿಂಗೆ ಪರ್ಮಿಷನ್, ಯಾಕಂದ್ರೆ ಇಲ್ಲಿ ಏನೋ ತುಂಬಾ ಟ್ರಾಫಿಕ್ ಉಂಟು ಅಥವಾ ಇಂಪಾರ್ಟೆಂಟ್, Right. ವಿ ಕ್ಯಾನ್ ಇಮಿಡಿಯೇಟ್ಲಿ ಡೈವರ್ಟ್ ಇಟ್. ಹ್ಮ್. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಫ್ಲೈಯಿಂಗ್ ಅ ಪ್ರೈವೇಟ್ ಏರ್ಕ್ರಾಫ್ಟ್ ಬಟ್ ರಿಮೋಟ್ಲಿ. Okay. ದಟ್ ಈಸ್ ಹೌ ದ ಆಪರೇಷನ್ಸ್ ಲುಕ್ ಲೈಕ್ Right. ಅಂತ ತರ ಇರ್ತದೆ. ಹ್ಮ್. ಹ್ಮ್. ಅದು ಹೀಗೆ ನಾವು ಅವ್ರ ಜೊತೆ ಮಾತಾಡಿ ವಿ ಹ್ಯಾವ್ ಟು ಪುಟ್ ಪ್ರಾಪರ್ ಒನ್ಸ್ ಇನ್ ಪ್ಲೇಸ್ ಫಾರ್ ಅವರ್ ಸ್ಕೇಲ್ ಆಫ್ ಏರ್ಕ್ರಾಫ್ಟ್. Right. ಯಾಕಂದ್ರೆ ಅವ್ರು ಮಾಡಿರುವಂತ ಆಪರೇಷನ್ಸ್ ಬಗ್ಗೆ ಇದು ರೆಗ್ಯುಲೇಷನ್ಸ್ US ಅಲ್ಲಿ ಈಸ್ ಫಾರ್ ಸೋಲಾರ್ ಏರ್ಕ್ರಾಫ್ಟ್, ವೆಯ್ಟ್ ಕ್ಲಾಸ್ ಬೇರೆ, 50 100 kg ಏರ್ಕ್ರಾಫ್ಟ್ ತನಕ ಮಾತ್ರ. ಹ್ಮ್. ಹ್ಮ್. ನಮ್ದು 1 ಟನ್, 1.5 ಟನ್, 1.2 ಟನ್ ಟು ಬಿ ಎಕ್ಸಾಕ್ಟ್, 250 kg ಆಫ್ ಪೇಲೋಡ್ ಇನ್ ದಟ್. ಬಟ್ Yeah, that's almost like a car ಅಲ್ಲ ಒಂದು. ಅದೇ ಕಾರ್ ಹಾ. ಹ್ಮ್. ಇಟ್ಸ್ ಲೈಕ್ ಅ ಪ್ರೈವೇಟ್ 2-seater ಏರ್ಕ್ರಾಫ್ಟ್. ಸೆಸ್ನಾದ ಒಂದು ಏರ್ಕ್ರಾಫ್ಟ್ ಬರ್ತದೆ, ಅಂತ ತರ ಏರ್ಕ್ರಾಫ್ಟ್. Right. ಇದರಲ್ಲಿ ಪ್ರೈವೇಸಿ ಫ್ಯಾಕ್ಟರ್ಸ್ ಹೆಂಗ್ ಪ್ಲೇ ಆಗುತ್ತೆ? ಈಗ ನಾವು Yeah. HSR ಅಲ್ಲಿ ಇದ್ದೀವಿ, ಈಗ ಮಡಿವಾಳದ್ದೇನೋ ಇಮೇಜ್ ಸೆನ್ಸ್ ಮಾಡ್ತಾ ಇದ್ದೀರಾ ನೀವು, ಹೌದೌದು. ಬಟ್ ನನಗೆ HSR ದವನಿಗೆ ಅದು ಮಾಡಬಾರ್ದು.
ಇವಾಗ ಬೇಸಿಕ್ ರೈಟ್ಸ್, ಹ್ಯೂಮನ್ ರೈಟ್ಸ್ ಹೆಂಗ್ ಪ್ಲೇ ಆಗುತ್ತೆ? ಹೌದು. ಅಂದ್ರೆ ಯಾಕೆ ಈಗ ಹೇಳ್ದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನೋ ಅಥಾರಿಟೇರಿಯನ್ ಗವರ್ಮೆಂಟ್ ಇದೆ ಯಾವ್ದೋ ಹ್ಮ್. ಅದ್ ನಿಮ್ ಪ್ರಾಡಕ್ಟ್ ತಗೊಂಡ್ರು ಅವರು ಜನರ ಮೇಲೆ ಆತರ ಒಂದು ಸರ್ವೇಲೆನ್ಸ್ ಮಾಡೋದಕ್ಕೆ ಅದನ್ನ ಬಳಸಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವಾ? ನೋಡಿ, ಫಸ್ಟ್ ನಾವು ಹೇಗೆ ಆಪರೇಷನ್ ನಡೆಯುತ್ತೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಬಟ್ ನಾವು ಹೇಗೆ ಆಪರೇಷನ್ ನಡೆಯೋದಂದ್ರೆ ವಿ ಟೈ ಅಪ್ ವಿತ್ ಕಸ್ಟಮರ್ಸ್. ಓಕೆ. ನಮ್ಗೆ ಯಾವ್ದು ಈ ಸರ್ವೆಲೆನ್ಸ್ ಮಾಡೋದ್ರಿಂದ ಕಾಸು ಬರ್ತದ ಹ್ಮ್. ಹ್ಯೂಮನ್ಸ್ ಮೇಲೆ, ಹ್ಮ್. ಅದರ 100x ಜಾಸ್ತಿ ಕಾಸು ನಮಗೆ ರಿಫೈನರೀಸ್, ಇನ್ಶೂರೆನ್ಸ್ ನವರಿಂದ ಸಿಗ್ತದೆ. Right. ಸೊ ಇಟ್ ಡಸಂಟ್ ಮೇಕ್ ಇಕನಾಮಿಕ್ ಬಿಸ್ನೆಸ್ ಸೆನ್ಸ್ ಫಸ್ಟ್ಲಿ ಹ್ಮ್. ಟು ಡೂ ದಿಸ್. ಹೇಗೆ ಮತ್ತೆ ನೋಡಿ, ಅವರಿಗೆ ಗೌರ್ಮೆಂಟಿಗೆ ಮಾಡ್ಬೇಕಾದ್ರೆ ಮಾಡ್ತಾರ ಅವ್ರು. ಅದೇ ಅದೇ. ಹ್ಮ್. ಹ್ಮ್. ಈಗ ನಿಮ್ ಫೋನ್ ಅಲ್ಲಿ ಏನ್ ಟ್ರ್ಯಾಕ್ ಮಾಡ್ತಿದಾರೆ ಅಂತ ಹೇಗೆ ಹೇಳ್ತೀರಿ? ಹ್ಮ್. ಅವ್ರ ಹತ್ರ ಉಂಟು ಕಂಟ್ರೋಲ್. Right. ಇಟ್ಸ್ ಆಲ್ವೇಸ್ ದೇರ್. ಲೈಕ್ ಟ್ರ್ಯಾಕಿಂಗ್ ಮಿಸ್ಯೂಸ್ಗೂ ಅವಕಾಶ ಇದೆ, ಬಟ್ ಮ್ಯಾಕ್ಸಿಮಮ್ ಇಸ್ ರೈಟ್ ಯೂಸ್ ಕೇಸ್. ರೈಟ್ ಯೂಸ್ ಕೇಸ್. ಅದೇ ವಿ ಟ್ರಸ್ಟ್ ದಟ್ ದೇ ಡೂ ದ ರೈಟ್ ಯೂಸ್ ಕೇಸ್. ಮತ್ ಬೈ ದ ವೇ ಅವ್ರಿಗೆ ಮಾಡ್ಬೇಕಾದ್ರೆ ಮಿಲಿಟರಿ ಅವ್ರ ಹತ್ರ ಆಲ್ರೆಡಿ Already ಇದೆ. ಬೇಕಿದ್ರೆ ಹಾರಿಸ್ಕೊಂಡು ಇದಕ್ಕೆ ಅವ್ರಿಗೆ ಪ್ರೈಸಿಂಗ್ ಏನ್ ಇಶ್ಯೂ ಇದ್ರ ಏನಿಲ್ಲ. ಇನೋವೇಷನ್ ಕಾಯ್ತಾ ಕೂತಿಲ್ಲ ಅವ್ರು. ಹೌದೌದೌದು, ಅವ್ರ ಹತ್ರ ಇದೆ ಆಲ್ರೆಡಿ. That's a good point. ಯಾಕಂದ್ರೆ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ ಇಸ್ರೇಲ್ ಮತ್ತು ಅಮೆರಿಕದಿಂದ ಇಂಥ ಪ್ಲಾಟ್ಫಾರ್ಮ್ಸ್ ಇಂಪೋರ್ಟ್ ಮಾಡ್ತೇವೆ ಪ್ರೈಮರ್ಲಿ ಫಾರ್ ಡಿಫೆನ್ಸ್. Right. ಅದು ಆಪರೇಷನ್ ಕಾಸ್ಟ್ ಮತ್ತು ತುಂಬಾ ಅದರ ಎಕನಾಮಿಕ್ಸ್ ಇದೆ. ವೈ ದೇ ಕಾಂಟ್ ಡೂ ಇಟ್ ಕಮರ್ಷಿಯಲಿ. ನಾವು ಅದನ್ನ ವಿ ಆರ್ ಯೂಸಿಂಗ್ ಅ ಡಿಫರೆಂಟ್ ಅಪ್ರೋಚ್ ಟು ಬಿಲ್ಡ್ ದೋಸ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್ಸ್. Perfect. Super. ಆಪರೇಷನ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ, ಈಗ ನನಗೆ ಒಂದು ಆಯಿಲ್ ರಿಗ್ ಇದೆ. ಹಾ. ಅದು ಆಯಿಲ್ ರಿಗ್ ಬೇಡ, ಆಯಿಲ್ ರಿಗ್ ತುಂಬಾ ದೊಡ್ಡ ಇದಾಯ್ತು. ಒಂದು ದೊಡ್ಡ ಅಗ್ರಿಕಲ್ಚರ್ ಹೆಕ್ಟೇರ್ಸ್ ಲ್ಯಾಂಡ್ ಇದೆ, ಹ್ಮ್. 1000 ಎಕರೆಸ್ ಲ್ಯಾಂಡ್ ಇದೆ. ನನಗೆ ಮಾನಿಟರ್ ಮಾಡಬೇಕು. ಹ್ಮ್. ಸೊ ನನಗೆ ಒಂದು 10 ಗಂಟೆ ಮಾನಿಟರ್ ಮಾಡ್ಬೇಕಂದ್ರೆ ನಿಮ್ದು ಆಪರೇಷನ್ ಕಾಸ್ಟ್ ಎಷ್ಟು ಬೀಳುತ್ತೆ? 10 ಗಂಟೆ ಆದ್ರೆ ಅರೌಂಡ್ 50,000 rupees Okay. ಇನ್ ಅ ವೇ. 50,000 rupees. 50,000 rupees. ಈಗ ನಾ ಹೇಳ್ತೇನೆ ಯಾಕೆ 50,000 rupees ಪರ್ ಎಂತ ಹೇಳೋದು ಫಾರ್ 10 hours. ನಿಮ್ಗೆ ಎಷ್ಟು ಇಟ್ ಡಿಪೆಂಡ್ಸ್, ರೈಟ್? ನೋಡಿ, ನಿಮ್ಗೆ ಈಗ ವಿಡಿಯೋ ಬೇಕಿದ್ರೆ ಅವರ್ ಆಪರೇಷನ್ಸ್ ಲುಕ್ ಲೈಕ್ ದಿಸ್. ನಾವು ಅದನ್ನ ಹಾರಿಸ್ತೇವೆ. ನಿಮ್ಗೆ ನಿಮ್ ಯೂಸ್ ಕೇಸ್ ಅಂತ ಫಸ್ಟ್ ನಾವು ಹಾಗೆ ನಮ್ ಬಿಸ್ನೆಸ್ ಹೇಗಂದ್ರೆ ನಮ್ ಇಂಟರ್ನಲ್ ಮೆಟ್ರಿಕ್ ಇಸ್ ಕಾಸ್ಟ್ ಪರ್ ಅವರ್. ಹ್ಮ್. ನಿಮ್ಗೆ ಮೆಟ್ರಿಕ್ ಇಸ್ ವ್ಯಾಲ್ಯೂ ಪ್ರೊವೈಡೆಡ್. ಹ್ಮ್. ನೀವು ಪರ್ ಅವರ್ ಕಾಸ್ಟಿಂಗ್ ಪ್ರಕಾರ ಅಗ್ರಿಕಲ್ಚರಿಗೆ ನಾವು ಮಾಡಲ್ಲ. ಹ್ಮ್. ನಿಮ್ಗೆ ಎಂತ ಬೇಕಾಗಿದೆ, ನಿಮ್ಗೆ ಎಂತ ನೋಡ್ಬೇಕು, ಅದು ಫಸ್ಟ್ ಹೇಳಿ. ಹ್ಮ್. ಅದರ ಬೇಸಿಸ್ ಮೇಲೆ ನಾವು ನಮ್ಮ ಆಪರೇಷನ್ಸ್ ಅನ್ನು ಆಪ್ಟಿಮೈಸ್ ಮಾಡ್ತೇವೆ. ನಿಮ್ಗೀಗ ನನಗೆ ನಿಮ್ಮ ಫೈರ್ ಅಗ್ರಿಕಲ್ಚರ್ ನೋಡ್ಬೇಕು, ವೈಲ್ಡ್ ಲೈಫ್ ನೋಡ್ಬೇಕು. ಹಾ, ಓಕೆ. ಸೊ ನಾವಾಗ ಎಂತ ಮಾಡ್ತೇವೆ ಅಂದ್ರೆ 6 months ಒಂದು ಕಂಟಿನ್ಯೂಸ್ ಸರ್ವೇಲೆನ್ಸ್ ಮಾಡ್ತೇವೆ ನಿಮ್ಗೆ. ಹ್ಮ್. ಆಗ ಮಾಡಿದಾಗ ವಿಲ್ ಹ್ಯಾವ್ ಇನಫ್ ಡೇಟಾ ಆಫ್ ಪ್ರೀ ಹಿಸ್ಟಾರಿಕ್. ನಾವು ವಿ ಕ್ಯಾನ್ ಗೆಸ್ ವೆನ್ ಥಿಂಗ್ಸ್ ಆರ್ ಗೋನ್ ಹ್ಯಾಪನ್. ಇಟ್ಸ್ ಆಲ್ವೇಸ್ ಸೈಕ್ಲಿಕಲ್. ಮತ್ತೆ ನಾವು ಒಂದು ಇಮೇಜ್ ಪರ್ 5 minutes ಅಥವಾ ಪರ್ ಹಾಫ್ ಆನ್ ಅವರ್ ಅದರಿಂದ ರೆಸೊಲ್ಯೂಷನ್ ಇರೋದಕ್ಕೋಸ್ಕರ ವಿ ಕ್ಯಾನ್ ಆಕ್ಚುಲಿ ಗೆಟ್ ದಟ್ ಡೇಟಾ. ಸೊ ನೀವು ಪ್ರತಿ ಗಂಟೆಗೆ ಪೇಮೆಂಟ್ ಮಾಡ್ಬೇಕಂತೇನಿಲ್ಲ. ಹ್ಮ್. We can have multiple operations in and around your farm, ಹ್ಮ್. ಹ್ಮ್. and we can just click an image and charge you for that image. It's going to be much cheaper, 5 rupees. Right. ನಿಮ್ಗೆ Provided others also looking for. ಹಾ, ಅದ್ ನಮ್ ಜಾಬ್. ಅದು ನಿಮ್ ಜಾಬ್. ಅದ್ ನಮ್ ಜಾಬ್. ಹ್ಮ್. ನಿಮ್ಗೆ ಎಂತ ಬೇಕು ಹೇಳಿ. ಹ್ಮ್. ನಿಮ್ಗೆ ಒಂದು ಇಮೇಜ್ ಪ್ರತಿ ಅರ್ಧ ಗಂಟೆಗೆ ಬೇಕು ಅಥವಾ ಪ್ರತಿ 15 ನಿಮಿಷಕ್ಕೆ ಬೇಕಿದ್ರೆ ನಾವು ಒಂದು ಇಮೇಜಿಗೆ ಪ್ರೈಸಿಂಗ್ ಕೊಡ್ತೇವೆ ನಿಮ್ಗೆ. ಹ್ಮ್. ಆತರ. ಯು ನೀಡ್ ನಾಟ್ ಪೇ ಫಾರ್ ದ ರೆಸ್ಟ್ ಆಫ್ ದ ಟೈಮ್. ಹ್ಮ್. ದಟ್ ಈಸ್ ಅವರ್ ಜಾಬ್. ನಾವು ಅದನ್ನ ಆಪ್ಟಿಮೈಸ್, ಅದು ಹೇಗೆ ಈಗ ಝೆಪ್ಟೋ ಅವರು ಒಂದು ಡಾರ್ಕ್ ಸ್ಟೋರ್ ಹಾಕಿ ಎಷ್ಟು ಹೇಗೆ ಮಾಡಿ, ದಟ್ ಈಸ್ ದ ಜಾಬ್. ದಟ್ ಈಸ್ ಅವರ್ ಜಾಬ್. ನಮ್ದು ಏರ್ ಸ್ಟ್ರಿಪ್ ನಾವು ಹಾಗೆ ಪೊಸಿಷನ್ ಮಾಡ್ತೇವೆ. ಹ್ಮ್. ಎಲ್ಲಿಂದ ವಿ ಕ್ಯಾನ್ ಸರ್ವ್ ಆಲ್ ದ ಕಸ್ಟಮರ್ಸ್ ಅಟ್ ದ ಮೋಸ್ಟ್ ಆಪ್ಟಿಮಮ್ ಕಾಸ್ಟ್ ಫಾರ್ ಅಸ್ ಅಂಡ್ ದ ಬೆಸ್ಟ್ ವ್ಯಾಲ್ಯೂ ಫಾರ್ ಯು. ಹ್ಮ್. ಅದು ಆಪರೇಷನ್ಸ್ ಹಾಗೆ ನಡೀತದೆ. Brilliant. ಈಗ ನಿಮ್ಗೆ ಒಂದಿನ 10 ಗಂಟೆ ಬೇಕಾಯ್ತಪ್ಪ, ವಿ ಕ್ಯಾನ್ ಡೂ 10 hours ಫಾರ್ ಯು ಹ್ಮ್. ವಿಡಿಯೋ. ಆದ್ರೆ ನೀವು ಆ ವಿಡಿಯೋ ಇಟ್ಕೊಂಡು ಎಂತ ಮಾಡ್ತೀರಿ? ಇಟ್ಸ್ ನಾಟ್ ಆಫ್ ವ್ಯಾಲ್ಯೂ. ಹ್ಮ್. ನಾವು ಆ ವಿಡಿಯೋ ತಗೊಂಡು ನಾವು ನಮ್ಮ ಸಿಸ್ಟಮಿಗೆ ಹಾಕಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಹೇಳ್ತೇವೆ, ಈಗ ಮಳೆ ಬಂತ ಉಂಟು, 2 ಗಂಟೆ ಮಳೆ ಬಂತು ಮಧ್ಯದಲ್ಲಿ, ಹ್ಮ್. ನೀವು ಹಾಕಿದ ಫರ್ಟಿಲೈಸರ್ಸ್ ಎಲ್ಲ ಇಂಥ ಫ್ಲೋ ನಿಮ್ ಟೋಪೋಗ್ರಫಿ ಇರೋದಕ್ಕೋಸ್ಕರ ಈ ಫ್ಲೋ ಇಂದ ಈ ಏರಿಯಾದಲ್ಲಿ ಲೀಚಿಂಗ್ ಜಾಸ್ತಿ ಆಗ್ತಾ ಉಂಟು. ಹ್ಮ್. ಸೊ ಇಲ್ಲಿ ನಿಮ್ದು ಔಟ್ಪುಟ್ ಔಟ್ಪುಟ್ ಕಡಿಮೆ ಇರ್ತದೆ. ಹ್ಮ್. ವಿ ಕ್ಯಾನ್ ಟಾರ್ಗೆಟ್ ದಟ್ ಅಂಡ್ ಟೆಲ್ ಯು. ಹ್ಮ್. ನಿಮ್ದೀಗ ವೀಡ್ ಪ್ಯಾಟರ್ನ್ ನಾವು ಡೈಲಿ ಒಂದೊಂದು ಇಮೇಜ್ ತಗೊಂಡ್ರೆ ಅಥವಾ ಪ್ರತಿ 15 ನಿಮಿಷಕ್ಕೆ ಒಂದೊಂದು ಇಮೇಜ್ ತಗೊಂಡ್ರೆ ನಿಮ್ಗೆ ಕಾಣ್ತದೆ ಜನರು ಹೀಗೆ ನಡ್ಕೊಂಡು ಹೋಗ್ತಾರೆ. ಹಳ್ಳಿಯಲ್ಲೆಲ್ಲ ನೋಡ್ತಿಲ್ಲ, ಹ್ಮ್. ನಡ್ಕೊಂಡು ಹೋಗ್ತಾರೆ. ಅಥವಾ ಇಲ್ಲಿಂದ ವೀಡ್ ಶುರು ಆಗ್ತದೆ. Right. ಇಲ್ಲಿಂದ ಪೆಸ್ಟಿಸೈಡ್ ಹಾಕಿದ್ರೆ ನೀವು ಇಷ್ಟೇ ಏರಿಯಾದಲ್ಲಿ ಪೆಸ್ಟಿಸೈಡ್ ಹಾಕಿದ್ರೆ ಸಾಕು, ನಿಮ್ ಬೇರೆ ಎಲ್ಲ ಬಚಾವ್ ಆಗ್ತದೆ. ಹ್ಮ್. ಲೈಕ್ ವಾಟರ್ ಫ್ಲೋ, ವಾಟರ್ ಸ್ಟಾಗ್ನೇಷನ್, ಹ್ಮ್. ನಿಮ್ ಸಾಯಿಲ್ ಕಾಂಟೆಂಟ್, ಹ್ಮ್. ಹೈಪರ್ಸ್ಪೆಕ್ಟ್ರಲ್ ಇದೆ ಅದು ಬೆಸ್ಟ್, ಎಷ್ಟು ಪೊಟ್ಯಾಷಿಯಂ ಇದೆ, ನೈಟ್ರೋಜನ್ ಇದೆ, ಎಲ್ಲ ಗೊತ್ತಾಗ್ತದೆ. ಹ್ಮ್. ನೀವು ಹೇಗ್ ಬೇಕು ನೀವು ಕಸ್ಟಮೈಸ್ ಮಾಡಿ ಹಾಕ್ಬೋದು. Right. ಐ ಕ್ಯಾನ್ ಸೇವ್ ಯುವರ್ ಕಾಸ್ಟ್ ಆನ್ ದ್ಯಾಟ್ ಲೆವೆಲ್. ನಿಮ್ಗೀಗ ನಿಮ್ಮ ಇಡೀ ಫಾರ್ಮ್ ಇದೊಂದು ಇನ್ಶೂರೆನ್ಸ್ ತಗೊಳ್ಬೇಕು ಫಾರ್ ಲೆಟ್ ಅಸ್ ಸೇ ಫೈರ್ ಡ್ರಾಟ್. ಹ್ಮ್. ನಿಮ್ಮ
ಈಗ ಹೇಗಂದ್ರೆ ಇನ್ಶೂರೆನ್ಸ್ನವ್ರು ಬರ್ತಾರೆ, ಲೊಕೇಶನ್ ಓಕೆ ಇಂಥ ಏರಿಯಾ ಈ ಊರಲ್ಲಿ ಇದು ಆಗ್ತಾ ಇರ್ತದೆ, ನಿಮ್ಮ ಏರಿಯಾದಲ್ಲಿ ಇಲ್ಲದೆ ಇರ್ಬೋದು, ಹೌದು ರೈಟ್. ಆದ್ರೆ ಅಲ್ಲಿ ಈ ಊರಲ್ಲಿ ಇದು ಮಂಗಳೂರಲ್ಲಿ ಮಳೆ ಬರ್ತದೆ ಅಸ್ಯೂಮ್ ಮಾಡ್ತಾರಲ್ಲ. ಹೋಗ್ತದೆ. ಎಸ್ಯೂಮ್ ಮಾಡ್ತೇನೆ ನಾನು ಡೇಟಾ ಹಿಸ್ಟಾರಿಕ್ಲಿ ಇಷ್ಟು ಸೆಂಟಿಮೀಟರ್ ಇಷ್ಟು ಮಳೆ ಬರ್ತದೆ, ಇದರಿಂದ ಯೂಶುವಲಿ ಔಟ್ಪುಟ್ ಈ ನೆಟ್ ಆಸ್ ಅ ಡಿಸ್ಟ್ರಿಕ್ಟ್ ಇಷ್ಟು ಔಟ್ಪುಟ್ ಇದೆ, Right. ಇವ್ರದ್ದು ಇಷ್ಟು ಇದ್ರೆ ಇಷ್ಟೇ ಬರ್ತದೆ, ನಾವು ಸುಮ್ಮನೆ ಪ್ರೀಮಿಯಂ ಹೈ ಮಾಡೋ. ಹ್ಮ್. ಐ ಕ್ಯಾನ್ ಹೆಲ್ಪ್ ಯು ಗೆಟ್ ಡೇಟಾ ಟು ಡಿಫೆಂಡ್ ದಟ್. Right. And get a better premium. ಶ್ರೀಪೂರ್ಣರ ಒಂದ್ ವೇಳೆ 30 ವರ್ಷದ ಹಿಂದೆನೆ ಇನ್ವೆಂಟ್ ಮಾಡಿದ್ರೆ ಹ್ಮ್. ಅಣ್ಣ ಅವರು 108 ದಿನ ಇರೋದೇ ಬೇಡ ಇತ್ತು ಕಾಡಲ್ಲಿ. ಒಂದ್ ದಿನದಲ್ಲಿ ಹುಡುಕಿ ತೆಗಿಬೋದಾಗಿ. ಹೌದು, ವೀರಪ್ಪನ್ ಕರ್ಕೊಂಡು ಹೋದಾಗ. ಬಟ್ ಅದೇ ನಮ್ ಯೂಸ್ ವ್ಯಾಲ್ಯೂ ಪ್ರಪೋಸಿಷನ್ ಆ ಲೆನ್ಸ್ ಇಂದ ನೋಡ್ತೇವೆ ನಾವು. ಹ್ಮ್. ನಿಮ್ಗೆ ಒಂದ್ ಇಮೇಜ್ ಅಥವಾ ವಿಡಿಯೋ ಬೇಕಾ ನಾವು ಡಿಸೈಡ್ ಮಾಡ್ತೇವೆ, Right. ನೀವು ಅದಕ್ಕೆ ಪೇಮೆಂಟ್ ಮಾಡಿ, ನಿಮ್ ವ್ಯಾಲ್ಯೂ ಪೇಮೆಂಟ್ ಮಾಡೋದು. Right. ದಟ್ ಇಸ್ ಹೌ ವಿ ಆಪರೇಟ್. Perfect. ಡೇಟಾ ಡೇಟಾ ಪೂರ ನಮ್ದು ಪ್ಯೂರ್ ಪ್ಲೇ ಡೇಟಾದಲ್ಲಿರುತ್ತೆ. ನಾವು ಕಲೆಕ್ಟ್ ಮಾಡಿದ ಇಮೇಜ್ ನಮ್ಗೀಗ ಅನಿಸಿತಪ್ಪ ಹ್ಮ್. ಒಂದು 15 ನಿಮಿಷಕ್ಕೆ ಒಂದು ಇಮೇಜ್ ಕಡಿಮೆ ಆಗ್ತಾ ಉಂಟು, ನಾವೇ ವಿಲ್ ಬೇರ್ ದಟ್ ಕಾಸ್ಟ್. ಯಾಕಂದ್ರೆ ನಿಮ್ಗೆ ವ್ಯಾಲ್ಯೂ ಸಿಗೋದು ಅಫ್ಕೋರ್ಸ್ ಜಾಸ್ತಿ, ನಾವು ಅದರಿಂದ ಕಾಸು ಮಾಡ್ತೇವೆ. ಹ್ಮ್. ದಟ್ ಈಸ್ ನೋ ವೇರ್ ಲೈಕ್ ಕ್ಲೋಸ್ ಟು ಅವರ್ ಎಕ್ಸ್ಪೆನ್ಸಸ್. Right. ತುಂಬಾ ಇನ್ಸ್ಪೈರಿಂಗ್ ಇತ್ತು ನಿಮ್ ಜರ್ನಿ. ನಿಮ್ದು ಕೇಳಿದ್ಮೇಲೆ ಸಾಕಷ್ಟು ಅಂದ್ರೆ ನಿಮ್ಗೆ ಒಂದು ಹೆಸರಿಡ್ಬೇಕಂತ ಹೇಳಿದ್ರೆ ಈಗ ಡ್ರೋನ್ ಅಲ್ಲ ಸಾರಿ ಏರ್ ಕ್ರಾಫ್ಟ್ ಶ್ರೀಪೂರ್ಣ ಅಂತ ಹೇಳ್ಬೋದಾ ನಿಮ್ಗೆ? ಒಂದು ವೆರಿ ಪರ್ಟಿಕ್ಯುಲರ್ ಪಾಯಿಂಟ್, ನನ್ Okay. ಯಾರತ್ರ ಸಿಕ್ಕಿದಾಗ ಹೇಳಿದ್ರೆ ಇವಾಗ ಡ್ರೋನ್ ಕಂಪನಿ ಕಟ್ತದಂತ, ನಾನು ಹೋಗಿ ಡ್ರೋನ್ ಅಲ್ಲ ಏರ್ ಕ್ರಾಫ್ಟ್, ನಮ್ ಇನ್ವೆಸ್ಟರ್ ಇದ್ರು ಸಹ ಅವ್ರ ಕಡಿಮೆ ತಪ್ಪಿ ಹೇಳ್ತಾರೆ, ಮೀಟ್ ಶ್ರೀಪೂರ್ಣ ಹಿಸ್ ಬಿಲ್ಡಿಂಗ್ ಅ ಡ್ರೋನ್ ಕಂಪನಿ. ಆಮೇಲೆ ಇಲ್ಲ, ಡ್ರೋನ್ ಅಲ್ಲ. ವಾಟ್ ಕಂಪನಿ? ಆಗ ಇನ್ವೆಸ್ಟರ್ ಸಹ ಆಯ್ತಪ್ಪ ಏರ್ ಕ್ರಾಫ್ಟ್ ಕಂಪನಿ. ವೆರಿ ಪರ್ಟಿಕ್ಯುಲರ್. ನಿಮ್ಗೆ ಡ್ರೋನ್ ಫ್ರೀ ಆಗಿ ಕೊಟ್ರು ಬೇಡ ಅನ್ಸುತ್ತೆ. ಬೇಡಪ್ಪ, ಎಷ್ಟು ದೂರ ಇರೋದು ಅಷ್ಟು ಒಳ್ಳೆದು. ಡ್ರೋನಿಗೆ ಅಂತದೊಂದು ಹೆಸರು ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ. ಏನ್ ಮಾಡೋದು, ಇದ್ದಾರಲ್ಲ. ಓಕೆ, ಮುಟ್ಟುದು ಬೇಡಪ್ಪ, ನಾವು ಅಲ್ಲಿಂದ ಫೇಸ್ಬುಕ್ ಕಾಮೆಂಟ್ ಬರ್ತದೆ ಈಗ. ಓಕೆ. ಒಂದಿಷ್ಟು ಪರ್ಸನಲ್ ಕ್ವಶನ್ಸ್ ಶ್ರೀಪೂರ್ಣ ಅವರೇ. ಸೊ ಅರ್ಲಿ 20s 23 ಅಲ್ಲಿ ಇದ್ದೀರಾ. ಬೇರೆ ಹೆಚ್ಚಿನ 20s ಅಲ್ಲಿ ನೋಡಿದ್ರೆ KTM ಬೈಕ್ ತಗೊಂಡು, ಸೂಪರ್ ಬೈಕ್ ತಗೊಂಡು ಹಾಸನ ರೋಡಲ್ಲೋ ಚೆನ್ನೈ ರೋಡಲ್ಲೋ ಬೈಕಿಂಗ್ ಮಾಡ್ಕೊಂತ ಇರ್ತಾರೆ. ನೀವು ನೋಡಿದ್ರೆ 3 ಬೆಡ್ರೂಮ್ ಅಲ್ಲಿ 2 ಬೆಡ್ರೂಮ್ ಅಲ್ಲಿ ಇನ್ವೆಂಟ್ರಿ ಇಟ್ಕೊಂಡು ಏರ್ಪ್ಲೇನ್ ಕಟ್ತಾ ನಾನು ಇದ್ದೀರಾ. ವಿಮಾನ ಜೊತೆ ಮಲಗ್ತೇನೆ. ಮಲಗ್ತಾ ಇದ್ದೀರಾ. ಸೊ 20s ಮಿಸ್ ಮಾಡ್ಕೊಳ್ತೀನಿ ಅನ್ಸಲ್ವಾ ನಿಮ್ಗೆ? ಇಲ್ಲಪ್ಪ, ಇದು ಮೋರ್ ಎಕ್ಸೈಟಿಂಗ್ ಇನ್ ವೇ. ನಾನ್ ನಿಮ್ಗೆ ಒಂದು 2-3 ಸ್ಟೋರೀಸ್ ಹೇಳ್ತೇನೆ ನಾವು ಹೇಗೆ ನಡೀತಾ ಇದ್ವಿ ಅಂದ್ರೆ. ನಾನು ಗ್ರಾಜುಯೇಟ್ ಆದೆ, ಲೈಕ್ ಫಸ್ಟ್ಲಿ ಐ ಲೈಕ್ ದಿಸ್, ನಂಗೆ ಇದು ವಿಮಾನ ಕಟ್ಟೋದು ನನ್ನ ಕಂಫರ್ಟ್ ಝೋನ್. ನಾನು ಬೇರೆ ಎಲ್ಲಾದ್ರೂ ಇರ್ಬೋದು, ಬಟ್ ವೆನ್ ಯು ಫೈಂಡ್ ಮೀ, ನಾನು ವಿಮಾನ ಕಟ್ತಾ ಇರುವಾಗ ಐ ಆಮ್ ಲೈಕ್ ಕಂಟೆಂಟ್. Okay. ಸೊ ದಟ್ ಈಸ್ ಲೈಕ್ ಫಾರ್ ಮೀ, ನಂಗೆ ನನ್ನ ಝೋನ್ ಅದು. Right. ಈಗ 20s ಮಿಸ್ ಮಾಡೋದಂದ್ರೆ ಎಂತ ಮಿಸ್ ಮಾಡ್ತಾ ಇದ್ದೇನೆ, ಹ್ಮ್. ಬೈಕಿಂಗ್ ಇದೆಲ್ಲ ಆ ಹುಚ್ಚಿಲ್ಲ ಹ್ಮ್. ಮೊದ್ಲೇ. ಇದ್ರಲ್ಲೇ ಇರೋದು ಇಂಟ್ರೆಸ್ಟ್. ಮನೇಲಿ ಕುತ್ಕೊಂಡು ಬೆಳಗಿಂದ ಸಂಜೆ ಇದೇ ಕೆಲಸ ಮಾಡ್ತಾ ಇದ್ವಿ ಮೊದ್ಲು, ಈಗ ಆಫೀಸಲ್ಲಿ ಕುತ್ಕೊಂಡು ಅದೇ ಕೆಲಸ ಮಾಡ್ತಾ ಇರೋದು. ಬೆಸ್ಟ್ ಥಿಂಗ್ ಏನಂದ್ರೆ ವಿಮಾನ ಎಲ್ಲಿದ್ಯಾ, ಯಾಕೆ ಲೇಟು ಪ್ರಶ್ನೆ ಕೇಳಲ್ಲ. ಅದು ಮಾತ್ರ ಅಲ್ಲ, ನಾವು ಕಟ್ಟಿರೋದು ನಮ್ ಕೈಯಿಂದ ಕಟ್ಟಿರುವಂತ ವಿಮಾನ ಹಾರಿದಾಗ ಆ ಯಾವ್ದು ಫೀಲಿಂಗ್ ಇರ್ತದೆ. ನಮ್ ಇಂಜಿನಿಯರಿಂಗ್, Right. ನಾನ್ ಪರ್ಸನಲಿ ಇಂಜಿನಿಯರಿಂಗ್ ಇಸ್ ಮ್ಯಾಜಿಕ್. Right. ನನ್ನ ಹತ್ರ ಕೇಳಿದ್ರೆ, ನೀವು 100 ವರ್ಷ ಹಿಂದೆ ಹೋಗಿ ಯಾರಾದ್ರೂ ಒಬ್ಬನಿಗೆ ಹೇಳಿದ್ರೆ, ನಾವು ಈಗ ಒಂದು ಚಿಕ್ಕ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಏನೋ ಮಾಡಿ ಹಾರ್ತದೆ ಮೇಲೆ, ಹ್ಮ್. ನಮ್ಗಾಗ ಹಾರ್ತಾ ಇರ್ಲಿಲ್ಲ, ಮನುಷ್ಯ ಹಾರ್ತಾ ಇರ್ಲಿಲ್ಲ. 1919 ತನಕ ವಿಮಾನ ಇರ್ಲಿಲ್ಲ ಹೌದು. ಆಸ್ ಅ ಕಾನ್ಸೆಪ್ಟ್. ಹ್ಮ್. ಜನರಲಿ ಏನ್ ಮಾತಾಡ್ತಾ ಇದ್ದೆ, ಕುಡ್ದು ಬಂದಿದ್ದೆ. ಹ್ಮ್. ಹ್ಮ್. ನಿಜ. ದಟ್ ಈಸ್ ವಾಟ್ ವಿ ಹ್ಯಾವ್ ಅಚೀವ್ಡ್ ಹ್ಮ್. ವಿತ್ ಇಂಜಿನಿಯರಿಂಗ್. ಅದು ಮ್ಯಾಜಿಕ್. ಮ್ಯಾಜಿಕ್, ಅಬ್ಸಲ್ಯೂಟ್ಲಿ. ನಾವು ಭೂಮಿ ಬಿಟ್ಟು ಹ್ಮ್. ಲೋವರ್ ಆರ್ಬಿಟಿಗೆ ಹೋಗ್ಬೋದು. ಹ್ಮ್. ಅಲ್ಲಿ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಒಂದು ಹೌಸಿಂಗ್ ಯೂನಿಟ್ ಇದೆ, Right. ಎಲ್ಲಿ ಈಗ ಜನರು ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಹ್ಮ್. ವಿ ಆರ್ ನಾಟ್ ಸಪೋಸ್ ಟು ಬಿ ದೇರ್, Right. ಬಟ್ ವಿ ಬಿಲ್ಟ್ ಇಟ್ ಅಂಡ್ ವಿ ಆರ್ ದೇರ್. ದಟ್ ಈಸ್ ಮ್ಯಾಜಿಕ್, ದಟ್ ಇಸ್ Right. ಇಂಜಿನಿಯರಿಂಗ್. Right. ನಂಗೆ ಇದು, ಇಫ್ ಐ ಆಮ್ ನಾಟ್ ಬಿಲ್ಡಿಂಗ್ ದಿಸ್, ನಂಗೆ ಎಲ್ಲಿ ಐ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ಎನಿವೇ. ದಟ್ ಈಸ್ ವೈ ಅಂದ್ರೆ 20s ಅಲ್ಲಿ ನಾವು ಮತ್ತು ನಮ್ಮ ಜರ್ನೀಸ್ ಈಗ ಇನ್ನು ಆರ್ಕ್ಟಸ್ ಅಲ್ಲಿ ನಾವು ಫಸ್ಟ್, ನಾನು ಕಾಲೇಜ್ ಗ್ರಾಜುಯೇಟ್ ಆದಾಗ ನಾವು ಫಸ್ಟ್ ಬಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ದೊಬ್ಬ ಗ್ರಾಡ್ ಕ್ಯಾಪಿಟಲ್ ಇನ್ನೊಂದು ಏರ್ ಬೌಂಡ್ ಅಂತ ಒಂದು ಕಂಪನಿ ಇದೆ, Right. ಅವರದ್ದು ವೇರ್ ಹೌಸ್ ಇತ್ತು ಅಲ್ಲಿ. ನನ್ನ ಹತ್ರ ಆಗ ಇರುವಂತದ್ದು ಬ್ಯಾಂಕ್ ಅಲ್ಲಿ ಒಂದು
15,000 20,000 ಇತ್ತು. ಓಕೆ. ನಂದೊಬ್ಬ ಇಂಟರ್ನ್ ಇದ್ದ. ನಾ ಅವನಿಗೆ 7,000 ನಿಂಗೆ ಸ್ಟೈಪೆಂಡ್ ಕೊಡ್ತೇನೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೇನೆ. ನಾನ್ ಸ್ವಂತ PGಯಲ್ಲಿ ಇದ್ದೇನೆ ಅಲ್ಲಿ. ನನ್ ಜೊತೆ ರೂಮ್ ಮೇಟ್ ಆಗಿ ಅವನನ್ನು ಕೂತ್ಕೊಳ್ಸಿದೆ. ಹ್ಮ್. ನಾವು ಡೈಲಿ ಯುಲು ಹ್ಮ್. ರೆಂಟ್ ಮಾಡಿದ್ವಿ, ಯಾಕಂದ್ರೆ ಅದು ಚೀಪ್ ಆಗಿ ನಡೀತಾ ಇತ್ತು. ಯುಲುದು ಬಿಸ್ನೆಸ್ ಮಾಡ್ಲಿಕ್ಕೆ ಅಂದ್ರೆ ಮಿನಿಟಿಗೆ ₹2 ₹3 ಹೋಗ್ತದೆ. ಹ್ಮ್. ನಮ್ದು PG ಇಂದ ಅವ್ರ ವೇರ್ ಹೌಸ್ ಟೈಮ್ ಒಂದು 10 ನಿಮಿಷ ತಗೊಳ್ಳಿ ₹20. ಆ ಲೆವೆಲ್ ಅಲ್ಲಿ ಇದ್ದೆ ನಾನು. ಎಂತ ಹೇಳೋದು, ಆಪ್ಟಿಮೈಸೇಷನ್. ಹ್ಮ್. ಸೊ ನಾವು ಯುಲು ಬ್ರೇಕ್ ಹಂಪ್ ಇರ್ಲಿ ಗುಂಡಿರ್ಲಿ ಬೇಗ ಹೋಗ್ಬೇಕು. ಸೀದಾ ಎಕ್ಸೆಲರೇಟರ್. ನಂಗೆ 8 ನಿಮಿಷದಲ್ಲಿ ಮುಟ್ಟಿದ್ರೆ ₹4 ಬಚಾವ್ ಆಗ್ತದೆ. ದಿನಕ್ಕೆ ₹4 ಬಚಾವ್ ಆದ್ರೆ 2 ತಿಂಗಳಲ್ಲಿ ಇಷ್ಟು ರೂಪಾಯಿ ಬಚಾವ್ ಆಗ್ತದೆ. ಲೈಕ್ ಅಂತ ಲೆವೆಲ್ ಅಲ್ಲಿ ನಾವು ಥಿಂಕ್ ಮಾಡ್ತಾ ಇದ್ವಿ. ಆಂಟ್ರಪ್ರಿನರ್ ಯೋಚನೆ ಮಾಡ್ಬೇಕಾಗಿರೋದು ಹೆಂಗೆ? ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆಗ ಎಂತ ಅಂದ್ರೆ ನಾವು ಗ್ರಾಡ್ ಕ್ಯಾಪಿಟಲ್ ಕೊಟ್ಟಿದ್ರು, ಅದನ್ನೆಲ್ಲ ಪೂರ ಕಾಸನ್ನ ಇನ್ವೆಂಟ್ರಿಗೆ ನಾನು ಯಾವ್ದು ಸ್ಯಾಲ್ರಿ ತಗೊಳ್ತಿಲ್ಲ. ಹ್ಮ್. ನಂದು ಯಾವ್ದೆಲ್ಲ ಎಕ್ಸ್ಪೆನ್ಸಸ್ ಇರ್ತೈತೆ ಅದು ಮಾತ್ರ ನಾನು ಕಂಪನಿಗೆ ಬಿಲ್ ಮಾಡ್ತಾ ಇದ್ದೆ. Right. ಬೇರೆ ನಂದೇನು ಸೇವಿಂಗ್ಸ್ ಏನಿಲ್ಲ. ನಂಗೆ ಯುಲು ಕಂಪನಿಗೆ ಬಿಲ್, ಇದು ಕಟ್ ಹ್ಮ್. ಎಷ್ಟು ಬೇಕೋ ಅಷ್ಟೇ. ಸೊ ಆಗ ಹೇಗೆ ನಾವು ಆಪರೇಟ್ ಮಾಡ್ತಾ ಇದ್ವಿ, ಹ್ಮ್. ಅಂಡ್ ದೋಸ್ ಡೇಸ್ ಇಟ್ ವಾಸ್ 1.5 years ago. Right. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಳೆ ಬಂದಾಗ ಗ್ರೌಂಡ್ ಫ್ಲೋರ್ ನೀರಡಿ, ಹ್ಮ್. ಅದ್ರ ನೀಲಾದ್ರಿ ನಗರದಲ್ಲಿ Right. ಅಲ್ಲೊಂದು PG ಹೇಗೆ ಕಟ್ಟಿದಾರೆ ಅಂದ್ರೆ ಪಕ್ಕ ಅದು ಇಲ್ಲೀಗಲ್. ಹ್ಮ್. ಏನ್ ರೆಗ್ಯುಲೇಷನ್ ಇಲ್ಲ. 1-2 PG ಮಧ್ಯೆ ಇಷ್ಟ ಗ್ಯಾಪ್, ಹ್ಮ್. ವಿಂಡೋ ಹೀಗೆ ತಾಗ್ತಾ ಉಂಟು. ನೀವಿನ್ ನಿಮ್ಮ UAV ಇಂದ ಅಲ್ಲಿ ಏನಿದೆ ಅಂತ ನೋಡ್ಬೋದು. ನೋಡ್ಬೋದು. ಓಕೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಲೈಕ್ Okay. ಅಂತ ಲೈಫ್ ಎಕ್ಸ್ಪೀರಿಯನ್ಸಸ್. ಮತ್ತೆ ನಾನು ನನ್ನ ಅಪ್ಪನಿಗೆ ಕಾಲ್ ಮಾಡಿ ಯುಲು ಅಲ್ಲಿ ಖರ್ಚು ಜಾಸ್ತಿ ಆಗ್ತಾ ಉಂಟು, ಸ್ಕೂಟರ್ ಕಳಿಸ್ತೀರಾ ಅಂತ ಹೇಳಿ ಅವ್ರ ಮತ್ತೆ ಟ್ರೈನ್ ಅಲ್ಲಿ ಅವ್ರ ಸ್ಕೂಟರ್ ಬಿಡ್ತಾ ಇರಲಿಲ್ಲ, ಮನೇಲಿಗೆ ಬಿದ್ದಿತ್ತು. Right. ಐ ಬ್ರಾಟ್ ದಟ್ ಸ್ಕೂಟರ್ ಓವರ್. Okay. ಮತ್ತೆ ಆ ಸ್ಕೂಟರ್ ಈಗ ತಿರ್ಗಾಡ್ಲಿಕ್ಕೆ ಆಗ್ತದೆ, ಸ್ವಲ್ಪ ಬೆಟರ್ ಆಯ್ತು. Right. ಲಿವಿಂಗ್ ಕಂಡೀಷನ್ ಮೆಲ್ಲಕ್ ಒಂದ್ ಲೆವೆಲ್ ಮೇಲೆ ಹಾಗೆ. ಒಂದ್ ಲೆವೆಲ್ ಹಾಗಿರುವಾಗ ಇಟ್ ವಾಸ್ ಫನ್. ಲೈಕ್ ಹ್ಮ್. ಆಕ್ಚುಲಿ ಒಂದ್ ರಾತ್ರಿ ನಾನು ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದೆ. ಹೌದಾ? ಹ್ಮ್. ಹ್ಮ್. ಸೊ ಏನಾಗಿತ್ತು ಅಂದ್ರೆ, ನಾ ಬಂದೆ, PG ಅಲ್ಲಿ ರೂಮ್ ಇರ್ಲಿಲ್ಲ. ಹ್ಮ್. ನಾ ಮತ್ ನನ್ನ ಇಂಟರ್ನ್ ನೆಕ್ಸ್ಟ್ ಡೇ ಬರ್ತಾ ಇದ್ದ. Right. ನಮ್ಗೆ PG ಹೇಳಿದ, ನೀ ಯಾರಪ್ಪ, ನೀ ಹೋಗಿ ನಾಳೆ ಬಾ, ನಿಂಗೆ ಇವತ್ತು ಸಿಗಲ್ಲ ಅಂತ. ಅಕ್ಕಪಕ್ಕ ಎಲ್ಲಿ PG ಅಲ್ಲಿ ಎಲ್ಲಿ ಜಾಗ ಇರ್ಲಿಲ್ಲ. Okay. ಸೊ ಎಂತ ಮಾಡಿದ್ರೆ ಮೆಜೆಸ್ಟಿಕ್ಕಿಗೆ ಬಸ್ ಇಟ್ಕೊಂಡು ಹೋದೆ. ಆ ₹10 ಮುಟ್ಟಿದೆ. ಬ್ಯಾಗ್ ಇತ್ತು, ಲಗೇಜ್ ಎಲ್ಲ ಮನೆಗೆ ಕಳಿಸಿದ್ದೆ ಸೀದಾ ಕಾಲೇಜಿಂದ. ಹ್ಮ್. ಲಿಮಿಟೆಡ್ ಮನಿ. ಒಂದೊಂದು ಸ್ವಲ್ಪ ಈಗೋ ತರ ಇತ್ತದು, ಮನೆಯಿಂದ ಕಾಸು ಕೇಳಬಾರ್ದು ಅಂತ. ಹ್ಮ್. ಯಾಕೆ ಗೊತ್ತಿಲ್ಲ, ಅದು ಲುಕಿಂಗ್ ಬ್ಯಾಕ್ ಕೇಳಬೇಕಿತ್ತು. ಹ್ಮ್. ಸುಮ್ನೆ ಅದು ಹಠ, ಹ್ಮ್. ಕೇಳಲ್ಲ. ಹ್ಮ್. ನಾ ಕಾಲೇಜಲ್ಲಿ ಸಹ ನನ್ನ ಖರ್ಚಿಗೋಸ್ಕರ ಏನಿಲ್ಲ, ನಂಗೆ ಹೊರಗಡೆ ಹೋಗ್ಬೇಕಾಯ್ತು ಫ್ರೆಂಡ್ ಜೊತೆ ಎಲ್ಲ ಕ್ರಿಪ್ಟೋದಲ್ಲಿ ಎಂತ ಮಾಡಿದ್ದು ಅದರಿಂದವೇ ನಾನು ನಡೆಸ್ತಾ ಇದ್ದೆ. ನಾನು ಬೂಟ್ ಸ್ಟ್ರಾಪ್ ಮಾಡಿ ಅಲ್ಲಿಂದ ಯಾವ್ದು ಸ್ಯಾಲ್ರಿ ತಗೊಳ್ತಾ ಅದರೆಲ್ಲ ನಡೆಸ್ತಿದ್ದೆ. Right. ಸೊ ನೆವರ್ ಯೂಸ್ ಟು ಟೇಕ್ ಮನಿ. ಸ್ವಲ್ಪ ಅದು ಹಾಗೆ ಹುಚ್ಚು. Fascinating. ಹ್ಮ್. ಹ್ಮ್. ಸೊ ಅದಿರುವಾಗ ಲೈಕ್ ಐ ವಾಸ್ ಲೈಕ್, ನಾ ಇಲ್ಲೇ ಮಲಗ್ತೇನೆ, ಇಟ್ಸ್ ಓಕೆ. ಹ್ಮ್. ನಾ ಲುಕಿಂಗ್ ಬ್ಯಾಕ್ ಆ ಲೆವೆಲಲ್ಲಿ ಐ ವಾಸ್ ಹ್ಯಾಪಿ, ಹ್ಮ್. ಬಿಕಾಸ್ ಐ ವಾಸ್ ಏಬಲ್ ಟು ಬಿಲ್ಡ್. ನಂಗೆ ಆಪರ್ಚುನಿಟಿ ಇತ್ತು, ಜನರು ನಂಗೆ ಕಾಸು ಕೊಟ್ಟಿದ್ದಾರೆ ಟು ಬಿಲ್ಡ್ ವಾಟ್ ಐ ಲೈಕ್. ಹ್ಮ್. ಐ ವುಡ್ ಗೋ ಟು ಎನಿ ಲೆನ್ಸ್ ಟು ದಟ್. Right. ಅದಿರುವಾಗ ನಾವು ವಾಟ್ ಐಮ್ ಡೂಯಿಂಗ್, ಐ ಆಮ್ ನಾಟ್ ಮಿಸ್ಸಿಂಗ್ ಔಟ್, ಐ ಆಮ್ ಆಕ್ಚುಲಿ ಬೆಟರ್. ಲೈಫ್ ಇಸ್ ಮಚ್ ಬೆಟರ್. ನಾನು ಈ ಪೊಸಿಷನ್ ಅಲ್ಲಿ ಇಟ್ಕೊಂಡು ನಂದು ಯಾವ್ದ್ರೆಲ್ಲ ಈಗ ನಮ್ಗೆಲ್ಲ ಯಾರೆಲ್ಲ ಈಗ 2.6 million ನಾವು ರೇಸ್ ಮಾಡಿದ್ದೇವೆ, ದಟ್ ಈಸ್ ದೆಮ್ ಇಂಟ್ರೆಸ್ಟಿಂಗ್ ಮೀ, Right. ದಟ್ ಐ ಕ್ಯಾನ್ ಬಿಲ್ಡ್ ದಿಸ್ ಥಿಂಗ್. Absolutely. ಇಟ್ಸ್ ಮೈ ಡ್ಯೂಟಿ. ಹ್ಮ್. ದೇ ಹ್ಯಾವ್ ಗಿವನ್ ಮೀ ದಟ್ ಅಪರ್ಚುನಿಟಿ. ನಂಗೆ ಇದೊಂದು ಪ್ರಿವಿಲೇಜ್ ಇನ್ ಅ ವೇ. ಹ್ಮ್. ಈಗ IITಗೆ ಹೋಗಿ ಇದೆಲ್ಲ ಶುರು ಮಾಡ್ಬೇಕಾಗಿರುವಂಥದ್ದೆಲ್ಲ ಪ್ರಿವಿಲೇಜ್, ಸೊ ದಟ್ ಐ ಕ್ಯಾನ್ ಬಿಲ್ಡ್ ದಿಸ್. Right. ಸೊ ನಾವು ವಾಟ್ ಆಮ್ ಐ ಮಿಸ್ಸಿಂಗ್ ಔಟ್? ಹ್ಮ್. ಬೈಕ್ ಬರ್ತದೆ, ಬೈಕ್ Brilliant, ತಗೊಳ್ಬಹುದು, brilliant. ಪ್ರಾಬ್ಲಮ್ ಏನಿಲ್ಲ. Right. Right. ಗರ್ಲ್ ಫ್ರೆಂಡ್ಗೆ ಟೈಮ್ ಇಲ್ಲ. Super. Super. ಬಟ್ ನಾನು ಕೆಲಸ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗೋದು, ರಾತ್ರಿ ಆಫೀಸಿಂದ ಬಂದು ಮಲಗೋದು ಅಷ್ಟೇ. ಹ್ಮ್. ಮಧ್ಯದಲ್ಲಿ ಊಟ, ಬೇರೆ ಬಿಟ್ರೆ ಏನಿಲ್ಲ. ಟೀಮ್ ಜೊತೆ ಇರೋದು ಮೋಸ್ಟ್ ಆಫ್ ದ ಟೈಮ್. ಬೆಳಿಗ್ಗೆ ಮಂಡೆಯಿಂದ ಸ್ಯಾಟರ್ಡೆ ತನಕ ಕೆಲಸ, ಸಂಡೇ ಟೀಮಿಗೆ ಆಫ್ ಕೊಡ್ತೇನೆ. Right. ಸಂಡೇ ನಾನು ಹೋಗಿ ಕೆಲಸ ಮಾಡ್ತೇನೆ. ನಾ ಎಂತ ಮಾಡ್ತೇನೆ, ನಾವಿರುವುದು ತನಿಸಂದ್ರದ ಹತ್ರ, ಹ್ಮ್. ಭಾರತೀಯ ಸಿಟಿಯಲ್ಲಿ ಮನೆ, ಹ್ಮ್. ಅಲ್ಲಿಂದ 15 ನಿಮಿಷ ದೂರ ಹೆಣ್ಣೂರ ಆ ಕಡೆ ಒಂದು ವೇರ್ ಹೌಸ್. Right. ಅಲ್ಲಿಂದ ಸಿಟಿ, ಈಗ ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಇಲ್ಲಿ ಮಾರ್ತಹಳ್ಳಿ, ಕೋರ್ಮಂಗ್ಲದಲ್ಲಿ, ಹೇಳ್ತಾರೆ ಬಾ ಮಾರೆ ವೀಕೆಂಡ್ ಎಂಜಾಯ್ ಮಾಡುವ ಅಂತ. ನಾನು ಓಕೆ, ಮತ್ತೆ ಗೂಗಲ್ ಮ್ಯಾಪ್ಸ್ ನೋಡ್ತೇನೆ 1.5 ಗಂಟೆ. ಲೈಕ್ ನೀವು ಎಂಜಾಯ್ ಮಾಡಿ, ನಾನು ವಿಮಾನ ಕಟ್ತೇನೆ. ಟ್ರಾವೆಲ್ ಇರೋದು ಇಟ್ಸ್ ಇನ್ ಬ್ಲೆಸ್ಸಿಂಗ್ ಇನ್ ಅ ಡಿಸ್ಗೈಸ್. ಐ ಗೆಟ್ ಟು But ಸ್ಪೆಂಡ್. ನಿಮ್ಮ ರಿಸೆಟ್ ಬಟನ್ ಎಂತದ್ದು ಮತ್ತೆ? ರೀಸೆಟ್ ಬಟನ್, ಅಂದ್ರೆ ಈಗ ಏನೋ ಆಯ್ತು, ವರ್ಕ್ ಅಲ್ಲಿ ಇದ್ದೇ ಇದೆ, ಹಾ, ಕಿಕ್ ಇದೆ, ಡೆಫಿನೆಟ್ಲಿ ಇದೆ. ಬ್ರೇಕ್, ಎಸ್. ಏನೋ ಒಂದು ಬ್ರೇಕ್ ಬೇಕು ಅನ್ಸ್ದಾಗ ಏನ್ ಮಾಡ್ತೀರಿ? ಸೊ ಐ ಲೈಕ್ ಬೈಕಿಂಗ್ ಇನ್ ಅ ವೇ. Okay. ನಾ ಎಂತ ಮಾಡ್ತೇನೆ ಅಂದ್ರೆ ಟ್ರೆಕ್ಕಿಂಗ್ ಅಂಡ್ ಬೈಕಿಂಗ್, ಹ್ಮ್. ಫಿಸಿಕಲ್ ಆಕ್ಟಿವಿಟೀಸ್, ಸ್ವಿಮ್ಮಿಂಗ್ ಮಾಡ್ತೇನೆ. Right. ಸೊ ಪ್ರತಿ ವೀಕೆಂಡ್ ನಾನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಸಹ ಫೌಂಡರ್, Okay. ಅವನು ಫಿಟ್ನೆಸ್ ಅಲ್ಲಿ ಬಿಲ್ಡ್ ಮಾಡ್ತಿದ್ದಾನೆ. ಸೊ Okay. ವಾಟ್ ಹಿ ವಾಸ್, ಹಿ ಈಸ್ ಅನ್ ಆವಿಡ್ ಟ್ರೆಕ್ಕರ್. ಹ್ಮ್.
ಅವ ರಾಮನಗರ ಅಕ್ಕಪಕ್ಕ ಇರುವಂತದೆಲ್ಲ ಬೆಟ್ಟಗಳನ್ನೆಲ್ಲ ಇಟ್ಸ್ ಇಟ್ಸ್ ಟ್ರೆಕ್ಕಿಂಗ್ ಇನ್ ರಿಯಲ್ ಸೆನ್ಸ್. ಹ್ಮ್. ಲೈಕ್ ಅವ ಕತ್ತಿ ಇಟ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡು ಯು ಮೇಕ್ ಯುವರ್ ವೇ ಅಪ್ ಓಕೆ ಆ ಥರ. ಅಂಡ್ ಲೈಕ್ ನೋ ಸೇಫ್ಟಿ ನೋ ಪ್ರೊಟೆಕ್ಷನ್. ಇಟ್ಸ್ ಫನ್. ಹ್ಮ್. ಅದು ಎಕ್ಸ್ಪ್ಲೋರೇಟ್ರಿ ಇನ್ ಅ ವೇ. ನಾನು ಅವನ ಜೊತೆ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಐ ಟ್ರೈ ಟು ಗೋ ಆನ್ ಅ ಟ್ರೆಕ್. ಓಕೆ. ಲೈಕ್ ಸಂಡೇ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ 3 ಗಂಟೆಗೆ ಬಿಡೋದು, ಹ್ಮ್. ಟ್ರೆಕ್ಕಿಂಗ್ ಮಾಡಿ ಅಲ್ಲಿ ಹತ್ರ ಎಲ್ಲದೊಂದು ಕೊಳ ಇರ್ತದೆ ಅಲ್ಲಿ ಹೋಗಿ ಸ್ನಾನ ಮಾಡಿ ವಾಪಸ್ ಬರೋದು. ಮಧ್ಯಾಹ್ನ 12 ಗಂಟೆಗೆ ಬಂದು ಊಟ ಮಾಡಿ ನಿದ್ದೆ ಮಾಡೋದು. ರೈಟ್ ರೈಟ್. That is in a way my research, and then biking as well. ಓಕೆ. I not KTM, cruiser bikes. ಓಕೆ. Like my favorite bike Honda CB350. ಓಕೆ ನಾ ತಗೊಳ್ತಾ ಇದ್ದೇನೆ ಅದನ್ನ. ಓಕೆ Like after a long time I'm finally buying a bike. ಓಕೆ. ಈಗ ಬಂದದ ಇಲ್ಲಿಗೆ ಸ್ಕೂಟರ್ ಬಿಡ್ಕೊಂಡು ಬಂದದ್ದು ಮನೆ ಮಂಗಳೂರಿನ ಸ್ಕೂಟರ್ K19 ನಂಬರ್ ಪ್ಲೇಟ್ ಅಲ್ಲೇ ಇದೆ. ಹೌದಾ? ಓಕೆ. Even like pickup trucks ನಾವು ಕಂಪನಿಗೆ ತಗೊಂಡದ್ದು ರಿಜಿಸ್ಟರ್ಡ್ there. ಓಕೆ. ನಮ್ಮ ರಿಜಿಸ್ಟ್ರೇಷನ್ ಅಲ್ಲೇ ಇರೋದು ಮಂಗಳೂರಲ್ಲೇ ಇರೋದು. ರೈಟ್. ಸೊ ಕಂಪನಿ ರಿಜಿಸ್ಟರ್. ಕಂಪನಿ ರಿಜಿಸ್ಟ್ರೇಷನ್ ಸರ್. ಓಕೆ So it's in one way I'm giving back in that way. ಸೂಪರ್. ಓಕೆ. ಸೊ ಇಲ್ಲೊಂದು ಇನ್ಸ್ಟಿಟ್ಯೂಷನಲ್ ಲೆವೆಲ್ ಸಜೆಷನ್. ಈಗ ನಿಮ್ಮ ಮಾತುಕತೆಯಲ್ಲಿ ಏನು ಕೇಳಿಸ್ತ ಅಂತ ಹೇಳಿದ್ರೆ, IIT ಮೆಡ್ರಾಸ್ ಇಸ್ ಲೈಕ್ ಇಟ್ ಹೆವನ್ ಡ್ರೀಮ್ ಪ್ಲೇಸ್ ಫಾರ್ ಬಿಲ್ಡರ್ಸ್, ಪರ್ಟಿಕ್ಯುಲರ್ಲಿ ಫಾರ್ ಸ್ಟೂಡೆಂಟ್ಸ್ ಅಲ್ವಾ? ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜ್ ಅವ್ರು ಯಾರಾದರೂ ಈ ಒಂದು ಎಪಿಸೋಡ್ ನೋಡ್ತಾ ಇದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಅವರು ಆ ಥರ IIT ಡೆಲ್ಲಿ IIT ಮೆಡ್ರಾಸ್ ಓವರ್ನೈಟ್ ಆಗಿ ಮಾಡೋಕ್ಕಾಗಲ್ಲ. ಹೌದು. ಬಟ್ ಯಾವ ರೀತಿ ಇಕೋ ಸಿಸ್ಟಮ್ ಮಾಡಬೇಕು ಸೊ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಗೆಟ್ ಇನ್ ಟು ಸಮಥಿಂಗ್ ಕೈಂಡ್ ಆಫ್ ಬಿಲ್ಡಿಂಗ್? ಅದನ್ನ ರೆಪ್ಲಿಕೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ರೆಪ್ಲಿಕೇಟ್ ಅಂದ್ರೆ ನೋಡಿ ನಾ ಹೇಳ್ತೇನೆ ಯಾಕೆ ಶುರುವಾದದಂದ್ರೆ ಫಾರ್ ಮೀ ರೋಲ್ ಮಾಡೆಲ್ಸ್ IIT ಮದ್ರಾಸ್ ಇಂದ ಏತರ್ನವ್ರು. ಲೈಕ್ ಐ ಸ್ಟಿಲ್ ಲುಕ್ ಅಪ್ ಟು ದೆಮ್. ಐ ನೋ ದ ಫೌಂಡರ್ಸ್ ಪರ್ಸನಲಿ, ಬಟ್ ಲೈಕ್ ದೇ have built something which has left an impact. ರೈಟ್. ಅಂತ ಇಟ್ಸ್ ನಾಟ್ ಓನ್ಲಿ ದಟ್. ಈಗ NITK ಆಗಲಿ ಸುರತ್ಕಲಲ್ಲಿ ಅಥವಾ ಬೆಂಗಳೂರಲ್ಲಿ ಇರೋ PES ಅಲ್ಲಿಂದ ಅಲುಮ್ನೈ ಅವರು ದೇ ಹ್ಯಾವ್ ರೀಚ್ಡ್ ಪ್ಲೇಸಸ್. ಹ್ಮ್. ಅಂಡ್ ಬಟ್ ಒನ್ ಥಿಂಗ್ ಐ ಅಬ್ಸರ್ವ್ಡ್ ಇಸ್ ದೇ ಆರ್ ನಾಟ್ ವಿಸಿಬಲ್ ಇನ್ ಅ ವೇ. ರೈಟ್. ನಮಗೆ ವಿಸಿಬಿಲಿಟಿ ಇದೆ ಹ್ಮ್. ಅಂಡ್ ವಿ ಹ್ಯಾವ್ ಈಸಿ ಆಕ್ಸೆಸ್ ಟು ದಮ್. ನೆಟ್ವರ್ಕ್ ತರ ಇದೆ. ಹ್ಮ್. ಅದರ ಮೂಲಕ ಅವರು ಸಹ ದೇ ಗಿವ್ ಬ್ಯಾಕ್, ವಿ ಗಿವ್ ಬ್ಯಾಕ್. ರೈಟ್. ದೇ ಗಿವ್ ಬ್ಯಾಕ್, ವಿ ಬಿಲ್ಡ್ ಆನ್ ದಟ್. ಅದೇ ನಡೆಯುವುದು ಈಗ IIT ಮದ್ರಾಸಲ್ಲಿ. ದಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೂಪರ್ ಪವರ್ ಐ ವುಡ್ ಸೇ. ಪ್ಲಸ್ ಆಲ್ಸೋ ಇನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಅವರೆಲ್ಲ ಕೊಡ್ತಾ ಇರ್ತಾರೆ, ಗ್ರಾಂಟ್ಸ್ ಆಗ್ಲಿ ಅದು ಇದೆಲ್ಲ ಇರ್ತದೆ. ದಟ್ಸ್ ನಾಟ್ ರೈಟ್. ಗ್ರಾಂಟ್ ಕಿಂತ ಜಾಸ್ತಿ ಯೂಸ್ಫುಲ್ ಅಥವಾ ಹೆಲ್ಪ್ಫುಲ್ ಇರೋದು ಹ್ಮ್. ಇವ್ರ ಅಲುಮ್ನೈ. ಯು ಥಿಂಕ್ ಓಕೆ ಅವರು ಆ ಲೆವೆಲ್ ಅಲ್ಲಿ ಇದ್ದಾರೆ, ಹ್ಮ್. ಇಲ್ಲಿಂದವೇ ಓದಿ ಹೋದವ್ರು, ಇಲ್ಲಿಂದವೇ ಇಂಥದೆಲ್ಲ ಈ ಹಾಸ್ಟೆಲ್ ಅಲ್ಲೇ ಇದ್ದವರು, ಇಲ್ಲೇ ಹೋಗಿ ಎಂತ ಸಮೋಸ ತಿಂತ ಇದ್ರು, ಅಲ್ಲೇ ಮಾಡ್ತಾ ಇದ್ರು, ಅವ್ರಿಗೆ ಅಲ್ಲಿದ್ದಾರೆ. Right. ಸೊ ಐ ಕ್ಯಾನ್ ಆಲ್ಸೋ ಬಿ ದ್ಯಾಟ್. ನೆಟ್ವರ್ಕ್ ತುಂಬಾ ಗಟ್ಟಿಯಾಗಿ ಬಿಲ್ಡ್ ಮಾಡ್ಬೇಕು. Yes, that is one. And then ಇನ್ನೊಂದು ವಿಷಯ ವಿಚ್ ಇಸ್ ಮೋರ್ ಆಫ್ ಲೈಕ್ ಅ ಕಲ್ಚರಲ್ ಥಿಂಗ್ ಎವ್ರಿವೇರ್, ನಾಟ್ ಓನ್ಲಿ ಇದು ಎಂತ ಹೇಳೋದು IIT ಮದ್ರಾಸ್ ಅಲ್ಲಿ ಸಹ ಡೆವಲಪ್ ಆಗ್ತಾ ಇದೆ, ವಿಚ್ ಇಸ್ ವರ್ಡ್ ಇಸ್ ಇಟ್ ಕಾಲ್ಡ್ ಅಬಂಡೆನ್ಸ್ ಮೈಂಡ್ ಸೆಟ್ ಹ್ಮ್. ಅಂಡ್ ಲೈಕ್ ಹೈ ಟ್ರಸ್ಟ್. ಹ್ಮ್. ಈಗ ಸಮಟೈಮ್ಸ್ ನೀವು ಶುರು ಮಾಡಿರ್ಬೋದು ಇನ್ಕ್ಯುಬೇಟರ್, ಆದ್ರೆ ನಿಮ್ ಇರುವ ಪ್ರೊಸೀಜರ್ಸ್ ಇಸ್ ಲೋ ಟ್ರಸ್ಟ್. ಲೋ ಟ್ರಸ್ಟ್ ಅಂದ್ರೆ ಪ್ರತಿ ಟ್ರಾನ್ಸಾಕ್ಷನ್ ಯಾಕೆ ಮಾಡಿದ್ದು, ಹ್ಮ್. ಇದು ಯಾಕೆ ಮಾಡಿದ್ದು, ಅದು ಯಾಕೆ ಮಾಡಿದ್ದು. ಐ ಅಂಡರ್ಸ್ಟ್ಯಾಂಡ್, ಹೌದು ಜನರಿದ್ದಾರೆ, ದೇರ್ ವಿಲ್ ಬಿ ಬ್ಯಾಡ್ ಆಕ್ಟರ್ಸ್ ವಿಲ್ ಕಮ್ ಇನ್ ಟು ಪ್ಲೇ, ಹ್ಮ್. ಬಟ್ ದೋಸ್ ಬ್ಯಾಡ್ ಆಕ್ಟರ್ಸ್ ಶುಡ್ ನಾಟ್ ಡಿಸ್ಕರೇಜ್ ದ ಗುಡ್ ಆಕ್ಟರ್ಸ್ ಫ್ರಮ್ exceeding their limits. Right. Bangalore is one of the biggest high trust societies Right. for startups. Right. ದಟ್ ಇಸ್ ವೈ ಇಲ್ಲಿ ಯಾಕೆಲ್ಲ ಇಷ್ಟೆಲ್ಲ ಸ್ಟಾರ್ಟ್ಅಪ್ಸ್ ಯಾಕೆ ಬರ್ತದೆ, ಇಷ್ಟೆಲ್ಲ ತುಂಬಾ ಜನರು ಗ್ರಾಂಟ್ ಕೊಡ್ತಾರೆ ಇಲ್ಲಿ. ಹ್ಮ್. ಗ್ರಾಂಟ್ ಅಂತ ಒಂದು ಕಾನ್ಸೆಪ್ಟ್ ಹ್ಮ್. ಬೆಂಗಳೂರಲ್ಲಿ ಐ ಹ್ಯಾವ್ ಸೀನ್ ಬಿಗ್ಗೆಸ್ಟ್ ನಂಬರ್ ಆಫ್ ಗ್ರಾಂಟ್ಸ್ ಬಿಂಗ್ ಡಿಸ್ಪೋಸ್ ಟು ಸ್ಟೂಡೆಂಟ್ಸ್, ಟು ಪ್ರೊಫೆಷನಲ್ಸ್ ಟು ಬಿಲ್ಡ್. Right. ಇಂಥ ಫೆಸಿಲಿಟಿ ಬೇರೆ ಎಲ್ಲಿ ಇಲ್ಲ. ಹ್ಮ್. ಈವನ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಟ್ಸ್ ಎಲವೇಟ್ ಅಂತ ಪ್ರೋಗ್ರಾಮ್ ಇದೆ. ಹೌದು, ಬ್ರಿಲಿಯಂಟ್ ಪ್ರೋಗ್ರಾಮ್. ವಿ won that Right. a year back. ಹ್ಮ್. I would say I was shocked. ಅವ್ರ ನಾವು ಎಲವೇಟ್ ಗ್ರಾಂಟ್ ಗೆದ್ವಿ, 4 ದಿನದಲ್ಲಿ ಮನಿ ಹಿಟ್ ದ ಬ್ಯಾಂಕ್. ಹೌದಾ? 4 days. ಹ್ಮ್. ನಮ್ VC ಮನಿ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ತಾ ಇತ್ತು. Right. 2-3 ವಾರ ತಗೊಳ್ತದೆ ಮನಿ ಹ್ಮ್. ಟು ಹಿಟ್ ದ ಬ್ಯಾಂಕ್. 4 days. ಹ್ಮ್. That is when I was shocked at like Right. like that is where I think Bangalore has cracked. ಮತ್ತೆ ಹೇಗಂದ್ರೆ ಮೈಂಡ್ ಸೆಟ್ಸ್ ಈಗ SF ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಅವ್ರ ಮೈಂಡ್ ಸೆಟ್ ಹೇಗಿದೆ, ಇಟ್ಸ್ ಆಲ್ ಅಬಂಡೆನ್ಸ್. ಈಗ ಖರ್ಚು ಮಾಡುವ, ಇಟ್ಸ್ ಓಕೆ, ಜುಗಾಡ್ ಎಲ್ಲದಕ್ಕೆ ರಿಸೋರ್ಸ್ ಕನ್ಸ್ಟೆಂಟ್ ಇರ್ಬೇಕಂತೇನಿಲ್ಲ. ಏನಿಲ್ಲ. ಹ್ಮ್. ನಿಮ್ಗೆ ಅಲ್ಲಿ ಒಳ್ಳೆ ಇಂಜಿನ್ ಹಾಕ್ಬೇಕಾದ್ರೆ ಒಳ್ಳೆ ಇಂಜಿನ್ ಹಾಕಿ ಹ್ಮ್. ಟು ಬಿಲ್ಡ್ ಅ ಗುಡ್ ಪ್ರಾಡಕ್ಟ್. Right. ದಟ್ ಇಸ್ ಸಮಥಿಂಗ್ ಏತರ್ ಹಸ್ ಆಲ್ಸೋ ಬಿಲ್ಡ್. ಹ್ಮ್. ದೇರ್ ಸ್ಕೂಟರ್ಸ್ ಆರ್ ಎಕ್ಸ್ಪೆನ್ಸಿವ್, ಹ್ಮ್. ಬಟ್ ಯು ಗೆಟ್ ದ ಬೆಸ್ಟ್ ಸ್ಕೂಟರ್. True. ಅಂತ ಮೈಂಡ್ ಸೆಟ್ ಇದ್ರೆ ವಿಲ್ ಬಿ ಏಬಲ್ ಟು ಬಿಲ್ಡ್ ಗುಡ್ ಪ್ರಾಡಕ್ಟ್. ಹ್ಮ್. ನಾವು
I have been through the resource constraint part. Now I am at a point where we have enough money Hmm. to not be that. And now ಈಗ ಬಿಲ್ಡ್ ಮಾಡೋದು ಹಾಗೆವೆ. Hmm. We don't think ಕಿ ಓ ಖರ್ಚು ಜಾಸ್ತಿ ಆಗ್ತದೆ. Hmm. ಮಾಡ್ತೇವೆ. ಟು Right. ಬಿಲ್ಡ್ ಅ ಗುಡ್ ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಖರ್ಚು ಮಾಡ್ತೇವೆ. ಏನ್ ಬೇಕಾಗುತ್ತೋ ಅದು ಕೊಡ್ಬೇಕಷ್ಟೇ. ಕೊಡ್ಬೇಕು ಅದು. ಹ್ಮ್. ಈಗ ನೀವು ₹1 ಕೇಳಿದ್ರೆ ಸಿಗುವಂಥದ್ದೇ ಇಲ್ಲ ಈಗ. ಹ್ಮ್. ಇಟ್ಸ್ ಆಲ್ವೇಸ್ ದೇರ್. ಲೈಕ್ ಯು ನೀಡ್ ಟು ಪೇ ದ ಬಕ್. Right. ನೀವು ಈಗ ಜನರು ಯಾಕೆ ಐಫೋನ್ ತಗೊಳ್ತಾರೆ? Right. ಪ್ರೀಮಿಯಂ ಹ್ಮ್. ಬಟ್ ಇಟ್ ಈಸ್ ಗುಡ್. Right. ಅದು ಈಗ ಎಲ್ಲರೂ ತಗೊಳ್ಳೋದು ಸ್ಟೈಲ್ ಅದು ಬೇರೆ ರೀಸನ್ ಆಗಿಬಿಟ್ಟಿದೆ. Right. ಬಟ್ ದ ರೀಸನ್ ವೈ ಮ್ಯಾಕ್ ಬುಕ್ ಆಗಲಿ ಅದು ಹ್ಮ್. ಈಕೋ ಸಿಸ್ಟಮ್ ಯು ಹ್ಮ್. ಪೇ ದ ಪ್ರೀಮಿಯಂ ಫಾರ್ ಇಟ್. ಯಾಕಂದ್ರೆ ಇಟ್ ಹ್ಯಾಸ್ ವ್ಯಾಲ್ಯೂ ಇನ್ ಹ್ಮ್. ಇಟ್. ಸೊ ಯು ಬಿಲ್ಡ್ ಸಮಥಿಂಗ್ ಇಫ್ ಯು ನೀಡ್ ಟು ಸ್ಪೆಂಡ್ ಮನಿ ಯು ಹ್ಯಾವ್ ಟು ಸ್ಪೆಂಡ್. ಅದೇ ಈಗ ಅದೊಂದು ಚೇಂಜ್ ನಡೀತಾ ಇದೆ ಮೆಲ್ಲಕ್ಕೆ. ಹ್ಮ್. ಅಂಡ್ ಲೈಕ್ IIT ಮದ್ರಾಸಲ್ಲಿ ಸ್ವಲ್ಪ ಶುರುವಾಗಿದೆ. Right. ಈ ಸೆಂಟರ್ ಫಾರ್ ಇನ್ನೋವೇಷನ್ ಹೇಳಿದೆ. ನನ್ನ ಮನೆ ಹ್ಮ್. that place is positive trust, like high trust, completely run by students. ಸ್ಟೂಡೆಂಟ್ಸ್ಗೆ ಬಜೆಟ್ ಇರ್ತದೆ 2-3 ಕೋಟಿ ಖರ್ಚು ಮಾಡಲಿಕ್ಕೆ. ಹ್ಮ್. And always most of it 99% of it goes to the right cause. ಹ್ಮ್. That is why I am able to sit here and build this company. I Right. built on that. ಹ್ಮ್. ಅಲ್ಲಿ Hyperloop team ಎಲ್ಲ everyone knows the responsibility they're being endowed with, ಹ್ಮ್. that they're spending money Right. which alumni gave them so that you can build. Now ಇಲ್ಲಾದ್ರೆ ಕಟ್ಲಿಕ್ಕೆ ಆಗಲ್ಲ. ಹೌದು. That is something I think if lot more places if you could bring in, I would definitely see, I would be happy to see that change. ಹ್ಮ್. As a student ಅಲ್ಲ ನಮಗೆ ಆಕ್ಸೆಸ್ ಇಲ್ಲ, ಹ್ಮ್. ನಮ್ದು ನೆಟ್ವರ್ಕ್ ಇಲ್ಲ, ನಮ್ದು ಯಾರು ಫ್ಯಾಮಿಲಿ ಬ್ಯಾಕಿಂಗ್ ಸಹ ಇಲ್ಲ. ಲೈಕ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ random family. I come from like a small middle class family in Bangalore. ಹ್ಮ್. Dad is the first guy to make it out in a way. ಹ್ಮ್. He built his own stuff ಹ್ಮ್. and now he gave me the opportunity to come here. So like, Brilliant. it's all that process. ನಿಮ್ಮ ಫೇವ್ರೆಟ್ ಚೈಲ್ಡ್ಹುಡ್ ಹೀರೋ? When I was ನಾನು ಸ್ಕೂಲಲ್ಲಿ ಇರುವಾಗ it was APJ Abdul Kalam. Okay. Like I Silent. saw him actually. ಹ್ಮ್. ನಾನು ಅದು ಹೇಳಿದಲ್ಲ 7th ಸ್ಟ್ಯಾಂಡರ್ಡ್ ಅಲ್ಲಿ ಹೋದಾಗ ನ್ಯಾಷನಲ್ ಲೆವೆಲ್ ಅಲ್ಲಿ he was a chief guest there. ಓಕೆ. I got an opportunity to be like this close with him Okay. and saw him. Like he had that spark. Aircraft man said hi to missile man. Like I respect the work he has done and like the way he like that ideal human in a way, like, you know, Correct. Hmm. or then there was something in him like Right. Charm. I wish I could meet him. Hmm. But yeah, then now like it has become more nuanced. Hmm. ನಾನೀಗ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದ್ರೆ ಐ ವುಡ್ ಲುಕ್ ಅಟ್ ವಿರಾಟ್ ಕೊಹ್ಲಿ. Hmm. ಲೈಕ್ ಪೀಪಲ್ ಅಡ್ಮೈರ್ ಹಿಮ್ ಫಾರ್ ಎವ್ರಿಥಿಂಗ್. ಐ ಲುಕ್ ಅಟ್ ಹಿಮ್. ಅವರು 2020 ಫೇಸ್ ಅಲ್ಲಿ ಡೌನ್ ಹೋಗಿದ್ರು. Hmm. People were questioning him. People were, but he came back. Hmm. He bounced back so hard. Hmm. And he's self-made. Like something I can relate to. Hmm. Came from like normal family. It's not like very rich family Right. backed and like not a nepotism. Nothing. Right. Made himself, built a brand around him, Hmm. and knows when to talk, where to talk, and knows his aggression. Right. Like work ethic ನೋಡಿ ಅವರದು. Hmm. ಬೆಳಿಗ್ಗೆ ಎದ್ದು ಹಿಟ್ಟಿಂಗ್ ದ ಜಿಮ್, ಮಧ್ಯಾಹ್ನ ಡಯಟ್, ಎವ್ರಿಥಿಂಗ್. ಲೈಕ್ ದೇ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಥಿಂಗ್. Hmm. He's also human as well as in the family. Right. Like it's like ideal personal life in a ವೆಲ್ way. ಬ್ಯಾಲೆನ್ಸ್ಡ್. ವೆಲ್ ಬ್ಯಾಲೆನ್ಸ್ಡ್. ಎಲ್ಲಿ ಬೇಕಾ ಅಗ್ರೆಷನ್ ತೋರಿಸ್ತಾರೆ, ಎಲ್ಲಿ ಬೇಕಾ ಸರಿಯಾಗಿರ್ತಾರೆ ಅವ್ರು. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಲೈಕ್ ಐ ಲುಕ್ ಅಪ್ ಟು ದ್ಯಾಟ್ Awesome. ಬಿಕಾಸ್ ಐ ಆಮ್ ಮೋರ್ ಅಬ್ಸೆಸ್ಡ್ ವಿತ್ ಏರ್ಪ್ಲೇನ್. ಬೆಳಿಗ್ಗೆ ಸಂಜೆ ವಿಮಾನ, ಮನೆಯಿಂದ ಬೈಗಳು ಸಿಗ್ತಾ ಇರ್ತದೆ. ನಮ್ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ನಿಂಗೆ. ನಿಮ್ಮ ಫೇವ್ರೇಟ್ ಫುಡ್ ಮತ್ತೆ ಫೇವ್ರೇಟ್ ಬೆಂಗಳೂರು ಹೋಟೆಲ್? ಫೇವ್ರೆಟ್ ಫುಡ್ ನಿಮ್ಗೆ ಲೈಕ್ ಇಟ್ಸ್ 2-3 ಬಟ್ ಸೇಮಿಗೆ ಗೊತ್ತಲ್ಲ, ಹ್ಮ್. ಸೇಮಿಗೆ ವಿತ್ ಕಾಯುಳಿ. ಹ್ಮ್. Whenever I go to Mangalore, I miss, like, I go and have that. Right. Hands down. ಹ್ಮ್. ಮತ್ ಇದ್ರೆ ಆಸ್ ಅ ಮೀಲ್ ಬಾಳೆ ಎಲೆ ಊಟ ಹ್ಮ್. ನಮ್ ಫಂಕ್ಷನ್ ಅಲ್ಲಿ ಮಂಗಳೂರಲ್ಲಿ ಹಾಕ್ತಾರೆ. ಆ ಥರ. ಹ್ಮ್. ಕಾಯುಳಿ, ಬೋಳುಳಿ ಹ್ಮ್. ಅದೆಲ್ಲ ಇಲ್ಲಿ ಸಿಗಲ್ಲ. ಹ್ಮ್. Okay. ಹ್ಮ್. ಅಲ್ಲಿಗೆ ಹೋದ್ರೆ ಐ ಲುಕ್ ಅಟ್ ದ್ಯಾಟ್. Right. ಫೇವರೆಟ್ ಹೋಟೆಲ್ ನಥಿಂಗ್ ಇನ್ ಮಂಗಳೂರಲ್ಲಿ? ಮಂಗಳೂರಲ್ಲಿ ಜನತಾ ಡೆಲೆಕ್ಸ್. ಜನತಾ ಜನತಾ ಡೆಲಕ್ಸ್. ಜನತಾ ಡೆಲೆಕ್ಸ್. ಓಕೆ. ಸೂಪರ್. ಐ ಮೀನ್ ಎವ್ರಿ ಟೈಮ್ ಐ ಗೋ there. ನಿಮ್ಮ ಫೇವ್ರೇಟ್ ಮೂವಿ ಸ್ಟಾರ್? ಕನ್ನಡ ಮೂವಿ ಸ್ಟಾರ್? ಕನ್ನಡ ಮೂವಿ ಸ್ಟಾರ್ ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ. ಓಕೆ. ಕಾಂಟೆಂಟ್ ಲೆಡ್ ಫಿಲ್ಮ್ಸ್. ಓಕೆ. ಲೈಕ್ ನಾನು ಶುರು ಮಾಡಿದ ಕನ್ನಡ ಮೂವಿ ನೋಡ್ಲಿಕ್ಕೆ ಬಿಕಾಸ್ ದಿಸ್ ಕಾಂಟೆಂಟ್ ಇವರು ಶೆಟ್ಟಿ ಬ್ರದರ್ಸ್, ಹ್ಮ್. ಹ್ಮ್. ರಾಜ್, ರಕ್ಷಿತ್, ರಿಷಬ್, ಹ್ಮ್. ದೇ ಇಂಟ್ರೊಡ್ಯೂಸ್. ಅಂಡ್ ಆಗ ನಾನು ನೋಡ್ಲಿಕ್ಕೆ ಶುರು ಮಾಡಿದ್ದು. ಅಷ್ಟೋ ತನಕ ನೋಡ್ತಾ ಇರ್ಲಿಲ್ಲ. ಮೋಸ್ಟ್ಲಿ ನನ್ನ ಎಕ್ಸ್ಪೋಜರ್ ಇರುವಂತದ್ದು ಇದರ ಹಾಲಿವುಡ್ ಆರ್ ಬಾಲಿವುಡ್. ಆಲ್ಸೋ ಸೆಲೆಕ್ಟಿವ್, ವೆರಿ ಸೆಲೆಕ್ಟಿವ್. ಹ್ಮ್. ಹಾಲಿವುಡ್ ಪ್ರೈಮರ್ಲಿ. ಸೊ ಯೂಸ್ ಟು Right. ವಾಚ್. Right.
ಅಲ್ಲಿ ಮಿಷನ್ ಇಂಪಾಸಿಬಲ್, ಟಾಮ್ ಕ್ರೂಸ್, ಹ್ಮ್. like it's more like action oriented. I like it more. ಜಾಕ್ ರಿಚರ್. Huh? ಜಾಕ್ ರಿಚರ್. Jack Reacher, Jason Bourne, Yeah. Matt Damon. ಹ್ಮ್. ನಿಮ್ಮ ಏರ್‌ಕ್ರಾಫ್ಟ್ ಇಂದ ಕರ್ನಾಟಕದ ಒಂದು ಟೂರಿಸ್ಟ್ ಸ್ಪಾಟ್‌ನ ಮೇಲ್ಗಡೆಯಿಂದ 24 ಅವರ್ಸ್ ನೋಡಕ್ ಇಷ್ಟಪಡೋ ಪ್ಲೇಸ್ ಯಾವ್ದು? Hampi. ಹಂಪಿ? ಹಂಪಿ. ಯಾಕೆ? We have seen it degrade. ಓಕೆ. We have seen how people come. ಹ್ಮ್. It's very interesting. Like, I want to observe people around monuments. Mm. And Hampi is spread out. Hampi is washed. Hampi has history. ಹ್ಮ್. ಅಲ್ಲಿ ಏನ್ ಮಾಡ್ತಾರೆ ಜನರು, ಯಾಕೆ ಬರ್ತಾರೆ, ಎಂತ ನೋಡ್ತಾರೆ, ಯಾವ ಮಾನ್ಯುಮೆಂಟ್ ಸುತ್ತ ಜಾಸ್ತಿ ಇರ್ತಾರೆ, ಯಾವ್ದಕ್ಕೆ ವೇರ್ ಅಂಡ್ ಟೇರ್ ಅಲ್ಟಿಮೇಟ್ಲಿ ಡೇಟಾ. ಡೇಟಾ. ಹ್ಮ್. ಹ್ಮ್. ನೋಡಿ, ನಾವ್ ಸಲ ಹ್ಯೂಮನ್ಸ್ ಎಲ್ಲ ಎಂತ ಮಕ್ಳನ್ನ ಟ್ರೈನ್ ಮಾಡೋದಂತ ಡೇಟಾವೇ ಅಲ್ಲ ನಾವು. ಹ್ಮ್. ಇನ್ನವೇ ವಿ ಆರ್ ಆಲ್ LLMs trained well. ಹೌದು, ಹೌದು. ಮುಂದೆ ಬನ್ನಿ ಬಗ್ಗೆ ನಿಮ್ದು ಒಂದೆರಡು ಅನಿಸಿಕೆ. ಪಾಡ್ಕಾಸ್ಟ್, ಐ ಲೈಕ್ ದ ಕಾನ್ಸೆಪ್ಟ್. Right. ನಿಮ್ ಹಿಸ್ಟ್ರಿ, ರೋಹಿತ್ ಭಟ್ ಅವರು ಸಹ ಬಂದಿದ್ರು, ವರುಣ್ ಹೌದು. ಮೈ, ಐ ಸೀನ್ ಲೈಕ್ ಹ್ಮ್. interesting people who have built something in their own domains. Right. So yeah, I mean, really interesting concept. I hope more of ನಮ್ಮಂತವ್ರು ತುಂಬಾ ಜನ ಇದ್ದಾರೆ. ಅವ್ರು ಆಕ್ಚುಲಿ ಕನ್ನಡಿಗರು ಯಾರು ಟೆಕ್ ಅಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಹೌದು. ಪಿಕ್ಸೆಲ್ ನ ಫೌಂಡರ್ ಬೈ ದ ವೇ ಅವೈಸ್, ಚಿಕ್ಕಮಂಗ್ಳೂರ್ನವ್ರು. ಹೌದಾ? ಓಕೆ. ಐ ಥಿಂಕ್ ಯು ಶುಡ್ ಕಾಲ್ ಹಿಮ್. ಯಾ ಡೆಫಿನೆಟ್ಲಿ. ವೆರಿ ನೈಸ್ ಗೈ. ಹ್ಮ್. ದೆನ್ ಯು ಹ್ಯಾಡ್ ನೀವು ಜಾರ್ನವ್ರು ಹೌದು, ನಿಶ್ಚಯ. ನಿಶ್ಚಯ ಬಂದಿದ್ರು. ನಿಶ್ಚಯ ಬಂದಿದ್ರಲ್ಲ. ಬೌನ್ಸ್ ಇಂದ ವಿವೇಕಾನಂದ ಅವ್ರು ಬಂದಿದ್ರು. ಹಾ? ಬೌನ್ಸ್ ಬೈ ದ ವೇ, ಬೌನ್ಸ್ ವಿವೇಕಾನಂದ ಅವ್ರ. ಅವರೇ ಫಸ್ಟ್ ಎಪಿಸೋಡ್ ನಮ್ಗೆ ಬಂದಿದ್ರು. ಹೌದಾ? ಹ್ಮ್. ನೈಸ್ ನೈಸ್. ಐ ಮೀನ್ ಒನ್ ಆಫ್ ದ ಪೀಪಲ್ ಹೂಮ್ ಐ ಗೋ ಟು, ಹ್ಮ್. ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಹ್ಮ್. he Vivekananda, the stature at which Bounce is Right. was the kind of person he is. Like, I look up to, like, Right. very nice man, like, ಡೆಫಿನೆಟ್ಲಿ ವೆರಿ ಹಂಬಲ್. very humble. ಹ್ಮ್. Like, I intend to be them ಹ್ಮ್. when I grow up. Like, ಅಂತವ್ರು ಹೇಗೆ ಹೆಲ್ಪ್ ಮಾಡಿದ್ರು ನಂಗೆ, ನಾನೇನು ಇಲ್ಲದಿದ್ದಾಗ. ಖಂಡಿತ. Like, when I came to Bangalore, I was just a guy with a bag. ಹ್ಮ್. ಹ್ಮ್. ಅದು ಮೆಜೆಸ್ಟಿಕ್ ಹೋಗಿದ್ದು. Like, my parents don't know about, ಅವ್ರ ಮನೇಲಿ ಗೊತ್ತಿಲ್ಲ ಇದು. ಇದು ಗೊತ್ತಾದ್ರೆ ಇದೆಲ್ಲ ಬರ್ಲಿ. ಇರ್ಲಿ. ಬೈ ಫಿಲ್ಟರ್ ಕಾಫಿ ಗೊತ್ತಲ್ಲ, ಹಾ. ದ ಫಿಲ್ಟರ್ ಕಾಫಿ ಅಂತ ಒಂದು ಹೋಟೆಲ್ ಚೈನ್ ಇದೆ ಇಂದ್ರಾನಗರದಲ್ಲಿ, ಕೋರಮಂಗಲದಲ್ಲಿ, ಕಲ್ಯಾಣ ನಗರದಲ್ಲಿ ಇದೆ. ದಾಟ್ ಈಸ್ ಅ ಲಾಸ್ಟ್ ಬ್ಯಾಸ್ಟಿಯನ್ ಆಫ್ ಹ್ಮ್. ಗುಡ್ ದೋಸಾ ಲೆಫ್ಟ್. ಹ್ಮ್. ಯಾಕಂದ್ರೆ ನಮ್ ತರದ್ದು ತೆಳು ಹ್ಮ್. ಮರ್ಚಿರೋ ದೋಸಾ, ನಮ್ ಚೆನ್ನಾಗಿ ಏನ್- ಮಾಡ್ತಾರಾ? ಹಾ, ನೀವು ಬೆಂಗಳೂರು ಕೆಫೆಗೆ ಹೋಗಿ, ಸಖತ್ ಒಳ್ಳೆ ದೋಸೆ ಇದೆ. ನಮ್ ತರ ದೋಸೆ ಇದೆ ಹೌದು. ಊರ್ ಅದು ಕಡೆ. ಜೈನರಿಗೆ ಮಲ್ಲೇಶ್ವರಂ ಓಪನ್ ಆಗಿದೆ. ಹೌದಾ? ಹ್ಮ್. ತುಂಬಾ ಚೆನ್ನಾಗಿದೆ ದೋಸೆ. ಹ್ಮ್. ಓಕೆ, ಒಮ್ಮೆ ಹೋಗಿ ಟ್ರೈ ಮಾಡ್ತೇನೆ. Yeah. ಯಾಕಂದ್ರೆ ಐ ಥಿಂಕ್ ದೋಸೆ ಜೊತೆ ಯಾವ ಕಮರ್ಷಿಯಲೈಸೇಷನ್ ನಡೆದಿದೆ. ನಾವು ನಮ್ಮೂರ್ನವ್ರು ಉಡುಪಿ ಅವ್ರ ಹೋಟ್ಲಿಗೆ ಹೋದ ಸಹ ಅವ್ರ ಹತ್ರ ಹೇಳಿದ ಸಹ ಅವ್ರು ದಪ್ಪ ದೋಸೆ ಮಾಡಿ ಕೊಡ್ತಾರೆ. ಮತ್ತೆ ತುಪ್ಪ ಹಿಂಗ್ ಹಾಕಿ ತುಪ್ಪ ಆ ತುಪ್ಪದಲ್ಲಿ ನಮ್ ವಿಮಾನ ನಡೀತದೆ. Super. ಪೂರಿ ತರ ದೋಸೆ ಮಾಡಿ ಹಾಕಿದ್ರೆ ಹೇಗ್ ತಿನ್ನೋದು ನಾವು? ಕೊಲೆಸ್ಟ್ರಾಲ್ ಸತ್ತೋಗ್ತೇವೆ. ಶ್ರೀಪಣ, ತುಂಬಾ ಮಜಾ ಮಾಡಿದ್ವಿ. ಸಖತ್ ಸ್ಟೋರಿ. ಒಂದ್ ಕಡೆ ಸೆಲ್ಫ್ ಥಾಟ್, ಒಂದು ಪ್ರಾಸೆಸ್ ಏನಿತ್ತು ನಿಮ್ದು, ನೀವೇ ಕಲ್ತ್ಕೊಂಡು ಬಂದಿದ್ದು. ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್ ಲೆಸನ್ ಅಂತ ಅನ್ಕೋತೀನಿ ನಾನು. ಸಣ್ಣ ಊರಿಂದ ಬಂದವ್ರಿಗೆ ಯಾವಾಗ್ಲೂ ಒಂದು ಭಯ ಇರುತ್ತೆ, ನಂಗೆ ಅನ್ಸೋದು. ನಮ್ಗೆ ಆಗಲ್ವೇನೋ ಇದೆಲ್ಲ, ದೊಡ್ಡ ಊರಿನ ಒಂದು ಇಂಪೋಸ್ಟರ್ ಸಿಂಡ್ರೋಮ್ ಹಾ ಅಂತ ಹೇಳ್ತಾರೆ. ಇದೆಲ್ಲ ನಮ್ಗೆ ಆಗಲ್ವೇನೋ, ನಮ್ಗೆ ಆ ರೀತಿ ಎಲ್ಲ ಬಿಹೇವ್ ಮಾಡಕ್ ಆಗಲ್ವೇನೋ, ನಾವೆಲ್ಲ ಒಂದ್ ಕಡೆ ಫಿಟ್ ಇನ್ ಆಗಲ್ವೇನೋ ಅಂತ ಹೇಳಿ. ಸೊ ಅದನ್ನ ದಾಟ್ಬೇಕಂತಂದ್ರೆ ಇಟ್ಸ್ ಜಸ್ಟ್ ಮೆಂಟಲ್ ಪ್ರಿಪರೇಷನ್ ಅಂಡ್ ದಟ್ ಯು ಕ್ಯಾನ್ ಡೂ ಎಟ್ ಎನಿ ಪ್ಲೇಸ್ ಅನ್ನೋಂಥ ಒಂದು ಮೆಸೇಜ್ ನಿಮ್ಮ ಮಾತಲ್ಲಿತ್ತು. ರಿಯಲಿ ಎಂಜಾಯ್ಡ್ ದ ಕನ್ವರ್ಸೇಷನ್. ಅಂಡ್ ನೀವೇನ್ ಬಿಲ್ಡ್ ಮಾಡ್ತಾ ಇದ್ರಿ ಅದು ತುಂಬಾ ದೊಡ್ಡ ಎತ್ತರಕ್ಕೆ ಹೋಗ್ಲಿ. ನಿಮ್ಮ 45,000 ಫೀಟ್ ಏರ್ಕ್ರಾಫ್ಟ್ ತರಾನೇ ಕಂಪನಿ ಕೂಡ ಅಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನೂ ಎತ್ತರಕ್ಕೆ ಹೋಗ್ಲಿ, ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ನಿಮ್ಗೆ. ಅಂಡ್ IPO ಮಾಡೋ ನಮಗೂ ಸ್ವಲ್ಪ ಹೇಳಿ. Yes, definitely. Plans ಇದೆ. ಅದಕ್ಕೆ ಶುರು ಮಾಡಿದಲ್ಲ. Super, Global. ವೆರಿ ವೆರಿ Will to go ಇನ್ಸ್ಪೈರಿಂಗ್ global. ಖಂಡಿತ, ಶಿವಪೂರ್ಣ ಅವ್ರೆ. ಆಗ್ಲಿ. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಶಂಕರ್ನಾಗದ ಒಂದು ಕೋಟ್ ನೆನಪಿಗೆ ಬಂತು. ಅವರು ಚಿತ್ರ ಬಿಡಿಸ್ಬೇಕಾದ್ರೆ ಸೈಕಲ್ ಚಿತ್ರ ಏನಕ್ಕೆ ಬಿಡಿಸ್ತೀಯಾ, ಹೆಂಗು ಬಿಡಿಸ್ತಾ ಇದ್ದೆ, ವಿಮಾನ ಚಿತ್ರ ಬಿಡಿಸು ಅಂತ ಹೇಳಿದ್ರಂತೆ. ಸೊ ನೀವು ಹಾಗೆ ಡ್ರೀಮ್ ನೋಡ್ತಾ ಇದ್ದೀರಾ, ಇಲ್ಲಾರು ಎಲಾನ್ ಮಸ್ಕ್ ಮಾಡೋದು ಏನಿದ್ದಾರೆ ಅದನ್ನ ನೋಡೋಣ. ಅವನೇನೋ ಹಾರಿಸ್ತಾ ಹೇಳಿದ್ರಲ್ಲ ನೀವು, ಹೌದೌದು, ರಾಕೆಟ್. ಅಂದ್ರೆ ಆ ಲೆವೆಲ್ ಡ್ರೀಮ್ ಮಾಡೋದಿದೆಯಲ್ಲ, ಅದಕ್ಕೂ ಒಂದು ಧೈರ್ಯ ಬೇಕು, ಛಲ ಆಂಬಿಷನ್ ಬೇಕು. ಅನ್ನೋದು ಬಹಳ ದೊಡ್ಡ ಮಟ್ಟದ ಆಂಬಿಷನ್ ಇರೋದು ಬಹಳ ಕಡಿಮೆ ನಮ್ಮ ಕನ್ನಡಿಗರೆಲ್ಲ sir. ಸಾಮಾನ್ಯವಾಗಿ ನೋಡ್ತೀವಿ ನಾವು. ಹೌದೌದು. ಇಫ್ ದೇ ಆರ್ ಆಂಬಿಷಸ್ ಇಟ್ಸ್ ಜಸ್ಟ್ ಓಕೆ, ಒಂದು ಒಳ್ಳೆ ಕಾರ್ ಮಾಡೋಣ, ಒಂದ್ ಮಾಡೋಣ, level ಹಾ, ಮೇಲೆ ಅಷ್ಟೇ ಅಷ್ಟೇ. ಸಾಕು ಅಂತ. ದೊಡ್ಡ ಆಂಬಿಷನ್, ಇಡೀ ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ, ಜಗತ್ತಿನ ಮಟ್ಟಕ್ಕೆ ಹೋಗ್ತೀನಿ ಅನ್ನೋದು ಬಹಳ ಕಡಿಮೆ. ಐ ಥಿಂಕ್ ಇಟ್ಸ್ ಗುಡ್ ಟು ಸಿ ದಟ್. ಪ್ಲಾಟ್ಫಾರ್ಮ್ ಆಲ್ಸೋ ಡೂಯಿಂಗ್ ದಟ್. ಡೆಫಿನೆಟ್ಲಿ ನಮ್ಮ ಗೋಲ್ ಕೂಡ ಅದೇನೆ. ಹೆಚ್ಚು ಜನಕ್ಕೂ ಆಂಬಿಷನ್ ನಂಗೂ ಸಹ ಗೊತ್ತಾದದ್ದು, ಹಾ. ನಮ್ ಸೀನಿಯರ್ಸ್ ಆಗ್ಲಿ ಅಥವಾ
ಬೇರೆಯವರನ್ನ ನೋಡಿ ಶುರು ಖಂಡಿತ ಮಾಡಿದ್ದಾರೆ. ಖಂಡಿತ ನಮ್ಮವ್ರು ಇದ್ ಕಂಡಾಗ ಒಳ್ಳೆದಾಗ್ತದೆ. ಪರ್ಫೆಕ್ಟ್. ಬಹಳ ಖುಷಿ ಆಯ್ತು ಮಾತಾಡಿ. ಇಲ್ಲ ನಿಮ್ ಸ್ಟೋರಿ ನೀವು ಕಾಲೇಜ್ ಹುಡುಗರು ನೋಡಿದ್ರೆ ಅಥವಾ PU ಹುಡುಗರು ನೋಡಿದ್ರೆ ಅಥವಾ ಈಗ ತಾನೇ ಜಾಬ್ ಸೇರೋರು ನೋಡಿದ್ರೆ ನಮ್ ತರ ಇರೋರು 23 ವರ್ಷದ 25 ವರ್ಷದ ಮಾಡ್ತಿದ್ದಾರೆ, ನಾವು ಏನಾದ್ರು ಮಾಡಬಹುದು, ಹೌದು. ಬರುತ್ತೆ ಅದು, ಆ ಸ್ಪಾರ್ಕ್ ಬರುತ್ತೆ. ಇಟ್ಸ್ ಆಲ್ ಬಟರ್ಫ್ಲೈ ಎಫೆಕ್ಟ್ ಅಂತ. ಯಾವ್ದು ಬಟರ್ಫ್ಲೈ ಎಫೆಕ್ಟ್. ಖಂಡಿತ. ಅದೇ. ಆಲ್ ದಿ ವೆರಿ ಬೆಸ್ಟ್ ಅಂಡ್ ಮುಂದಿನ ಜರ್ನಿ ಎಲ್ಲ ತುಂಬಾ ಚೆನ್ನಾಗಾಗ್ಲಿ. ಟಚ್ ಅಲ್ಲಿರೋಣ ಅಂಡ್ Yes, ಈ ಎಪಿಸೋಡ್ definitely. ಕೂಡ ತುಂಬಾ ಜನಕ್ಕೆ ತಲುಪುತ್ತೆ ಅಂತ ಅನ್ಕೋಣ. ಥ್ಯಾಂಕ್ ಯು.